ಇಂದಿನ ಈ ಶುಭಾವಸರದಲ್ಲಿ ನಾಡಿನ ಹೆಸರಾಂತ ತಾಳಮದ್ದಲೆ ಕ್ಷೇತ್ರಧಾರದ ತಾಳಮದ್ದಲೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್. ಸರಿದರೆ ಏನು ಹೇಳಬೇಕು ಅದನ್ನು ವೇದಿಕೆಯನ್ನು ಅಲಂಕರಿಸಿದ ಈ ಕಾಲಘಟ್ಟದ ಪ್ರತಿಭಾನ್ವಿತ ಅರ್ಥಧಾರಿಗಳು ನಿಮ್ಮ ಮುಂದೆ ಪ್ರಸ್ತುತಪಡಲಿಕ್ಕಿದ್ದಾರೆ. ಯಕ್ಷಗಾನ ಕಲಾರಂಗ ಬಹುಶಃ ಈ ರೀತಿಯ ಒಂದು ವೇದಿಕೆಯನ್ನು ಸಿದ್ಧಗೊಳಿಸಿದ್ದು ಪ್ರಥಮ ಬಾರಿ ಇರಬೇಕು. ಕಲೆ, ಕಲಾವಿದರು, ವಿದ್ಯಾರ್ಥಿಗಳಿಗಾಗಿ ಕಳೆದ 5 ದಶಕಗಳಿಂದ ಕೆಲಸ ಮಾಡ್ತಾ ಇದ್ದ ಸಂಸ್ಥೆ. ಕಲೆ ಉಳಿಬೇಕಿದ್ರೆ ಕಲಾವಿದ ಮಾನಸಿಕವಾಗಿ ನೆಮ್ಮದಿಯಲ್ಲಿರಬೇಕು. ರಂಗದಲ್ಲಿ ನಡೆಯುವ ಚಟುವಟಿಕೆಗಳಿಗೆ ಬಗ್ಗೆ ಸ್ವಾತಂತ್ರ್ಯ ಇದೆ ಪ್ರೇಕ್ಷಕರಿಗೆ ಪ್ರತಿಕ್ರಿಯಿಸಲಿಕ್ಕೆ. ಆದರೆ ನಮ್ಮ ಅವಗಾಹನೆಗೆ ಬಂತು ನಾಡಿನ ಒಂದು ಸುಪ್ರಸಿದ್ಧ ಪತ್ರಿಕೆ, ದಿನಪತ್ರಿಕೆ, ಅದರ ಸಂಪಾದಕರು, ನಾವೆಲ್ಲ ಒಂದು ರೀತಿಯಲ್ಲಿ ಅವರ ಅಭಿಮಾನಿಗಳು. ಅವರ ಸಾಧನೆಯ ಬಗ್ಗೆ ನಮಗೆ ಹೆಮ್ಮೆ ಇದೆ. ಆದರೆ ತಾಳಮದ್ದಲೆ ಕ್ಷೇತ್ರವನ್ನು ಸರಿಯಾಗಿ ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳದೆ ದಶಕಗಳ ಕಾಲ ಎಷ್ಟೋ ಮಂದಿ ವೃತ್ತಿ ಮೇಳದಲ್ಲಿದ್ದುಕೊಂಡು ನಿದ್ರೆ ಬಿಟ್ಟುಕೊಂಡು ಹಗಲಿನಲ್ಲಿ ತಾಳಮದ್ದಲೆ ಅರ್ಥ ಹೇಳಿಕೊಂಡು ಈ ಒಂದು ಅಪೂರ್ವ ಕಲಾ ಪ್ರಕಾರವನ್ನು ಉಳಿಸ್ತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ. ಅಂಥವರಿಗೆ ಆಘಾತ ಆದರೆ ಅದು ಸಮಗ್ರ ಕಲಾಭಿಮಾನಿಗಳಿಗೆ, ಕಲಾ ಪರಿಚಾರಕರಿಗೆ ಆಘಾತವನ್ನು ಉಂಟು ಮಾಡ್ತದೆ. ಈ ಹಿನ್ನೆಲೆಯಲ್ಲಿ ಅವರ ನೋವನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ತೀರ್ಮಾನವನ್ನು ನಾವೆಲ್ಲ ಆಲಿಸಲಿಕ್ಕೆ ಒಟ್ಟು ಸೇರಿಸಿದ್ದೇವೆ. ಕಲಾರಂಗ ಅದಕ್ಕೆ ವೇದಿಕೆಯನ್ನು ಕಲ್ಪಿಸಿದೆ. ಮುಂದಿನ ಏನು ಸಂವಾದಗಳಿವೆ, ಪ್ರಥಮ ವಿಶ್ವ ಯಕ್ಷಗಾನ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿ ನಾವೆಲ್ಲ ಅಭಿಮಾನ ಗರ್ವದಿಂದ ಹೇಳಬಹುದಾದ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರ ಘನ ಉಪಸ್ಥಿತಿಯಲ್ಲಿ ವಾಸುದೇವ ರಂಗ ಭಟ್ರು ಮುಂದಿನ ಈ ಪ್ರಕ್ರಿಯೆಯನ್ನು ನಡೆಸ್ತಾರೆ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಎಲ್ರಿಗೂ ವಂದನೆಗಳು. ನಾನು ವಾಸುದೇವ ರಂಗ ಭಟ್ಟ. ಅವರವರು ಮಾತಾಡುವಾಗ ನಿಮಗೆ ಪರಿಚಿತರೇ, ಆದರೆ ಅವರ ಹೆಸರು ಹೇಳಿ ಮಾತಾಡ್ತಾರೆ. ಆಗಲ್ಲ, ಅದು ಅವ್ರಿಗೆ ಐಡೆಂಟಿಫೈ ಮಾಡಲಿಕ್ಕೆ ಸುಲಭ ಆಗ್ತದೆ ಮಾತಾಡುವಾಗ ಹೇಳಿದರೆ. ಪ್ರಾಸ್ತಾವಿಕವಾಗಿ 2 ಮಾತು ಮತ್ತು ಜೋಶಿಯವರು ಮುಂದುವರಿಸ್ತಾರೆ. ಪತ್ರಕರ್ತರಾದ ನಿಮಗೆ ತಿಳಿದೇ ಇರಬಹುದು, ವಿಶ್ವವಾಣಿ ಪತ್ರಿಕೆ ವಿಶ್ವೇಶ್ವರ ಭಟ್ಟ ಸಂಪಾದಕದಲ್ಲಿದ್ದದ್ದು. ಆಲ್ ಆಫ್ ದಿ ಸಡನ್ ವ್ಯಾಕ್ಯೂಮಿಂದ ಎಂಬಂತೆ ಹಿರಿಯರಾದ ಇಲ್ಲಿಯ ತನಕ ನಡೆದ ಏಕೈಕ ಅಖಿಲ ಭಾರತ ಯಕ್ಷಗಾನ ಸಮ್ಮೇಳನದ ಸರ್ವಾಧ್ಯಕ್ಷರವರು, ಸರ್ವಾದರಣೀಯರವರು. ಅವರಿಗೆ ಅವಹೇಳನಕಾರಿಯಾಗಿ ಅವರ ಭಟ್ರ ಸ್ಕಾಚ್ ಅಂತ ಒಂದು ಕಾಲಮ್ ಇದೆ, ನಿಮಗೆಲ್ಲ ಗೊತ್ತಿದೆ. ತುಂಬ ಪಾಂಡಿತ್ಯ ಇದ್ದು, ಬುದ್ಧಿವಂತಿಕೆ ಇದ್ದು, ಅಪ್ರಯೋಜಕವಾದದ್ದು ಅದು ಎಂಬ ಒಂದು ಆಶಯದಿಂದ ಅವರನ್ನು ಕಮೆಂಟ್ ಮಾಡ್ತಾ ತೊಡಗಿದ ಒಂದು ಕೆಟ್ಟ ಅಭಿಯಾನ ಇದು. ಯಾಕೆ ಅಭಿಯಾನ ಅಂತ ಹೇಳ್ತೇನೆ ಅಂದರೆ, ಆಮೇಲೆ ಅದು ಮುಂದುವರಿದು ಎಲ್ಲೆಲ್ಲಿಗೋ ಹೇಗೋ ಹೋಯಿತು. ಸಾರ್ವತ್ರಿಕವಾಗಿ ಪ್ರತಿಭಟನೆ ಬರ್ತದೆ ಅಂತಾದಾಗ ತಾಳಮದ್ದಲೆಯನ್ನು ವಿಮರ್ಶಿಸುವ ನೆವದಲ್ಲಿ ಒಂದು ಲೇಖನ ಬರೆದರು. ತಾಳಮದ್ದಲೆಯಲ್ಲಿ ಐಟಮ್ ಸಾಂಗ್ ಡ್ಯಾನ್ಸರ್ಗಳಂತಿರುವವರನ್ನು ಬಹಿಷ್ಕರಿಸುವ ಕಾಲ ಅಂತ ಒಂದು ಆರ್ಟಿಕಲ್ ಅವರೇ ಬರೆದರು. ತಾಳಮದ್ದಲೆ, ಅದರ ಸಭ್ಯತೆ, ಅದರ ಸ್ವರೂಪ, ಇದರ ಬಗ್ಗೆ ಬಲ್ಲವರಿಗೆ ಈಗ ಪತ್ರಿಕೆಯಲ್ಲೇ ಆಗಲಿ, ಯಾವ ವಿಧದೇ ಆಗಲಿ, ಪತ್ರಿಕಾ ಭಾಷೆಯೇ ಆಗಲಿ, ಅವರೊಂದು ಸಲಹೆಯಾಗಿಯೋ ಸೂಚನೆಯಾಗಿಯೋ ಉಪದೇಶವಾಗಿಯೋ ಕೊಡುವಾಗ ಬಳಸಿದ ಭಾಷೆಯಿಂದ ತೊಡಗಿ ಅಳವಡಿಸಿದ ವಿಷಯದ ತನಕ ಎಲ್ಲವೂ ಆಕ್ಷೇಪಾರ್ಹ, ಖಂಡನಾರ್ಹ ಅಂತ ಅನೇಕರಿಗೆ ಕಂಡು ಸಮೂಹ ಮಾಧ್ಯಮಗಳಲ್ಲಿ ಅದನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನು ಆಕ್ಷೇಪಾರ್ಹವಾದ್ದರಿಂದ ಪ್ರಭಾಕರ್ ಜೋಶಿ ಅವರನ್ನು ಖಂಡಿಸಿದ್ದನ್ನು ಹಿರಿಯರಾದ ಉಮಾಕಾಂತ ಭಟ್ರು, ಅಶೋಕ್ ಭಟ್ರು ತಾಳಮದ್ದಲೆ ಕ್ಷೇತ್ರದ ಪ್ರಾತಿನಿಧ್ಯವನ್ನು ಸಾಂಕೇತಿಕವಾಗಿ ಹೊಂದಿ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ತಮ್ಮ ಲೇಖನದಲ್ಲಿ ಮಾಡಿದರು. ಇದನ್ನು ನಾವು ಖಂಡಿಸ್ತೇವೆ ಅಂತ.
ವೆರಿ ನೆಕ್ಸ್ಟ್ ಡೇ ಅವರಿಬ್ಬರನ್ನು ಟಾರ್ಗೆಟ್ ಮಾಡಿ ಅವರ ಅರ್ಥವನ್ನು, ಅವರ ಶೈಲಿಯನ್ನು, ಅವರ ಹಿನ್ನೆಲೆಯನ್ನು ಕೆದಕಿ ಪರ್ಸನಲ್ ಆಗಿ ಅವರು ಕೆಟ್ಟದನ್ನು ಆಡುವುದಕ್ಕೆ ತೊಡಗಿದರು ಅವರ ಬಟರ್ ಸ್ಕಾಚ್ ಇದರಲ್ಲಿ. ಇದು ಇಲ್ಲ, ಪ್ರತಿಭಟನೆ ಮುಂದುವರಿಬೇಕು ಎಂಬುದರಿಂದ ಆ ಒಂದು 10-12 ಜನ ಪಕ್ಕದ ಸಿಕ್ಕಿದವರು ಒಟ್ಟಾಗಿ ಸಮೂಹ ಮಾಧ್ಯಮಗಳಲ್ಲಿ ಅದಕ್ಕೆ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದರೆ ಅದರಲ್ಲಿದ್ದವರಿಗೆ ಪುನಃ ಅದನ್ನು ನಾವು ಏನು ಹೇಳಿದ್ದೇವೋ ಅದನ್ನು ಗಮನಿಸದೆ ವ್ಯಕ್ತಿಯನ್ನು ಪಾಯಿಂಟ್ ಮಾಡಿ ಅವರನ್ನು ಅವರ ತೇಜೋವಧಿಗೆ ಹಾನಿಗೆ ಬೇಕಾದಾಗ ಮಾಡಿ. ಇದು ಹಿನ್ನೆಲೆಯನ್ನು ನಿಮಗೆ ಸ್ಪಷ್ಟೀಕರಿಸೋದಕ್ಕೆ ಮಾತ್ರ ಇಷ್ಟು ವಿವರ ಕೊಟ್ಟದ್ದು. ಯಕ್ಷಗಾನ ಕಲಾವಿದರು ತಾಳಮದ್ದಲೆ ಅರ್ಥಧಾರಿಗಳು ಅಂದರೆ ವಿಮರ್ಶೆಗೆ ತೆರೆದುಕೊಳ್ಳುವವರಾದ್ದರಿಂದ ಸಾಧಾರಣವಾಗಿ ವಿಮರ್ಶಾತ್ಮಕವಾಗಿ ಬಂದದ್ದಕ್ಕೆ ತೀರಾ ಅನಿವಾರ್ಯ ಅಲ್ಲದಿದ್ದರೆ ಪ್ರತಿಕ್ರಿಯಿಸುವುದಿಲ್ಲ. ನಾವು ಪ್ರದರ್ಶನ ಕೊಟ್ಟ ಮೇಲೆ ನೀವು ಹೇಳಬೇಕು, ನಾವು ಕೇಳಬೇಕು, ಸರಿಯಾದದನ್ನು ಅಳವಡಿಸಬೇಕಷ್ಟೆ, ಮತ್ತು ಅದನ್ನು ಸಂವಾದದಲ್ಲಿ ಬೆಳೆಸುವುದಿಲ್ಲ ಸಾಧಾರಣ. ಆದರೆ ಇಲ್ಲಿ ಸುಮ್ಮನಿದ್ದರೆ ಅದು ನಮ್ಮ ಇಂಪಾರ್ಟೆನ್ಸಿ ಆಗುತ್ತದೆ. ನಾವು ಅದಕ್ಕೆ ಅಶಕ್ತರು, ಪತ್ರಿಕೆಯಲ್ಲಿ ಬಂದಂತಹ ವಿಮರ್ಶೆಯನ್ನು ಎದುರಿಸುವಲ್ಲಿ ಸೋತೆವು ಅಂತ ಆಗ್ತದೆ ಅಂತ ತುಂಬ ಕಲಾಭಿಮಾನಿಗಳು ಹಿನ್ನೆಲೆಯಿಂದ ಇದಕ್ಕೊಂದು ಸಮಗ್ರವಾಗಿ ಸಾಮೂಹಿಕವಾಗಿ ನೀವು ಪ್ರತಿ ಸ್ಪಂದ ಏನುಂಟು ನಿಮ್ಮದು ಅದನ್ನು ತೋರಿಸಿಕೊಡಬೇಕು ಅಂತ ಹೇಳಿದ್ರಿಂದ ಅದು ಸರಿ ಅಂತ ನಮಗೆಲ್ಲ ಕಂಡದ್ರಿಂದ ಅವಸರವಾಗಿ ಇಷ್ಟು ಮಂದಿಯನ್ನು ಕೇಳಿದಾಗ ಎಂಥ ಕೆಲಸ ಇದ್ದರೂ ಬಂದು ಇಲ್ಲಿ ಸೇರಿದ್ದಾರೆ. ಈ ಸನ್ನಿವೇಶದಲ್ಲಿ ನಾನು ಹೇಳಬೇಕಾದ ಇನ್ನೊಂದು ವಿಷಯ, ಯಕ್ಷಗಾನ ಕಲಾರಂಗ ಕಲೆ ಮತ್ತು ಕಲಾವಿದರೆಡೆಗಿನ ಅವರ ಬದ್ಧತೆ ಅನೇಕ ಸಂದರ್ಭದಲ್ಲಿ ಅವರ ಮಹತ್ ಕಾರ್ಯಗಳಲ್ಲಿ ಪ್ರಕಟವಾಗ್ತಾ ಬಂದದ್ದು ನಾಡು ಗಮನಿಸಿದ ಸತ್ಯ. ಕಲಾವಿದರಿಗೆ ಎಲ್ಲಿಯೋ ಒಂದು ಸಂಕಷ್ಟ ಸಂದಿಗ್ಧ ಎದುರಾದ ಕಾಲದಲ್ಲಿ ಮತ್ತೆ ಅವರ ಆಸರೆಯಾಗಿ ಈ ವೇದಿಕೆಯನ್ನು ಆಯೋಜಿಸುವಲ್ಲಿ ನಮ್ಮನ್ನು ಒಟ್ಟುಗೂಡುವಲ್ಲಿ ಅವರೆಲ್ಲ ಸಹಕರಿಸಿದ್ದಾರೆ. ಇಲ್ಲಿದ್ದ ಎಲ್ಲ ಕಲಾವಿದರ ಪರವಾಗಿ ಆ ಔದಾರ್ಯಕ್ಕೆ ಯಕ್ಷಗಾನ ಕಲಾರಂಗದ ಸರ್ವರಿಗೂ ನಾವು ಕಲಾವಿದ ವಲಯ ಕೃತಜ್ಞರಾಗಿದ್ದೇವೆ ಅಂತ ಹೇಳ್ತೇನೆ. ಕಲಾವಿದರ ಅಭಿಮತ ಏನು ಅಂತ ಕೊನೆಯಲ್ಲಿ ನಿಮಗೆ ಕೊಟ್ಟಿದೆ, ಅದರ ರಿಜಿಸ್ಟರ್ ನಿಮಗೆ ಕೊಡಲಾಗಿದೆ. ಜೋಶಿಯವರು ತೊಡಗುತ್ತಾರೆ. ಸರ್ವೇಭ್ಯೋ ನಮಃ. ಶ್ರೀಕೃಷ್ಣ ವಂದೇ ಜಗದ್ಗುರು. ಬಂಧುಗಳೇ, ಲೋಕಕ್ಕೆ, ಯಕ್ಷಗಾನ ಕಲಾವಿದರಿಗೆ, ಎಲ್ಲ ಕಲಾವಿದರಿಗೆ ಪೂಜ್ಯನಾದ ಶ್ರೀಕೃಷ್ಣನ ದಿವ್ಯಕ್ಷೇತ್ರದಲ್ಲಿ ಯಕ್ಷಗಾನ ಕಲೆಯ ಕಲಾವಿದರ ಸರ್ವಾಂಗೀಣ ಸಮುನ್ನತಿಗಾಗಿ ದುಡಿತಾ ಇರುವ ಕಲಾರಂಗದ ಈ ಪುಣ್ಯಕ್ಷೇತ್ರದಲ್ಲಿ ಒಂದು ವಿಶಿಷ್ಟವಾದ ಕಾರಣದಲ್ಲಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ರೀತಿಯ ಒಂದು ಪ್ರತಿಕ್ರಿಯಾತ್ಮಕವಾದ, ಪ್ರತಿಭಟನಾತ್ಮಕವಾದ ಒಂದು ಸಭೆ ಸೇರಿಸಿ ಖಂಡಿಸುವುದು, ಮಂಡಿಸುವುದು ನಾವೇನು ಬಹಳ ಪ್ರೀತಿಯಿಂದ ಸಂತೋಷದಿಂದ ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಳ್ಬೇಡಿ. ಇದೊಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ದುಃಖದಿಂದಲೇ ಮಾಡ್ತೇವೆ, ಇಂಥ ಸನ್ನಿವೇಶ ಬಂತಲ್ಲ ಅಂತ. ಇದು ನಾಳೆ ಯಾವುದೇ ರೀತಿಯಲ್ಲಿ ವಿಮರ್ಶೆಗೆ ಪ್ರತಿಕ್ರಿಯೆ ಅಂತ ಏನೂ ಅರ್ಥ ಬರಬಾರ್ದು. ದಿಸ್ ಈಸ್ ಅ ಫೈಟ್ ಅಗೇನ್ಸ್ಟ್ ಸ್ಲ್ಯಾಂಡರ್. ಈ ರಂಗದ ಮೇಲೆ ಮತ್ತು ವೈಯಕ್ತಿಕವಾದ ಇದರ ಮೇಲೆ ನೇರ ಡಿಮೀನಿಂಗ್, ಲೇವಡಿ ಮಾಡುವ, ಸಣ್ಣದು ಮಾಡುವ, ಸ್ಲ್ಯಾಂಡರಿಂಗ್ ಥರದ ಡಿಮೀನಿಂಗ್ ಕಮೆಂಟ್ಸ್ ಬಂದದ್ರಿಂದ ಮಾತ್ರ ಈ ಸಭೆಯನ್ನು ಕರಿಬೇಕಾಯ್ತು. ಬಹಳ ದೀರ್ಘವಾಗಿ ಮಾತಾಡೋದಿಲ್ಲ ನಾನು. ಒಂದು ವಿಷಯ ಹೇಳಬೇಕು. ವಿಸ್ತಾರವಾದ ಸಂಗತಿಯ ಹಿನ್ನೆಲೆಯ ಮುಖ್ಯ ಘಟನೆಗಳು ಪತ್ರಕರ್ತರಿಗೆ ತಮಗೆಲ್ಲ ಗೊತ್ತಿದ್ದದ್ದೇ. ಇಲ್ಲಿ ಕಲಾರಂಗ ನಮ್ಮ ಬೆಂಬಲಕ್ಕೆ ನಿಂತು ವೇದಿಕೆಯನ್ನು ಒದಗಿಸಿದ್ದಕ್ಕಾಗಿ ಮತ್ತು ವಿಸ್ತಾರವಾಗಿ ನಾಡಿನಾದ್ಯಂತ, ನಾಡಿನ ಹೊರಗೆ ದೊಡ್ಡ ಬೆಂಬಲ ನಮಗೆ ಬಂದಿದೆ, ನಿರೀಕ್ಷೆಗಿಂತ ಮೀರಿ. ಅದಕ್ಕಾಗಿ ಬೆಂಬಲವಾಗಿ ಬರದ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟ ಎಲ್ಲ ಮಹನೀಯರಿಗೆ, ವಿದ್ವಾಂಸರಿಗೆ, ಓದುಗರಿಗೆ, ವೀಕ್ಷಕರಿಗೆ, ಎಲ್ಲ ಕಲಾವಿದರ ಪರವಾಗಿ ಮೊದಲಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಇದು ಆರಂಭವಾದದ್ದು ಒಬ್ಬ ವ್ಯಕ್ತಿಯ ಮೇಲಿನ ಪ್ರಶ್ನೆಯಿಂದ. ಅದಕ್ಕೆ ನಾನು ಅಲ್ಲಿಂದ ಇಲ್ಲಿವರೆಗೆ ಒಂದೇ ಒಂದು ಪ್ರತಿಕ್ರಿಯೆಯನ್ನು ನೇರವಾಗಿ ಅವರಿಗೆ ಬರೆದಿದ್ದೇನೆ. ನನಗೆ ಇದು ಏನು, ಯಾಕೆ ನಿಮಗೆ ನನ್ನ ಹೆಸರು ನೆನಪಾಯಿತು ಅಂತಲೇ ಗೊತ್ತಾಗಲಿಲ್ಲ ಅಂತ. ಅದನ್ನು ಪುನಃ ನಾನು ವಿವರಿಸಲಿಕ್ಕೆ ಹೋಗೋದಿಲ್ಲ. ಆಮೇಲೆ ಅದು ಎಲ್ಲೆಲ್ಲೇ ಹೋಗಿ ಕೆಲವು ಲೇಖಕರು ಕೂಡ ತಾಳಮದ್ದಲೆ ಕ್ಷೇತ್ರವೇ ಏನೋ ಇಡೀ ಹಾಳಾಗಿದೆ, ಕಡೆಗೆ ಐಟಮ್ ಡ್ಯಾನ್ಸು ಇದೆಲ್ಲ ಬಂದದ್ರಿಂದ ಹೇಳಬೇಕಾಗಿ ಬಂತು. ತಾಳಮದ್ದಲೆ ಕಲಾವಿದರು, ತಾಳಮದ್ದಲೆ ರಂಗ ವಿಮರ್ಶೆಗೆ ತೆರೆದುಕೊಂಡಿದೆ, ನಾವು ವಿಮರ್ಶೆನ ಒಪ್ತೇವೆ ಅಂತ ಹಾಗೆ ಹೇಳೋದು ಕೂಡ ಈಗ ಅಪಾಲಜೆಟಿಕ್ ಆಗ್ತದೆ. ನಾವು ವಿಮರ್ಶೆ ಒಪ್ತೇವೆ ಅಂದರೆ ಏನು, ಒಪ್ಪುವುದೇ ಅಲ್ವ. ನಾನೇ ಆ ಕ್ಷೇತ್ರದಲ್ಲಿ ಸಣ್ಣ ರೂಪದಲ್ಲಿ ವಿಮರ್ಶೆ ಮತ್ತು ಕಲೆಯಲ್ಲಿ ಕೆಲಸ ಮಾಡಿದ್ದೇನೆ.
ದೊಡ್ಡ ವಿದ್ವಾಂಸರು, ದೊಡ್ಡ ಕಲಾವಿದನ್ನೆಲ್ಲ ಬಿಡಿ, ನಾವು ಕಳೆದ 60-70 ವರ್ಷಗಳಿಂದ ಇದು ಕಾರ್ಯಕರ್ತನಾಗಿ ದುಡಿದು ಯಕ್ಷಗಾನದ ನನ್ನ ದೀರ್ಘವಾದ ಯಾನದಲ್ಲಿ ತುಂಬ ಇಡೀ ರಂಗದ ಮೇಲೆ ಒಂದು ಬಂದಿರುವ ಕಮಂಡ ದುಃಖಕರವಾದ ಒಂದು ಸನ್ನಿವೇಶದಲ್ಲಿ ನಾವು ಪ್ರತಿಕ್ರಿಯೆ ಮಾಡ್ತಾ ಇದ್ದೇವೆ. ಬರೆದಿರುವ ಸಂಪಾದಕರ ಬಗ್ಗೆ ಬೇಕಾದಷ್ಟು ನಮ್ಮಲ್ಲಿದ್ದು ಫೈಲೇ ನಮ್ಮ ಸ್ನೇಹಿತರು ಸಿದ್ಧಪಡಿಸಿದ್ದಾರೆ. ಅವರ ಭಾಷೆಯಲ್ಲಿಯೂ ಅದೇ ರೀತಿಯಲ್ಲಿಯೂ ನಾವು ಮಾತಾಡ್ಬೋದು. ನಮಗೆ ಅದು ಬರುವುದಿಲ್ಲ ಅಂತಲ್ಲ, ಆದರೆ ನಾವು ಅದಕ್ಕೆ ತಯಾರಿಲ್ಲ. ವಿ ವೋಂಟ್ ಡೂ ದ್ಯಾಟ್. ಈ ಬಗ್ಗೆ ಇದನ್ನು ಮುಗಿಸಿ ಸೌಹಾರ್ದವಾಗಿ ಅದು ಮುಗಿಸಬೇಕಾದರೆ ಈಗ ಅವರು ಬರೆದಿರುವ ರೀತಿಯನ್ನು ನಾನು ಪುನಃ ಹೇಳೋದಿಲ್ಲ, ನಮಗೆಲ್ಲ ಗೊತ್ತುಂಟು, ಕ್ಷಮೆ ಕೇಳಲೇಬೇಕು. ಇಲ್ಲದಿದ್ದರೆ ವಿ ಹ್ಯಾವ್ ದಿ ಆಪ್ಷನ್, ಲೀಗಲ್ ಆಪ್ಷನ್ ಖಂಡಿತ ಇದ್ದೇ ಇದೆ ನಮಗೆ. ವೈಯಕ್ತಿಕವಾಗಿಯೂ ಸಾಮೂಹಿಕವಾಗಿ ಈ ರಂಗದ ಬಗ್ಗೆ ಮತ್ತು ವ್ಯಕ್ತಿಗಳ ಬಗ್ಗೆ ಅವರು ಬರೆದಿರೋ ಬಗ್ಗೆ ಇದಕ್ಕಾಗಿ ನಾವೇನಾದರೂ ಮಾಡಲೇಬೇಕು, ನಮ್ಮ ಡ್ಯೂಟಿ ಇದು. ಅನೇಕ ಹಿರಿಯ ಕಲಾವಿದರು ನೂರಾರು ವರ್ಷಗಳಿಂದ ಬೆಳೆಸಿರೋ ರಂಗದಲ್ಲಿ ನಾವಿದ್ದೇವೆ. ನಾವು ಯಾರನ್ನು ನಾವಿರ್ತೇವೆ, ಹೋಗ್ತೇವೆ. ನಾಳೆ ಇದು ರಂಗ ಬೆಳಿಬೇಕು. ವಿಮರ್ಶೆ ಅನ್ನೋದು ನಾನು ಈಗಾಗಲೇ ಒಬ್ಬರಿಗೆ ವೈಯಕ್ತಿಕವಾಗಿ ಬರೆದ ಹಾಗೆ ಪ್ರೂನಿಂಗ್ ಆಗಬೇಕು. ತೋಟವನ್ನು ಪ್ರೂನ್ ಮಾಡಿ ಕಟ್ ಮಾಡೋದು ಕೃಷಿಕನೂ ತುಂಡು ಮಾಡ್ತಾನೆ. ಆದರೆ ಕತ್ತಿ ತೆಗೆದು ತೆಂಗಿನ ಮರವನ್ನೇ ಕಡಿಯುವುದಲ್ಲ, ಧ್ವಂಸ ಮಾಡುವುದಲ್ಲ. ಇದರ ಒಳ್ಳೆಯ ಬೆಳವಣಿಗೆ ಬೇಕಾದ ವಿಮರ್ಶೆ ಸದಾ ಸರ್ವದಾ ಸ್ವಾಗತಾರ್ಹ. ನಾನೇ ನೂರಾರು ಲೇಖನ ತಾಳಮದ್ದಲೆ ಮೇಲೆ ಬರೆದಿದ್ದೇನೆ. ಒಬ್ಬ ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಮತ್ತು ಕ್ರಿಟಿಕ್ ಆಗಿ ಆ ದ್ವಂದ್ವವನ್ನು ಇರಿಸುಮನಸ್ಸನ್ನು ನಾನು ಕೂಡ ಅನುಭವಿಸಿದ್ದೇನೆಯೇ. ಆದರೂ ಖಂಡಿತವಾಗಿ ಬರೆದಿದ್ದೇನೆ. ಅದನ್ನು ಕೆಲವರು ಒಪ್ಪಬಹುದು, ಒಪ್ಪದಿರ್ಬೋದು. ಆದರೆ ಸ್ಲ್ಯಾಂಡರ್ ಅನ್ನೋ ಮಾತು ಇವರಿಗೆ ಎಲ್ಲಿಯೂ ಬರಲಿಲ್ಲ. ಪತ್ರಕರ್ತರಾಗಲಿ ಯಾವರೇ ಲೇಖಕರಾಗಲಿ ತೀರಾ ಕ್ಷುದ್ರ ರಂಜನೆಗಾಗಿ ಇಡೀ ರಂಗಕ್ಕೆ ಅವಮಾನ ಆಗುವ ರೀತಿಯಲ್ಲಿ ಮಾಡಬಾರ್ದು. ಕುಮಾರವ್ಯಾಸನ ಕವಿವಾಣಿ ಒಂದು ಮಾತನ್ನು ಬಳಸಿ ಹೇಳುವುದಾದರೆ, ಎಲವದ ಕಾಯಿಗೆ ಕಲ್ಪವೃಕ್ಷವ ಕಡಿವರೆ. ಹಾಗಾಗಿದೆ ಇದೀಗ. ದೀರ್ಘವಾಗಿ ಮಾತಾಡೋದಿಲ್ಲ, ತುಂಬ ಭಾವನಾತ್ಮಕವಾದ ಒತ್ತಡ ಸನ್ನಿವೇಶ ಇದು. ಎಲ್ಲ ಕಲಾವಿದರು ಸೇರಿದ್ದೀರಿ. ಇಷ್ಟೇ ಕಲಾವಿದರು ನಮ್ಮೊಟ್ಟಿಗೆ ಇರುವುದಂತ ಭಾವಿಸಬೇಡಿ. ಅವಸರವಾಗಿ ನಾವು ಯಾರನ್ನು ಜೋಡಿಸ್ಬೋದು ಅವರನ್ನು ಜೋಡಿಸಿದ್ದೇವೆ. ನನ್ನ ಭಾಷೆಯ ಶ್ರೇಷ್ಠ ಸಂತ ಸ್ವಾಮಿ ರಾಮದಾಸರು ಹೇಳಿದ ಒಂದು ಮಾತು, ಅದನ್ನು ನೆನಪಿಸಿ ನನ್ನ ಮಾತು ಮುಗಿಸ್ತೇನೆ. ಭಗವಂತನ ಬಗ್ಗೆ ಅವರು ಹೇಳಿದ್ದು, ಮಾತೃ ಸ್ವರೂಪವಾದ ನಮ್ಮ ಕಲೆ ನಮಗೆ ಭಗವಂತನೇ. ಒಂದೇ ಮಾತ್ರ ನಮಗೆ ಕೂಡ 150ನೇ ವರ್ಷ ಈಗ. ಸದಾ ಸರ್ವದಾ ಯೋಗ ತುಜಾ ಘಡಾವ, ತುಜೇ ಕಾರಣಿ ದೇಹ ಮಾಝಾ ಪಡಾವ. ಸದಾ ಸರ್ವದಾ ನಿನ್ನ ಯೋಗ ನನಗಿರಲಿ, ನಿನ್ನೊಟ್ಟಿಗೆ ಇರುವ ಯೋಗ ನನಗಿರಲಿ. ಇದನ್ನು ಯಕ್ಷಗಾನ ತಾಳಮದ್ದಲೆಯನ್ನು ಕುರಿತು ನಾನು ಹೇಳುತ್ತೇನೆ, ಇಡೀ ಯಕ್ಷಗಾನವನ್ನು ಕುರಿತು. ತುಜೇ ಕಾರಣಿ ದೇಹ ಮಾಝಾ ಪಡಾವ. ಅದಕ್ಕಾಗಿ ಎಷ್ಟು ದೊಡ್ಡ ಬಲಿದಾನಕ್ಕಾದರೂ ನಾವು ಸಿದ್ಧರು. ಈ ಸಂತ ರಾಮದಾಸರ ವಾಣಿಯೊಂದಿಗೆ ಇಲ್ಲಿ ಗರ್ಭಿತವಾದ ಅರ್ಥವನ್ನು ತಾವೆಲ್ಲ ಗ್ರಹಿಸಿದ್ದೀರಿ ನನ್ನ ಭಾವನೆಯೊಂದಿಗೆ ದೊಡ್ಡ ಬೆಂಬಲವಾಗಿ ನಿಂತ ಕಲಾವಿದರಿಗೆ, ಕಲಾಭಿಮಾನಿಗಳಿಗೆ ಮತ್ತೊಮ್ಮೆ ವಂದಿಸಿ, ಕಲಾರಂಗಕ್ಕೂ ವಂದಿಸಿ, ಹೇಳಬಹುದಾದ ಬಹಳ ಮಾತುಗಳನ್ನು ಅದಮಿಟ್ಟು ಹೇಳಿದ ಮಾತುಗಳಲ್ಲಿ ಅವುಗಳು ತುಂಬಿವೆ ಅಂತ ತಾವು ಗ್ರಹಿಸ್ತೀರಿ ಅನ್ನೋ ಭಾವನೆಯೊಂದಿಗೆ ವಂದಿಸಿ, ಮುಂದಿನ ಕ್ರಮ ಏನು ಅನ್ನೋದನ್ನು ಪ್ರತಿಕ್ರಿಯೆ ಮೇಲೆ ನಿರ್ಧರಿಸ್ತೇವೆ ಅಂತ ಹೇಳ್ತಾ ವಿರಮಿಸ್ತೇನೆ. ಓಂ ಸ್ವಸ್ತಿ. ಪತ್ರಕಾರ ಬಂಧುಗಳೇ, ನನ್ನ ಹೆಸರು ಉಮಾಕಾಂತ ಭಟ್ಟ. ನಾನು ಶಿರಸಿಯಿಂದ ಬಂದವನು. ಪತ್ರಿಕೆಯ ವಿಷಯವನ್ನು ಪತ್ರಕಾರರ ಮುಂದೆ ಚರ್ಚಿಸುವ ಒಂದು ಇಕ್ಕಟ್ಟಿಗೆ ನಾನು ಸ್ವಲ್ಪ ಬೇಸರ ಪಡ್ತೇನೆ. ದಯವಿಟ್ಟು ನೀವು ಕ್ಷಮಿಸಬೇಕು. ನಿಮಗೆ ಆ ಸ್ವಾತಂತ್ರ್ಯ ಇದೆ. ನಿಮ್ಮ ವಿಷಯವನ್ನು ನಿಮ್ಮ ಹತ್ರ ಹೇಳ್ಬೋದು, ಬೇರೆಯವರ ಜೊತೆಗೆ ಅದನ್ನು ಹೇಳೋಕ್ಕಾಗೋದಿಲ್ಲ. ಆ ಒಂದು ವಸ್ತುಸ್ಥಿತಿಯನ್ನು ನೆನಪಿಟ್ಟುಕೊಂಡೇ ನಾನು ಮಾತಾಡ್ತೇನೆ. ಇಡೀ ತಾಳಮದ್ದಲೆ ಇರೋದು ಮಾತನ್ನು ಕಟ್ಟಿಕೊಂಡವರು, ಮಾತನ್ನು ಹಚ್ಚಿಕೊಂಡವರು, ಮಾತನ್ನು ಬೆಳೆಸುವವರು, ಅರ್ಥಧಾರಿಗಳು ಅಂತಂದರೆ ಅದೇ ಇರೋದು. ನೋಡಿ, ದೇಶದಲ್ಲಿ ಮಾತನ್ನು ಬೆಳೆಸೋ ಬಗ್ಗೆ ಎಷ್ಟು ವಿಧವಾದ ಪ್ರಯತ್ನಗಳು ನಡೀತಾ ಇವೆ ಅಂತ. ಬಹಳ ಪ್ರಯತ್ನಗಳು ಹಿಂದೆ ನಡೀತಾ ಇದ್ದವು, ಈಗ ಅವೆಲ್ಲ ಇಲ್ಲ. ಇವತ್ತು ಕಾವ್ಯ ವ್ಯಾಖ್ಯಾನ ಇಲ್ಲ, ಗಮಕ ವ್ಯಾಖ್ಯಾನ ಕಡಿಮೆ ಆಗಿದೆ. ಕಾವ್ಯ ಕಮ್ಮಟಗಳು ತೀರಾ ಅಪರೂಪಕ್ಕೆ ಆಗ್ತಾ ಇವೆ. ಆದರೆ ಈ 4 ಜಿಲ್ಲೆಗಳಲ್ಲಿ ಒಂದು ಜ್ವಲಂತವಾದ ಕಾವ್ಯಶಾಲೆ, ಕಾವ್ಯ ಕಮ್ಮಟ ಅಂತಾರೆ ತಾಳಮದ್ದಲೆ.
ಆದ್ದರಿಂದ ನಾವು ಮಾತನ್ನು ಹಚ್ಚಿಕೊಂಡವರು, ಮಾತನ್ನು ನೆಚ್ಚಿಕೊಂಡವರು, ಮಾತನ್ನು ಮೆಚ್ಚಿಕೊಂಡವರು, ಮೆಚ್ಚುವ ಮಾತಾಡುವುದು ನಮ್ಮ ವ್ರತ ಅಂತ ನಾವು ತಿಳ್ಕೊಂಡವರು. ನಮ್ಮ ಮಾತನ್ನೇ ಗೇಲಿ ಮಾಡಿದರೆ ವಿಮರ್ಶೆ ಮಾಡಿ, ವಿಮರ್ಶೆಯನ್ನು ನಾವು ಆಧಾರದಿಂದ ಸ್ವೀಕಾರ ಮಾಡ್ತೇವೆ. ನಮ್ಮ ಮಾತನ್ನೇ ಗೇಲಿ ಮಾಡಿದರೆ ನಮ್ಮ ಮುಖಕ್ಕೆ ಮಸಿ ಬಡಿದು ಕನ್ನಡಿ ತೋರಿಸಿದ ಹಾಗಲ್ವಾ? ಈ ಒಂದು ಚಟುವಟಿಕೆಯನ್ನು ಯಾರಾದರೂ ಸಮರ್ಥನೆ ಮಾಡಲಿಕ್ಕಾಗ್ತದ? ಇದು ಅನಾಗರಿಕ, ಇದು ಖಂಡನೀಯ. ಆದ್ದರಿಂದ ಅವರು ಸಂಪಾದಕರು ಯಾರೇ ಆಗಲಿ ಅವರು ಕ್ಷಮೆ ಕೇಳಬೇಕು. ನೇರವಾಗಿ ನಮ್ಮಲ್ಲಿ ಕ್ಷಮೆ ಕೇಳಬೇಕು ಅಂತಿಲ್ಲ, ಸರಸ್ವತಿಯ ಕ್ಷಮೆ ಕೇಳಿದ್ರೆ ಸಾಕು. ನಮಸ್ಕಾರ. ಭಟ್ಟ, ಒಟ್ಟು ಭಾರತದ ಕಲೆಗಳಲ್ಲಿ ಯಕ್ಷಗಾನ ಸರ್ವಾಂಗ ಸುಂದರಬಹುದು, ಸಶಕ್ತ ಪವರ್ಫುಲ್ ರಂಗಭೂಮಿಯಲ್ಲಿ. ಅದರ ವ್ಯಾಪ್ತಿಯ ವಿಸ್ತಾರ ಕಡಿಮೆ ಇರಬಹುದು, ಇರುವಲ್ಲಿ ಅತ್ಯಂತ ಪ್ರಬಲವಾಗಿ ಮತ್ತು ಸಬಲವಾಗಿದೆ, ಅದು ನಮಗೆ ಗೊತ್ತಿರಬೇಕು. ಮತ್ತು ಈ ಕ್ಷೇತ್ರದಲ್ಲಿ ಆಟ ಮತ್ತು ತಾಳಮದ್ದಲ ಎರಡು ಸ್ವರೂಪದಲ್ಲಿಯೂ ಮಾತು ಸಶಕ್ತ, ಇದು ಈ ಕಲೆ. ಆ ಕಾರಣದಿಂದ ಒಂದು ಪಾತ್ರವನ್ನು ಮಾತಿನ ಮೂಲಕವಾಗಿ ಕಟ್ಟಿಕೊಂಡು ಕಲಾವಿದರು ಸಾಕ್ತಾರೆ. ಪ್ರಸಂಗ, ಅದಕ್ಕೆ ಸಂಬಂಧಪಟ್ಟ ಪುರಾಣ, ಅನ್ಯ ಓದುಗಳು ಮತ್ತು ವರ್ತಮಾನದ ವಿಷಯವನ್ನು ಅನಿಯೋಜ್ಯವಾಗಿ ಅಳವಡಿಸುತ್ತಾ ಸಾಗುವಂತಹದ್ದು ಮಾತಿನ ವೈಖರಿಯದು, ಶೈಲಿ. ಸ್ವಲ್ಪ ವಯಸ್ಸಾದ ಕಾಲು ಮಡಚಲಿಕ್ಕೆ ಆಗುವುದಿಲ್ಲ, ಕಾಲು ಕೆಳಗಾಗಿ ಕೂತ್ಕೊಳ್ತಾರೆ. ತಾಳಮದ್ದಲೆ ಕ್ಷೇತ್ರದಲ್ಲಿ ಶುಭ್ರ ಉಡುಪಿನಿಂದ ಒಂದು ಪಾಪನಾವೇಶ ಮಾಡಿಕೊಂಡು ಒಂದು ಹಿಂದಿನಿಂದ ಹೀಗೆ ನಡ್ಕೊಂಡು ಬಂದಿದ್ದಾರೆ, ಕೂತ್ಕೊಳ್ಳುವಂತಹ ಕ್ರಮ ನಡ್ಕೊಂಡು ಬಂದಿದ್ದಾರೆ. ಕಮ್ಮಿ ಅದಕ್ಕೂ ವಿಮರ್ಶೆ ಬಂತು. ಅವರು ಎಳೆಯುವುದು ಯಾಕೆಂದರೆ ದುಡ್ಡಿನ ಆಶೆಗಾಗಿ, ಸಂಭಾವನೆಗೆ ಅಂತ ಹಗುರ ಮಾತು ಬಂಟು. ದುಡ್ಡು ಬೇಕಲ್ಲ, ಅದಿಲ್ಲದೆ ಬದುಕಲಿಕ್ಕೆ ಆಗುವುದಿಲ್ಲಲ್ಲ. ಎಲ್ಲ ಕ್ಷೇತ್ರದಲ್ಲಿ ಇದ್ದದ್ದೇ. ಈಗ ಬರೆಯೋರು ಮಾಡುವುದು ಅದನ್ನೇ ಅಲ್ವೋ, ಅದು ಉದ್ಯೋಗ. ಅದರದನ್ನು ಒಬ್ಬನ ಉದ್ಯೋಗವನ್ನು ವಿಮರ್ಶಿಸುವುದೋ ಶ್ಲೇಷೆಯಾಗಿ ವಿಮರ್ಶೆಯ ನೆಪದಲ್ಲಿ ಹಗುರವಾಗಿಸುವುದು, ಇದು ನೋವಾಗ್ತದೆ, ನಮಗೆ ನೋವಾಗ್ತದೆ ಸಹಜವಾಗಿ. ಒಂದು ಕಲೆಯನ್ನು ಮನೆಯೊಳಗೆ ಮಾಡಿದರೆ ಖಾಸಗಿ, ಕಲೆ ಸಾರ್ವಜನಿಕ ವೇದಿಕೆಗೆ ಬಂದರೆ ಅದು ವಿಮರ್ಶೆಗೆ ಅದಕ್ಕೆ ಹಕ್ಕುಂಟು. ಆದರೆ ವಿಮರ್ಶಿಸುವವನಿಗೆ ಕಲೆಯ ಬಗ್ಗೆ ಏನು ತಿಳುವಳಿಕೆ ಉಂಟು ಎನ್ನುವುದಕ್ಕೂ ಒಂದು ಆವರಣ ಬೇಡ, ಒಂದು ಸಂವಿಧಾನ ಇಲ್ವೋ? ಪ್ರಪ್ರಥಮ ಬಾರಿಗೆ ಯಕ್ಷಗಾನಕ್ಕೆ ಬಂದ ಒಬ್ಬ ಅಮೆರಿಕದಿಂದ, ವಂಡರ್ಫುಲ್ ಹೇಳಿದ. ನೋಡಲೇ ಇಲ್ಲ, ಎಂಥದ್ದು ವಂಡರ್ಫುಲ್ಲು, ಬೆರಗೋದು ಅಲ್ಲ. ಕಲಾ ವಿಮರ್ಶೆ ಮಾಡುವಾಗಲೂ ವಿಮರ್ಶೆಯನ್ನು ಹಾರ್ದಿಕವಾಗಿ ನಾವು ತೆಕ್ಕೊಳ್ತೇವೆ, ಅಥವಾ ವಿಮರ್ಶೆ ಮಾಡುವಾಗ ಪಕ್ಕವೊಮ್ಮೆ ನಾವು ಹಾಗಲ್ಲ ಅಂತ ಆ ದಿವಸವನ್ನು ಸಮರ್ಥಿಸಬಹುದು, ಮರುದಿವಸ ನಾವೇ ಸರಿಯಾಗ್ತೇವೆ. ವಿಮರ್ಶೆಯನ್ನು ತೆಕ್ಕೊಳ್ಳೋಣ. ವಿಮರ್ಶೆ ಮಾಡಲಿಕ್ಕೆ ನಾವು ಇದ್ದವರು ತೆಕ್ಕೊಳ್ತೇವೆ ಎನ್ನುವುದರಿಂದ ಅದು ಶೀಲವಲ್ಲದೆ, ನಾನು ಅಶ್ಲೀಲ ಅಂತ ಪದ ಪ್ರಯೋಗ ಮಾಡೋದಿಲ್ಲ. ಆ ವಿಮರ್ಶೆ ಗಂಭೀರವಾಗಿರಬೇಕು, ಹಾರ್ದಿಕವಾಗಿರಬೇಕು, ಪ್ರೀತಿಯಿಂದ ಇರಬೇಕು, ಭಾವನೆಯಿಂದ ಇರಬೇಕು. ವಿಮರ್ಶೆ ತೆಕ್ಕೊಳ್ಳುವ. ಶಾಲೆಗೆ ಹೋಗುವ ಮಗು ಹೋಗಬೇಕಾದ ಹೆತ್ತಿಗೆ ಏಳಲಿಲ್ಲ ಅಂತ ಅಮ್ಮ ದೊಣ್ಣೆಯಲ್ಲಿ ತಂದು ಮಗುವಿಗೆ ಬಡಿಯುವುದಲ್ಲ. 15 ದಿವಸ ರಜೆಯಲ್ಲೋ ಮಗುವಿಗೆ ದೊಣ್ಣೆಯಲ್ಲಿ ಬಡಿದ್ರೆ ತಟ್ಟಿ ಎಬ್ಬಿಸುವುದಲ್ವೋ? ವಿಮರ್ಶೆ ಮಲಗಿದ ಮಗುವನ್ನು ತಟ್ಟಿ ಎಬ್ಬಿಸುವಾಗಿರಬೇಕು. ಮಗುವಿನ ತಲೆಗೆ ಕಲ್ಲೊತ್ತಾಕುವುದಲ್ಲ, ಮಗು ಹೇಳಲಿಲ್ಲ ಅಂತ ಶಾಲೆಗೆ ರಜೆಯ ಆ ದಿವಸ ಹಾಗೆ ಕಲ್ಲೊತ್ತಾಕಿದರೆ. ಆ ಕಾರಣದಿಂದ ಕಲಾವಿದನ ಇದನ್ನು ವಿಮರ್ಶೆ ಮಾಡುವುದಲ್ಲ. ವೈಯಕ್ತಿಕವಾಗಿ ಆ ಕಲಾವಿದನಿಗೂ ಆ ಬರಹಗಾರ ಪತ್ರಿಕೆಯ ಸಂಪಾದಕರಿಗೂ ಏನೋ ವ್ಯವಹಾರದಲ್ಲಿ, ನಮಗೆ ಗೊತ್ತಿಲ್ಲ ಯಾರ ಬಗ್ಗೆ ಏನುಂಟು ಅಂತ, ನನಗೇನೂ ವ್ಯವಹಾರ ಇಲ್ಲ, ನಾನು ಮೀಡಿಯಾದಲ್ಲಿ ಬಿಟ್ಟ ನೇರ ಮುಖಾಮುಖಿಯೂ ಇಲ್ಲ. ಏನಾದರೂ ಅವನ ವೈಯಕ್ತಿಕ ವಿಷಯ ಇದ್ದರೆ ಅದು ವಿಷಯ ಬೇರೆ. ಇದು ಒಟ್ಟು ಸಾಮೂಹಿಕ ಕಲೆಗೆ, ಇಡೀ ಕೊಪ್ಪರಿಗೆ ಹಾಲಿಗೆ ಲಿಂಬೆ ಹುಳಿ ಹೆಪ್ಪ ಹಾಕುವುದಲ್ಲ. ಮರುದಿವಸ ಬೆಳಗ್ಗೆ ಕಾಫಿಗೆ ಬೇಕಲ್ಲ, ಕಾಫಿಗೆ ಹಾಲು ಮೊಸರು ಮಾಡುವುದಲ್ಲ, ಅದು ವಿಮರ್ಶೆ ಇಲ್ಲ. ಅದನ್ನೇ ಬೆಳೆಸೋದು,
ಹಾಗಾದರೆ ಪತ್ರಿಕಾ ವಿಮರ್ಶೆಗಳು ನೀವೆಲ್ಲ ಕರಾವಳಿಯಲ್ಲಿ ಯಕ್ಷಗಾನಕ್ಕೆ ಭಾರಿ ದೊಡ್ಡ ಪ್ರೋತ್ಸಾಹ, ಸಣ್ಣ ಕಾರ್ಯಕ್ರಮವನ್ನು ದೊಡ್ಡದಾಗಿ ಹಾಕಿದ್ದು, ಆ ಬಗ್ಗೆ ತಲೆ ಬಾಗುತ್ತೇನೆ ನಾನು ಕರಾವಳಿ ಎಲ್ಲ ಪತ್ರಿಕೆಗಳಿಗೂ. ಕಲೆಯನ್ನು ಹೌದು, ಅದೊಂದು ಬೆಳವಣಿಗೆಯ, ಅದೊಂದು ಪೋಷಣೆ, ಅದೊಂದು ಫೀಡ್ ಕಲೆಗೆ. ಆದರೆ ತನ್ನ ಪತ್ರಿಕೆಯನ್ನು ಅಡ್ವರ್ಟೈಸ್ ಮಾಡಲಿಕ್ಕೋ ಅಥವಾ ಪತ್ರಿಕೆಗೆ ಆಕ್ಸಿಜನ್ ಕೊಡುವ ರೂಪದಲ್ಲಿಯೋ ಈ ರೀತಿ ಒಂದು ಸಣ್ಣ ಕಾಲಮ್ ಮಾಡಿ ಅದು ನಗೆ ಬರಹದಾಗಿ ಶ್ಲೇಷೆಯಾಗಿ, ಅದಕ್ಕೆ ನೀವು ನಮ್ಮ ಕನ್ನಡ ಪಾಠದಲ್ಲಿ ಕಮಲ, ರಾಮು, ಗೀಮು ಅಂತ ಬಂದಾಗ ಯಾರನ್ನೋ ಹೆಸರಾಕಿ ಮಾಡುವಂಥದ್ದು ಹೊರತು, ಆ ಪ್ರಶ್ನೆಗಳಲ್ಲಿ ಬಂದ ಉಜಿರೆ ಇದ್ದ ಒಬ್ಬ ವ್ಯಕ್ತಿಯ ಹೆಸರಾಕಿದ್ದು, ಆ ಹೆಸರಿನ ವ್ಯಕ್ತಿಯೇ ಉಜಿರೆಯಲ್ಲಿಲ್ಲ. ನಾನು ಉಜಿರೆಯಲ್ಲಿ 45 ವರ್ಷ ಇದ್ದೇನೆ. ತಾನೇ ಪ್ರಶ್ನೆ ಕ್ರಿಯೇಟ್ ಮಾಡಿ ತಾನೇ ಅದಕ್ಕೆ ಹಾಸ್ಯಾಸ್ಪದವಾಗಿ ಉತ್ತರ ಕೊಟ್ಟು, ಹಾಗಾದರೆ ಪತ್ರಿಕೆಯ ಆ ಹಿರಿಯ ತಲೆಯಲ್ಲಿ ಹೆಚ್ಚು ಕೂದಲು ಬೆಳ್ಳಗಾಗಿರುವವರ ಅರ್ಹತೆಯನ್ನು ನಾವು ಏನು ಅಂತ ಕೇಳಬೇಕು? ಇದನ್ನು ತುಂಬ ಗೌರವದಿಂದ ಕೇಳ್ತೇನೆ, ತುಂಬ ಪ್ರೀತಿಯಿಂದ ಕೇಳ್ತೇನೆ, ಅಭಿಮಾನದಿಂದ ಕೇಳ್ತೇನೆ, ನೋವಿನಿಂದ ಹೇಳ್ತೇನೆ. ಅದನ್ನು ಅಲ್ಲಲ್ಲ, ನಿತ್ಯ ಕೆಟ್ಟು ಇವತ್ತು ಮಾಡಿದ ಹಾಗೆ ಅದೇ ಪಾತ್ರ ನಾಳೆ ನಿರ್ವಹಣೆ ಆಗುವುದಿಲ್ಲ. ಯಾಕೆಂದು ಬರ್ಕೊಂಡು ಬಂದು ಓದುವುದಲ್ಲ. ನಿಮಗೆ ಗೊತ್ತುಂಟು, ತಾಳಮದ್ದಲೆ ಕ್ಷೇತ್ರ ಆಶು ಸಾಹಿತ್ಯದ ಒಂದು ಅತ್ಯಂತ ವೈಭವದ ಸಂಗತಿ ಇದು. ಹಾಗಾದ ಕಾರಣ ಆ ಪಾತ್ರದ, ಅದು ಒಬ್ಬನ ಒಂದು ಪಾತ್ರದಿಂದಲೇ ಅವನ ವ್ಯಕ್ತಿತ್ವವನ್ನು ಅಳೆಯುವುದಲ್ಲ. ಒಂದು ಪಾತ್ರ 10 ಮುಖದಲ್ಲಿ ಬರ್ಬೋದು, ಅಥವಾ 10 ಪಾತ್ರಗಳು ಒಂದು ಸ್ವರೂಪದಲ್ಲಿರ್ಬೋದು. ಅದು ಅವನವನ, ಇದೇ ತಾಳಮದ್ದಲೆಯ ಕ್ಷೇತ್ರೆಯ ಶ್ರೀಮಂತಿಕೆ ಮತ್ತು ಇದು ತಾಳಮದ್ದಲೆಯ ಕ್ಷೇತ್ರದ ವೈಭವ. ಇದು ಒಬ್ಬೊಬ್ಬ ಅರ್ಥಧಾರಿಯ ಒಂದೊಂದು ಪಾತ್ರವು ಅದು ಭಿನ್ನ ಸ್ವರೂಪದಿಂದ, ಸ್ವಭಾವದಿಂದ, ವಿಸ್ತರಣೆಯಿಂದ, ವಿಶ್ಲೇಷಣೆಯಿಂದ, ಎಲ್ಲವೂ ಪ್ರೆಸೆಂಟೇಷನ್ ಎಲ್ಲವೂ ಬೇರೆ. ಅದೇ ಈ ಕ್ಷೇತ್ರದ ಶ್ರೀಮಂತಿಗೆ ಅಲ್ವ ಸರ್? ಅದೇ ಅಲ್ವೋ? ಒಬ್ಬೊಬ್ಬ ಅಡಿಗೆ ಮಾಡುವಂಥ ಪದಾರ್ಥ ಅದುವೇ, ಹಾಕುವುದದುವೇ, ಅವನ ಕೈಗುಣ ಬೇರೆ. ಅದೇ ರೀತಿ ಇದು. ಆಗ ಆ ಕಾರಣದಿಂದ ಈ ವಿಶ್ವವಾಣಿ ಪತ್ರಿಕೆಯ ಮಹಾನ್ ಸಂಪಾದಕರು ಇದನ್ನು ತುಂಬ ಗಂಭೀರವಾಗಿ ಮಾಡಬೇಕಾಗಿದ್ದವರು ತೀರಾ ಹಗುರವಾಗಿ, ಕಲೆಗೆ ಬರುವ ಪ್ರೋತ್ಸಾಹ, ಕಲಾ ಪೋಷಕರು ಅಥವಾ ಪ್ರೇಕ್ಷಕರು, ಮಾಧ್ಯಮದವರು ಇಲ್ಲಿ ಕೊಡುವ ಪ್ರಚಾರ, ಒಂದು ಇನ್ಫೋಸಿಸ್ನಂತಹ ಸಂಸ್ಥೆ ಕಲೆಗೆ ಬೇಕಾಗಿ ಭಾರಿ ದೊಡ್ಡ ಕೊಡುಗೆ ಎಂದು ಕಲಾರಂಗದವರ ಮೂಲಕವಾಗಿ ಮಾಡಿದರು. ನಾವು ಹೆಮ್ಮೆ ಪಡಬೇಕು. ಅದು ಕಲೆಗೆ ಇಷ್ಟು ದೊಡ್ಡ ಕೊಡುಗೆ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಿಂದ ಬರ್ತದೆ ಅಂದರೆ ಕಲೆಯ ಸತ್ವ ಏನು ಇಲ್ಲಿ? ಅದನ್ನು ಪೋಷಿಸುವ, ಸಂಘಟಿಸುವ ಕಲಾರಂಗದಂತಹ ಸಂಸ್ಥೆಗಳ ದುಡಿಮೆ ಏನು, ಡೆಡಿಕೇಶನ್ ಏನು? ಇವತ್ತು ಅದೇ ಕಲಾವಿದರ ಜೊತೆಗೆ ನಾವಿದ್ದೆ ಅಂತ ಕಲಾರಂಗ ಮುಂದೆನಿದೆ ಅಂತ ಇನ್ಫೋಸಿಸ್ ಅಂತ ಸಂಸ್ಥೆ ನಮ್ಮ ಜೊತೆಗಿದ್ದೆ ಅಂದರೆ ನಾವು ಎಲ್ಲರನ್ನು ಇದು ಎಲ್ಲರೂ ಸೇರಿ ಅಲ್ಲಲ್ಲ. ಆ ಕಾರಣದಿಂದ ಬಂಧುಗಳೇ, ವಿಶ್ವವಾಣಿ ಪತ್ರಿಕೆಯವರು ಇದರಲ್ಲಿ ಏನು ಸಮಜಾಯಿಷಿಕೆ ಅಲ್ಲ, ತುಂಬ ಹಗುರವಾಗಿ ಮಾತಾಡುತ್ತಾ ಇದ್ದಾರೆ. ಅನ್ಯಾನ್ಯಕರಿಂದ ಲೇಖನವನ್ನು ಬರೆಸುವುದು ನಮಗೆ ಕಾಡುತ್ತಾ ಉಂಟು. ಆ ಯಾವ ಲೇಖನವು ತಿಳುವಳಿಕೆಯ ಲೇಖನ ಅಲ್ಲ. ಯಕ್ಷಗಾನದಲ್ಲಿ ಇಲ್ಲದೇ ಇದ್ದವರ ಹೆಸರು ಅದರಲ್ಲಿ ಬಂದಿದೆ. ಅದರ್ಥ ಏನು? ಬರೆಯುವವರಿಗೆ ಮತ್ತು ಹಾಕುವ ಪತ್ರಿಕೆಯವನಿಗೆ ಯಕ್ಷಗಾನದ ಬಗ್ಗೆ ಹಿಂದೆ ಮುಂದೆ ಸಾಧಕ ಬಾಧಕಗಳು ಗೊತ್ತಿಲ್ಲ ಅಂತ ಹೇಳುವುದಕ್ಕೆ ಗೊತ್ತಿದ್ದವರವರ ಪತ್ರಿಕೆ ಓದಿದ್ರೆ ಸಾಕು, ಅವರಿಗೇನು ಗೊತ್ತಿಲ್ಲ ಅಂತ. ಆಗದ ಕಾರಣ ಏನೂ ಗೊತ್ತಿಲ್ಲ ಅಂತ ಹೇಳೋದು ಬೇಡ. ಆದರೆ ಈಗ ಹೇಳಿದ್ದು ಸರ್ವ ಅಪರಾಧವಾಯಿತು. ಇನ್ನು ಮುಂದೆ ಅದನ್ನು ಮುಂದುವರಿಸುವುದಿಲ್ಲ. ವಿಶ್ವವಾಣಿ ಪತ್ರಿಕೆಯು ಕಲಾವಿದರು ಹಾರ್ದಿಕವಾಗಿರೋಣ. ಕರಾವಳಿ ಉಳಿದ ಪತ್ರಿಕೆಯಂತೆ ದ್ವೇಷ ಸಾಧನೆ ಇಲ್ಲ, ಅದಕ್ಕೆ ಆಯಸ್ಸು ಇಲ್ಲ, ಆ ಮನೋಧರ್ಮವೂ ಇಲ್ಲ. ದ್ವೇಷ ಸಾಧನೆಗೆ ಇರುವ ಆಯಸ್ಸಿನಲ್ಲಿ ನಾವು ಅವರನ್ನು ಪ್ರೀತಿಸ್ತೇವೆ, ಗೌರವಿಸ್ತೇವೆ. ಈಗಲೂ ಅವರ ಬಗ್ಗೆ ಗೌರವ ಉಂಟು, ಪ್ರೀತಿ ಉಂಟು. ಆದರೆ ಈ ವಿಷಯದಲ್ಲಿ ಅವರು ಕ್ಷಮೆ ಯಾಚಿಸಬೇಕು ಅಂತ ನಾವು ಸರ್ವಾನುಮತದಿಂದ ಅವರತ್ತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮುಂದಿನ ಹಂತದಲ್ಲಿ ಮತ್ತೆ ನಾವು ಎಲ್ಲ ಕಲಾವಿದರು ಏನು ನಿರ್ಣಯ ಮಾಡ್ತೇವೋ ಅದಕ್ಕೆ ನಾವು ಬದ್ಧರಿದ್ದೇವೆ. ನಮಸ್ಕಾರ, ನನ್ನ ಹೆಸರು ಸರ್ಪಂಗಳ ಈಶ್ವರ ಭಟ್ ಅಂತ. ಈ ತಾಳಮದ್ದಳೆಯ ಕ್ಷೇತ್ರವನ್ನು ನಮ್ಮಲ್ಲಿ ಅನೇಕರು ವೃತ್ತಿಯನ್ನಾಗಿಯೇ ಅಂಗೀಕರಿಸಿರುವಂಥದ್ದು. ಅಂದರೆ ನಮಗಿದು ಅನ್ನ ಕೊಡುವಂತಹ ಕ್ಷೇತ್ರ. ಹಾಗಾಗಿ ಈ ಕ್ಷೇತ್ರದ ಬಗ್ಗೆ ನಮಗೆ ಅನ್ನ ಉಣಿಸುವ ತಾಯಿಯ ಕುರಿತು ನಮಗೆಷ್ಟು ಪ್ರೀತಿ ಉಂಟೋ, ಗೌರವ ಉಂಟೋ, ಅದೇ ರೀತಿ ಈ ಕ್ಷೇತ್ರದ ಬಗ್ಗೂ ಗೌರವ ಇದೆ. ಇದಕ್ಕಾಗಿ ನಾವು ವಿಶೇಷವಾದಂತಹ ಸಾಧನೆಯನ್ನು ಮಾಡಬೇಕಾಗ್ತದೆ. ಪ್ರತಿ ಪ್ರಸಂಗದ ಪ್ರದರ್ಶನಕ್ಕೂ ಕೂಡ ಪ್ರತ್ಯೇಕವಾಗಿ ಅಧ್ಯಯನ ಮಾಡ್ತೇವೆ, ವಿಷಯ ಸಂಗ್ರಹಣೆ ಮಾಡ್ತೇವೆ. ಬಂದು ಆ ಪ್ರಸಂಗದಲ್ಲಿ, ಪ್ರದರ್ಶನದ ಸಂದರ್ಭದಲ್ಲಿ ಭಾಗವಹಿಸುವಾಗಲೂ ಒಂದು ಪ್ರತ್ಯೇಕವಾದಂತಹ ಶಿಸ್ತು, ಪರಸ್ಪರ ಗೌರವ, ಕಲಾವಿದರಲ್ಲಿ ಒಬ್ಬರಿಗೊಬ್ಬರು ಆ ಹೊಂದಾಣಿಕೆ, ಅಥವಾ ಕೆಲವು ಸಂದರ್ಭಗಳಲ್ಲಿ ವಾದ ವಿವಾದವಾಗಿ ಸ್ವಲ್ಪ ಬಿಸಿಯೇ ಇರುವಂಥದ್ದು, ಇಂಥದ್ದೆಲ್ಲ ಇದ್ದರೂ ಕೂಡ ಅದೊಂದು ಔಚಿತ್ಯದ ಸೀಮೆಯೊಳಗೆ ಅದನ್ನು ನಾವು ಮಾಡ್ತಾ ಬರ್ತಾ ಇದ್ದೇವೆ. ನಾವು ಅಲ್ಲಿ ಧರಿಸುವಂತಹ ದಿರಿಸು ಮತ್ತು ಮಾತನಾಡುವ, ಉಪಯೋಗಿಸುವಂತಹ ಭಾಷೆ, ಈ ಭಾಷೆಯದು ಕೇವಲ ಮುಂಭಾಗದಲ್ಲಿ ವೇದಿಕೆಯ ಮೇಲೆ ಮಾತ್ರ ಅಲ್ಲ, ಅದೇ ರೀತಿಯಾದಂತಹ ಪರಸ್ಪರ ಗೌರವ, ಪ್ರೀತಿ, ಆದರಗಳು ಕಲಾವಿದರೊಳಗೆ
ಅದರ ವೇದಿಕೆಯ ಹಿಂದೆ ಚೌಕಿಯಲ್ಲಿಯೂ ಕೂಡ ನಾವು ಕಾಣ್ತೇವೆ. ಹಿರಿಯರು ಕಿರಿಯರು ಎನ್ನುವ ಹೆಚ್ಚಿನ ವ್ಯತ್ಯಾಸವನ್ನು ಕಾಣದೆ ಆ ಪರಸ್ಪರ ಗೌರವ ಸಲ್ಲಿಸುವ ಪ್ರಕ್ರಿಯೆ ನಡೀತಾ ಉಂಟು. ಅಂತಹ ಸಂದರ್ಭದಲ್ಲಿ ನಾವು ಇಷ್ಟೊಂದು ಶಿಸ್ತನ್ನು ಇದರಲ್ಲಿ ಅಳವಡಿಸಿಕೊಂಡಿರುವಾಗ, ಅದು ಕೂಡ ಈಗ ಇತ್ತೀಚೆಗಿನ ವರ್ಷಗಳಲ್ಲಿ ಕೆಲವು ಹೊಸ ಬದಲಾವಣೆಗಳನ್ನು ನಾವೇ ಮತ್ತೆ ಕಾಣುವುದಕ್ಕೆ ತೊಡಗಿದ್ದೇವೆ. ಮೊದಲು ಅರ್ಥ ಹೇಳುವಾಗಲೇ ಕುಳಿತುಕೊಂಡು ಬೀಳಿಯತ್ತೆ ಹಾಕುವಂಥದ್ದು, ಬೀಡಿ ಸಿಗರೇಟ್ ಸೇದುವಂಥದ್ದು, ಇದನ್ನು ನಾವು ಕಂಡಿದ್ದೇವೆ. ಆದರೆ ಅದನ್ನೆಲ್ಲ ನಾವು ಪ್ರಯತ್ನಪೂರ್ವಕವಾಗಿ ಬಿಡ್ತಾ ಬಂದಿದ್ದೇವೆ. ಅದು ಕಲೆಯ ಮೇಲಿನ ಪ್ರೀತಿ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂತಹ ಪ್ರೇಕ್ಷಕರಿಗೆ ಕೊಡುವಂತಹ ಗೌರವವೂ ಹೌದದು. ನಾವು ಇಷ್ಟೊಂದು ಶ್ರದ್ಧೆಯಿಂದ ಇದರಲ್ಲಿ ತೊಡಗಿಕೊಂಡಿರುವಾಗ ವಿಮರ್ಶೆ, ನಮಗೆ ಮುಖ್ಯವಾದಂತಹ ವಿಮರ್ಶೆ ಪ್ರೇಕ್ಷಕರಿಂದಲೇ. ಅವರದನ್ನು ಮೆಚ್ಚಿಕೊಂಡರು, ಒಂದೆರಡು ಒಳ್ಳೆಯ ಮಾತುಗಳನ್ನು ಆಡಿದರು ಪ್ರತ್ಯೇಕವಾಗಿ ಅಥವಾ ವೇದಿಕೆಯ ಮುಂಭಾಗದಲ್ಲಿ ಅಂತಂದರೆ ಅದೇ ನಮಗೆ ಬಹುಮಾನವಾಗುತ್ತದೆ. ಅದನ್ನು ನಾವು ನಿರೀಕ್ಷಿಸುವವರು. ಹಾಗಿರುವಾಗ ತಪ್ಪನ್ನು ತಿದ್ದಿಕೊಳ್ಳುವುದಕ್ಕೆ ಮಾರ್ಗದರ್ಶನ ಮಾಡಬೇಕು ಅಂತಾದರೆ ಅದಕ್ಕೆ ದಾರಿಗಳು ಇವೆ, ಇಲ್ಲ ಅಂತಿಲ್ಲ. ಆದರೆ ಈ ಕಲೆಗೆ ನಾವಿಷ್ಟು ಗೌರವ ಶ್ರದ್ಧೆಯನ್ನು ಇದರ ಕುರಿತು ವ್ಯಕ್ತಪಡಿಸಿರುವಾಗ ಅದೇ ಭಾವದಲ್ಲಿ ಅದೇ ಭಾಷೆಯಲ್ಲಿ ಪ್ರತಿಕ್ರಿಯೆ ಬಂದಾಗ ಅದು ನಮಗೆ ಮಾನ್ಯವಾಗ್ತದೆ, ತಲೆಬಾಗಿ ನಾವು ಅದನ್ನು ಸ್ವೀಕರಿಸ್ತೇವೆ. ಆದರೆ ಶಬ್ದಗಳ ಪ್ರಯೋಗದಲ್ಲಿ ತುಂಬ ಸಡಿಲವಾಗಿದ್ದಾಗ ಬೀಸು ಶಬ್ದಗಳು, ಆಡುಭಾಷೆಯ ಪದಗಳು ವಿಮರ್ಶೆಯಲ್ಲಿ ಬಂದು ಆ ಭಾಷೆ ಕೆಳಮಟ್ಟಕ್ಕೆ ಇಳಿದಾಗ ನಮಗೆ ಮನಸ್ಸಿಗೆ ತುಂಬ ನೋವಾಗುತ್ತದೆ. ನಾನು ಕೂಡ ಪತ್ರಿಕೆಯಲ್ಲಿ ಬಂದಂತಹ ಲೇಖನವನ್ನು ನೋಡಿ ಬೇಸರಗೊಂಡಿದ್ದೇನೆ ಅಂತ ಈ ಮೂಲಕ ತಮ್ಮ ಮುಂಭಾಗದಲ್ಲಿಡ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ. ನಾನು ಸುಣ್ಣಂಬಳ ವಿಶ್ವೇಶ್ವರ ಭಟ್ಟ, ತಾಳಮದ್ದಳೆಯಲ್ಲಿಯೂ ಅರ್ಥಧಾರಿ, ವೃತ್ತಿಪರನಾಗಿ ಯಕ್ಷಗಾನ ಮತ್ತೊಂದು ವಿಭಾಗ ಆಟದಲ್ಲಿಯೂ ವೇಷಧಾರಿ. ಹೀಗೆ ಕೆಲವು ವರ್ಷಗಳಿಂದ ಇದನ್ನು ವೃತ್ತಿಯಾಗಿ ಸ್ವೀಕರಿಸಿ ಮುಂದುವರಿದವ. ಯಾವುದೇ ಒಂದು ಕಲೆ ಬೆಳವಣಿಗೆಯನ್ನು ಹೊಂದುವಲ್ಲಿ ವಿಮರ್ಶೆ ಪ್ರಧಾನ ಪಾತ್ರವನ್ನು ವಹಿಸ್ತದೆ ಅನ್ನೋದು ನಿರ್ವಿವಾದ. ಒಂದು ಆರೋಗ್ಯಪೂರ್ಣವಾದ ಚಿಕಿತ್ಸಕ ದೃಷ್ಟಿಯಿಂದ ವಿಮರ್ಶಕರಾದವರು ಕಲೆಯ ಅಭ್ಯುದಯವನ್ನೇ ಪ್ರಧಾನ ಉದ್ದೇಶವನ್ನಾಗಿಸಿಕೊಂಡು ವಿಮರ್ಶೆ ಮಾಡಬೇಕಾದದ್ದು ಸಹಜ ಪ್ರವೃತ್ತಿ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಸುಭಾಷಿತಕಾರ ಹೇಳ್ತಾನೆ, ಸತ್ಯವನ್ನೇ ಹೇಳು, ಪ್ರಿಯವಾದದ್ದನ್ನೇ ಹೇಳು, ಆದರೆ ಅಸತ್ಯವನ್ನಾದರೂ ಪ್ರಿಯವಾಗುವ ಹಾಗೆ ಹೇಳು ಅಂತ, ಅಥವಾ ಪ್ರಿಯವಲ್ಲದೇ ಇದ್ದ ಸತ್ಯವನ್ನಾದರೂ ಹೇಳಬೇಡ ಅಂತ. ಈ ಒಂದು ಆದರ್ಶವನ್ನು ನಾವು ರಂಗದಲ್ಲಾಗಲಿ ರಂಗದ ಹೊರಗಾಗಲಿ ಇರಿಸಿಕೊಂಡಾಗ ಸೌಹಾರ್ದಕ್ಕೆ ಕೊರತೆ ಬರುವುದಿಲ್ಲ ಅಂತ ನನ್ನ ಅಭಿಪ್ರಾಯ. ನಮ್ಮ ಮನಸ್ಸಿಗೆ ಎಲ್ಲವೂ ಹಿತ ಆಗಬೇಕು ಅಂತಿಲ್ಲ. ಈಗ ಅಹಿತವಾದದ್ದು ಎಷ್ಟೋ ಇರಬಹುದು, ಒಬ್ಬೊಬ್ಬನ ದೃಷ್ಟಿಯಂತೆ ಅವನಿಗೆ ಅದನ್ನು ಗ್ರಹಿಸುವಂತಹ ಸಾಮರ್ಥ್ಯ ಬರ್ತದೆ. ನಾವು ಯಾವುದೋ ಒಂದು ಉದ್ದೇಶದಲ್ಲಿ ಒಂದು ವಾಕ್ಯ ಹೇಳಿದರೆ ಅದೇ ಉದ್ದೇಶದಲ್ಲಿ ಕೇಳುಗನಿಗೆ ಅರ್ಥ ಆಗಬೇಕು ಅಂತಿಲ್ಲ. ಅವನು ಗ್ರಹಿಸುವ ವಿಧಾನ ಬೇರೆ ಇದ್ದರೆ ಅವನ ದೃಷ್ಟಿಕೋನ ಕಾಣುವೆ ಬೇರೆ ಅರ್ಥ ಬರುವ ಸಾಧ್ಯತೆಯೂ ಇದೆ. ಯಾಕೆಂದರೆ ಒಂದು ವಾಚಿಕವಾದ ಕ್ಷೇತ್ರದಲ್ಲಿ ಅಂತಹ ಒಂದು ಅವಕಾಶ ಉಂಟು. ಸಾಲದೇ ಇದ್ದದಕ್ಕೆ ಆಶು ಭಾಷಣವಾದದ್ದರಿಂದ ದಿನಕ್ಕೊಂದು ವಿಧದಿಂದ ಇದರಲ್ಲಿ ಪ್ರಕಟವಾಗುವಂತಹ ಸನ್ನಿವೇಶವೂ ಇದೆ. ನಿನ್ನೆ ಇದ್ದ ಹಾಗೆ ಇಂದಿರಬೇಕು ಅಂತಲೂ ಇಲ್ಲ. ಅಥವಾ ಒಂದು ಪಾತ್ರ ಪ್ರಸ್ತುತಿಯನ್ನು ಮಾಡುವಲ್ಲಿ ಎಷ್ಟು ಪ್ರಜ್ಞೆ ವಹಿಸಿದರೂ ಕಲಾವಿದನಲ್ಲಿಯೂ ಒಂದು ಬೀಳು ಶಬ್ದ ಬರುವುದಿಲ್ಲ, ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ತದೆ. ಕಲಾವಿದನು ಒಬ್ಬ ಮನುಷ್ಯ, ಅವನಿಗೂ ನೋವು, ಸಂಕಟಗಳು, ಮತ್ತೊಂದು ಅಸಹನೆಯೋ ಇನ್ಯಾವುದೋ ಸಮಸ್ಯೆಗಳು, ಅದೆಲ್ಲ ಎಷ್ಟು ನಾವು ಜಾಗೃತ ವಹಿಸಿದರೂ ನಮ್ಮ ವೃತ್ತಿಯಲ್ಲಿ ಇಣುಕುತ್ತದೆ. ಯಕ್ಷಗಾನದಲ್ಲಿ ಅಂತಲ್ಲ, ಎಲ್ಲ ವೃತ್ತಿಯಲ್ಲಿಯೂ ಬರ್ತದೆ. ಅವರದ್ದಾದಂತಹ ವೈಯಕ್ತಿಕವಾದ ಸುಖ ದುಃಖಗಳು, ಲಾಭಗಳು, ನಷ್ಟ ಅನಿಷ್ಟಗಳು ಎಲ್ಲ ಅದರಲ್ಲಿ ನುಸುಳಿಕೊಂಡು ಹೋಗುವುದನ್ನು ನಾವು ಕಾಣ್ತಾ ಇದ್ದೇವೆ. ಅದಕ್ಕಿಂತ ಕಲೆಯೂ ಹೊರತಲ್ಲ, ಕಲಾವಿದನೂ ಹೊರತಲ್ಲ, ಅದು ಬರ್ತದೆ. ಹಾಗೆಂದು ಅದೇ ಆಗಬೇಕು ಅಂತಲ್ಲ. ಅಂತಹ ಸನ್ನಿವೇಶಗಳಲ್ಲೆಲ್ಲ ಅದನ್ನು ಎಚ್ಚರಿಸಿ ಒಂದು ಮಾಧ್ಯಮ ಬೆಳೆಯುವುದಕ್ಕೆ, ಮಾಧ್ಯಮವನ್ನು ನಂಬಿಕೊಂಡಂತಹ ಕಲೆ ಬೆಳೆಯುವುದಕ್ಕೆ ಅಥವಾ ಕಲಾವಿದ ಬೆಳೆಯುವುದಕ್ಕೆ ಕಾರಣ ಸ್ಥಾನದಲ್ಲಿ ವಿಮರ್ಶಕರು ಬಂದಾಗ ಅದಕ್ಕೊಂದು ಅತಿಶಯವಾದ ಸೊಬಗು ಬರ್ತದೆ. ವಿಶ್ವವಾಣಿ ಪತ್ರಿಕೆಯ ಸಂಪಾದಕರು ವಿಶ್ವೇಶ್ವರ ಭಟ್ರು ಯಾವುದೋ ಒಂದು ಬಹಳ ಸಲುಗೆಯ ಮಾತನ್ನು ವಿನಿಯೋಗ ಮಾಡಿದಾಗ ಕಂಡಿತು. ಈಗ ಸಲುಗೆಯ ಮಾತು ಹೌದು ಬೇಕು. ಈಗ ಸಲುಗೆಯ ಮಾತನ್ನು ನಾವು ಚಿರಪರಿಚಿತರವಾದ ನಮ್ಮ ಅಣ್ಣ ತಮ್ಮಂದಿರ ಮಧ್ಯದಲ್ಲೇ ಮಾತನಾಡುವುದಾದರೂ 4 ಜನರ ಸಮ್ಮುಖದಲ್ಲಿ ಮಾತನಾಡುವುದಲ್ಲ. ಮನೆಯೊಳಗಿದ್ದಾಗ ವೈಯಕ್ತಿಕವಾಗಿ ಮಾತಾಡ್ತೇವೆ. ಅಣ್ಣ ತಮ್ಮಂದಿರ ಸಲುಗೆಯಿಂದಲೋ, ನಮ್ಮ ಸ್ನೇಹಿತರಲ್ಲಿ ಸಲುಗೆಯಿಂದಲೋ, ಅಡ್ಡ ಹೆಸರಿನಿಂದಲೋ, ಮತ್ತೊಂದೋ ಅಥವಾ ಅಣಕವಾದಂತಹ ಹೆಸರಿನಿಂದಲೋ ಮಾತಾಡ್ತೇವೆ. ಅದು ಸಾರ್ವಜನಿಕರ ಸಮಕ್ಷದಲ್ಲಿ ಮಾತಾಡಬೇಕಾದ ವಿಷಯ ಅಲ್ಲ. ಒಂದು ಪತ್ರಿಕೆ ಅಂದರೆ ಏನು?
ಎಷ್ಟು ಮಂದಿಗಳದನ್ನು ಗಮನಿಸಬೇಕು. ಅದು ಮನೆಯೊಳಗೆ ಇರುವುದಕ್ಕಿದ್ದದ್ದಲ್ಲ, ಅದರಲ್ಲಿ ಬಳಸುವ ಭಾಷೆ ಹೇಗಿರಬೇಕು, ಹೇಳಬೇಕಾದ ವಿಷಯವೇ ಪ್ರಧಾನ ಹೌದಾದರೆ ಮನಸ್ಸಿಗೆ ನೋವಾಗದಾಗೆ ಹೇಳಲಿಕ್ಕೆ ಒಬ್ಬ ಪತ್ರಕರ್ತನಿಗೆ ಚೆನ್ನಾಗಿ ಬರ್ತದೆ, ಬರಬೇಕು, ಅಲ್ಲದಿದ್ದರೆ ಪತ್ರಕರ್ತ ಹೇಗೆ ಆಗ್ತದೆ. ಹಾಗಿದ್ರೆ ಇದು ಉದ್ದೇಶಪೂರ್ವಕವಾಗಿ ಯಾರನ್ನು ನೋವು ಮಾಡುವುದಕ್ಕಾಗಿ ಹೇಳಿದ ಹಾಗೆ ಅವರು ಬರೆದಂತಹ ಮೊನ್ನೆಯ ಒಂದು ಲೇಖನ ಕಂಡು ಬಂತು. ಬೇರೆ ಬೇರೆ ಲೇಖನಗಳನ್ನು ಬರೆಸಿದರು. ಯಕ್ಷಗಾನದ ಬಗ್ಗೆ ಪೂರ್ಣ ಒಂದು ಹಿನ್ನೆಲೆಯ ಅನುಭವ ಇಲ್ಲದೇ ಇದ್ದವರ ಬರಹದ ಹಾಗೆ ಕಂಡಿತು. ಅನುಭವ ಇದೆ ಇಲ್ಲೋ ನಮಗೆ ಗೊತ್ತಿಲ್ಲ, ಬರಹ ನೋಡುವಾಗ ಹಾಗೆ ಕಂಡಿತು. ಹಾಗಿದ್ರೆ ಹಾಗೆ ಉದ್ದೇಶಪಟ್ಟು ಮಾಡಿಸಿದಾರೋ ಅದಾದರೆ ಅವರಿಗೆ ಏನು ಉದ್ದೇಶ? ಯಾಕಂದರೆ ಈಗ ಇದ್ದ ಕಲಾವಿದರೆ ನಾಳೆಗಿರ್ತಾರೆ ಅಂತಲ್ಲ, ಕಲೆ ಇರ್ತದೆ. ಎಷ್ಟೋ ಕಾಲದಿಂದ ಇದು ಸಾಗ್ತಾ ಬಂದಿದೆ. ಇದು ಮುಂದಕ್ಕೂ ಬೆಳೀಬೇಕು, ಉಳಿಯಬೇಕು. ಹಾಗಾಗಬೇಕು ಅಂತಾದರೆ ಯಾವನೊಬ್ಬ ಪ್ರಾಥಮಿಕವಾಗಿ ಇದರ ಕುರಿತೊಂದು ಆಸಕ್ತಿ ಮೂಡಿಸುವವನಿಗೂ ಇದರ ಕುರಿತೊಂದು ಅಸಹ್ಯ ಹುಟ್ಟಿಸುವ ಹಾಗಿದ್ದಂತಹ ಒಂದು ವಿಮರ್ಶೆ ಬಂತು ಅಂತಾದರೆ, ಅಯ್ಯೋ ಹಾಗಾದು ಅದಕ್ಕಿದ್ರೆ ನಮಗೆ ಬೇಡಪ್ಪ ಅಂತ ಅವ ಭಾವಿಸಿದರೆ, ಅಥವಾ ಇದರ ಬಗ್ಗೆ ಒಂದು ತಪ್ಪು ಗ್ರಹಿಕೆಗೆ ಕಾರಣವಾಗುವ ಹಾಗಾಗ್ತದೆ ಅಂತಾದರೆ ಕಲೆ ಈ ತನಕ ಸಾಧಿಸಿದ ಒಂದು ಮನ್ನಣೆಯನ್ನೇ ನಾವು ಮುಗಿಸಿದ ಹಾಗಾಗ್ತದೆ. ಅದಾಗಕೂಡದು. ಕಲೆಯೂ ಉಳಿಬೇಕು, ಕಲಾವಿದನೂ ಉಳಿಬೇಕು. ಕಲಾಭಿಮಾನಿಗಳಿಗೆ ಇದರಿಂದ ಹಿತವಾದಂತಹ ಒಂದು ಸಂವೇದನೆ ಒದಗುವ ಹಾಗಾಗಬೇಕು. ಅದಕ್ಕಾಗಿ ಅವರು ಕಲೆ ಕಲಾವಿದರ ಕುರಿತಾಗಿ ಈ ತನಕ ಏನು ಪ್ರತಿಕ್ರಿಯೆಯನ್ನು ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆಯೋ ಅದು ನಮ್ಮ ಮನಸ್ಸಿಗೆ ಬಹಳ ನೋವು ಮಾಡಿದೆ, ಬಹಳ ನೋವಾಗಿದೆ. ಅದಕ್ಕಾಗಿ ಅವರ ಪತ್ರಿಕೆಯಲ್ಲಿ ಅವರು ಸಾರ್ವತ್ರಿಕವಾಗಿ ಒಂದು ಕ್ಷಮೆ ಕೇಳಬೇಕು. ಇಲ್ಲದಿದ್ದರೆ ನಮ್ಮ ಮನಸ್ಸಿಗೆ ಯಾಕಂದರೆ ಕೇವಲ ನಾವು ಸಮಾಜಮುಖಿಗಳು. ಒಂದು ಕಲೆ ಅಂದ ಮೇಲೆ ಸಮಾಜಮುಖಿಯಾಗಿ ಅದು ಬದಲಾಗುತ್ತದೆ. ನಾವು ಆಡಿದ್ದೇವೆ, ಅವರು ಕೇಳಿದ್ದಾರೆ, ಅಲ್ಲಿಗೆ ಮುಗಿಯುವುದಿಲ್ಲ. ಅದರ ಮರುದಿವಸದ ವಿಮರ್ಶೆ ನಮಗೆ ಮುಟ್ಟುತ್ತದೆ. ಒಳಿತು ಗಡುಕನ್ನು ವಿಮರ್ಶೆ ಮಾಡ್ತಾರೆ. ಹೀಗಿದ್ದ ಅಪಸವ್ಯ ಬಂದದ್ದನ್ನು ಮತ್ತೆ ಮತ್ತೆ ನಮ್ಮ ಹತ್ರ ಕೇಳ್ತಾ ಇದ್ದಾರೆ. ಅದಕ್ಕೇನು ನೀವೇನು ಹೇಳಲಿಲ್ಲ, ನಮಗೆ ಮನಸ್ಸಿಗೆ ನೋವಾಗಲಿಲ್ಲ, ನಮಗೆ ನೋವಾಗ್ತದೆ ಅಂತ. ಹಾಗಾಗಿ ಎಲ್ಲರ ಮನಸ್ಸಿನ ಒಂದು ನೋವನ್ನು, ಬೇಸರವನ್ನು ಅರ್ಥ ಮಾಡಿಕೊಂಡು ಅವರಿಂದ ಆಗಿ ಹೋದ ಪ್ರಮಾದ ಆದರೆ ಪ್ರಮಾದ, ಇನ್ಯಾವುದೋ ಉದ್ದೇಶ ಇದ್ದರೆ ಅದನ್ನು ಬಿಟ್ಟು ಒಂದು ಸೌಹಾರ್ದದಿಂದ ಕಲೆಯು ಕಲಾವಿದರು ಅವರು ಎಲ್ಲರೂ ಒಂದು ಸಹಮತದಿಂದ ಬೆಳೆಯುವುದಕ್ಕೆ ಅನುಕೂಲವಾಗುವಾಗ ಅವರು ವ್ಯವಹರಿಸಬೇಕು. ಇಲ್ಲದಿದ್ದರೆ ಇದಕ್ಕೆ ಬೇರೆ ಒಂದು ದಾರಿಯನ್ನು ಕಂಡುಕೊಳ್ಳಬೇಕಾಗ್ತದೆ ಅನ್ನೋದನ್ನು ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ನಮಸ್ಕಾರ. ನಮಸ್ಕಾರ. ನಾನು ರಾಧಾಕೃಷ್ಣ ಕಲ್ಚಾರ್, ತಾಳಮದ್ಲೆಯ ಅರ್ಥಧಾರಿ. ಈ ಪತ್ರಿಕೆಯಲ್ಲಿ ಬಂದ ಲೇಖನಗಳು, ಪ್ರಕಟಣೆಯಾದ ವಿಷಯಗಳು ಇದೆಲ್ಲ ನಮಗೆ ವೈಯಕ್ತಿಕವಾಗಿ ನೋವು ಕೊಟ್ಟದ್ದು ಹೌದು. ಆದರೆ ಒಂದು ಸಮಾಧಾನ ಏನು ಅಂತಂದರೆ, ತಾಳಮದ್ಲೆಯ ಬಹುಮಂದಿ ಕೇಳುಗರು, ಸಾಮಾಜಿಕರು, ಮಾಧ್ಯಮಗಳಲ್ಲಿ ನಮ್ಮನ್ನು ಬೆಂಬಲಿಸಿದ್ದಾರೆ ಎಂಬುದು ನಮಗೆ ತುಂಬ ಸಮಾಧಾನವನ್ನು ಕೊಟ್ಟ ವಿಷಯ. ಹಾಗಾಗಿ ನಾವು ಇಷ್ಟೋ ಮಂದಿ ನಮ್ಮನ್ನು ಬೆಂಬಲಿಸಿದವರಿಗೆ ಕೃತಜ್ಞರಿದ್ದೇವೆ ಅನ್ನೋದೊಂದು. ಇನ್ನೊಂದು, ಇಡೀ ಅವರು ನಡೆಸ್ತಾ ಇರುವ ಈ ಬರಹಗಳ ಸರಣಿಯಲ್ಲಿ ವೈಯಕ್ತಿಕವಾಗಿ ಕೆಲವರನ್ನು ಹೆಸರಿಸಿ ಅವರನ್ನು ಅಪಹಾಸ್ಯ ಮಾಡುವ ಒಂದು ಪ್ರವೃತ್ತಿಯನ್ನು ತೋರಿಸಿದ್ದಾರೆ. ಹಾಸ್ಯ ನಮ್ಮ ಬದುಕಿಗೆ ಬೇಕು, ಬದುಕಿನ ಕಾಠಿಣ್ಯವನ್ನು ಎದುರಿಸುವಲ್ಲಿ ನಮಗೆ ಒಂದು ಮನೋಧರ್ಮವನ್ನು ರೂಪಿಸುವಲ್ಲಿ ಹಾಸ್ಯ ಬೇಕು. ಆದರೆ ಅದು ಅಪಹಾಸ್ಯ ಆಗಬಾರದು ಎನ್ನುವುದು ನನ್ನ ಪ್ರಾಮಾಣಿಕವಾದ ಅನಿಸಿಕೆ. ಯಾಕಂದರೆ ಪತ್ರಿಕೆಯಲ್ಲಿ ಒಂದು 4 ವರ್ಷ ಕೆಲಸ ಮಾಡಿದ ಅನುಭವವುಳ್ಳವನು ನಾನು. ಪತ್ರಿಕೆಯಲ್ಲಿ ಬರುವಾಗ ಅದು ಏಕಮುಖ ಆಗ್ತದೆ ಎನ್ನುವುದನ್ನು ಕೂಡ ಅವರು ಸ್ಮರಿಸಬೇಕು. ಆಯುಧ ಇಲ್ಲದವರ ಜೊತೆಯಲ್ಲಿ ಆಯುಧ ಹಿಡ್ಕೊಂಡು ಹೋರಾಟ ಮಾಡಿದರೆ ಅದು ಏನು ಪುರುಷಾರ್ಥ ಬಂದೀತು. ಹಾಗಾಗಿ ನಮಗೆ ಸ್ಪಂದಿಸುವುದಕ್ಕೆ ಅನುಕೂಲ ಇಲ್ಲದ ಒಂದು ಪರಿಸ್ಥಿತಿಯಲ್ಲಿ ಇಕ್ಕಟ್ಟಿನಲ್ಲಿ ಅರ್ಥಧಾರಿಗಳನ್ನು ನಿಲ್ಲಿಸಿದ್ದಾರೆ ಅಂತ ನನಗೆ ಕಾಣುತ್ತದೆ. ಹೀಗಾಗಿ ವೈಯಕ್ತಿಕವಾದ ತೇಜೋವಧೆಯೋ, ಖಂಡನೆಯೋ, ಅಪಹಾಸ್ಯವೋ ಇದು ಯಾರೂ ಕೂಡ ಒಪ್ಪತಕ್ಕ ಸಂಗತಿಯಲ್ಲ. ಇನ್ನೊಂದು, ಒಂದು ಕ್ಷೇತ್ರದ ಕುರಿತಾಗಿ ಒಂದು ಅವಜ್ಞೆಯ, ಒಂದು ಧೋರಣೆಯ ಮಾತುಗಳನ್ನು ಲೇಖನದ ರೂಪದಲ್ಲಿ ಬರೆದಿದ್ದಾರೆ. ನಮಗೆಲ್ಲ ಬೇಸರ ಏನು ಅಂತಂದರೆ, ನಾವು ಯಾರೂ ಇದನ್ನು ಸಂಪಾದನೆಯ ಮಾರ್ಗವಾಗಿ ತಿಳಿದು ತಾಳಮದ್ಲೆಯಲ್ಲಿ ಅರ್ಥ ಹೇಳ್ತಾ ಇಲ್ಲ. ಇಲ್ಲಿರುವ ಇಷ್ಟೂ ಮಂದಿ 15 ಮಂದಿಯೂ ನಾವು ಬೇರೆ ಬೇರೆ ವೃತ್ತಿಯನ್ನು ಜೀವನೋಪಾಯಕ್ಕಾಗಿ ಅವಲಂಬಿಸಿದವರು, ಬೇರೆ ಸಂಪಾದನೆ ದಾರಿಯಲ್ಲಿರುವವರು. ನಾವು ಇದರ ಕುರಿತಾದ ಶ್ರದ್ಧೆಯಿಂದ, ಪ್ರೀತಿಯಿಂದ, ಈ ಕಲೆಯ ಮೇಲಣ ಅಭಿಮಾನದಿಂದ ನಾವಿಲ್ಲಿದ್ದೇವೆ. ಹಾಗಿರುವಾಗ ನಾವು ಸಂಪಾದನೆಗಾಗಿ ಏನೇನೋ ಮಾಡ್ತೇವೆ ಅನ್ನೋ ಆರೋಪವನ್ನು ಒಪ್ಪುವುದು ತುಂಬ ಕಷ್ಟ ಆಗ್ತದೆ, ಮನಸ್ಸಿಗೆ ಹಿಂಸೆ ಆಗ್ತದೆ. ಈ ರೀತಿಯ ಆರೋಪಗಳನ್ನು ಒಟ್ಟಾಗಿ ಒಂದು ಕ್ಷೇತ್ರದ ಮೇಲೆ ಮಾಡಿದಾಗ, ಒಂದು ಬೀಸು ಹೇಳಿಕೆಯ, ಒಂದು ಅವಲೋಕನದ ಮಾದರಿಯಲ್ಲಿ ಒಪ್ಪಲಾರದ ಸಂಗತಿಯನ್ನು ಹೇಳುವಾಗ
ನಾವು ಅದನ್ನು ಪ್ರತಿಭಟಿಸುವುದು ನಮಗೆ ಅನಿವಾರ್ಯವಾಗಿದೆ ಎನ್ನುವುದನ್ನು ನೀವೆಲ್ಲ ದಯವಿಟ್ಟು ಅರ್ಥ ಮಾಡಿಕೊಳ್ಬೇಕು. ಈ ಬೆಳವಣಿಗೆಗಳು ಒಂದು ಕ್ಷೇತ್ರದ ಆರೋಗ್ಯವನ್ನು ಕೆಡಿಸುವಷ್ಟು ಮುಂದುವರಿಯಕೂಡದು. ಇದು ಇಲ್ಲಿಗೆ ನಿಲ್ಲಬೇಕು ಅನ್ನೋದು ನನ್ನ ಪ್ರಾಮಾಣಿಕ ಕಳಕಳಿ ಮತ್ತು ನಮ್ಮೆಲ್ಲರ ಅನಿಸಿಕೆ ಕೂಡ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಹರೀಶ್ ಬಳಂತಿಮಗರು ಅಂತ, ತಾಳಮದ್ದಳೆ ಅರ್ಥಧಾರಿ ಹಾಗೆ ಹನುಮಗಿರಿ ಮೇಳದ ಪ್ರಬಂಧಕನಾಗಿದ್ದೇನೆ. ನಾವು ಹೆಚ್ಚೇನು ಹೇಳಲಿಕ್ಕಿಲ್ಲ, ಉಳಿದವರೆಲ್ಲ ಹೇಳಿದ್ದಾರೆ. ಯಾಕೆ ಅಷ್ಟು ಹೊತ್ತು ತಾಳಮದ್ದಳೆಯಲ್ಲಿ ಮಾತಾಡ್ತಾರೆ? ಅವರಿಗೆ ಒಂದು ವಾಕ್ಯ ಬರೀಲಿಕ್ಕೆ ಕೊಡುವುದಿಲ್ಲ, ಹಾಗಾಗಿ ವೇದಿಕೆಯಲ್ಲಿ ಕೂತು ಮಾತಾಡ್ತಾರೆ. ಈ ರೀತಿಯಾದ್ದು ಕೂಡ ಅವರು ಬರೆದದ್ದನ್ನು ನಾವು ನೋಡಿದ್ದೇವೆ. ತಾಳಮದ್ದಳೆ ಇರುವುದೇ ಮಾತಾಡಲಿಕ್ಕೆ. ಈಗ ನಿಮ್ಮ ಹತ್ರ ನಾನು ಅವರಿಗೆ 4 ಮಾತು ಬಂದು ವೇದಿಕೆಯಲ್ಲಿ ಹೇಳಲಿಕ್ಕಾಗೋದಿಲ್ಲ, ಹಾಗಾಗಿ ಕೆಳಗೆ ಕೂತು ಬರೀತಾರೆ ಅಂತ ಹೇಳಲಿಕ್ಕಾಗ್ತದಾ? ಅಂತಹ ಮಾತುಗಳು ನಮಗೆ ತುಂಬ ಬೇಸರವನ್ನು ಉಂಟು ಮಾಡ್ತದೆ, ಸತ್ಯ. ಮತ್ತು ಮಾತನಾಡುವ ಕ್ಷೇತ್ರ ಇರಬಹುದು, ಬರೆಯುವ ಕ್ಷೇತ್ರ ಇರಬಹುದು, ಯಾವುದಕ್ಕಾದರೂ ಒಂದು ಸಂಸ್ಕಾರ, ಒಂದು ಧರ್ಮ ಅಂತ ಉಂಟಲ್ಲ. ಒಂದು ಚೌಕಟ್ಟನ್ನು ಮೀರಿ ಯಾವುದನ್ನು ನಾವು ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಇನ್ನೊಬ್ಬನನ್ನು ಕೀಳಾಗಿ ಕಂಡದ್ದರಿಂದ, ತಾತ್ಸಾರ ಭಾವದಿಂದ ಕಂಡದ್ದರಿಂದ ನಾವು ದೊಡ್ಡವರು ಆಗುವುದಿಲ್ಲ. ತಿಳಿದವರ ಮುಂದೆ ನಾವು ಸಣ್ಣವರೇ ಆಗ್ತೇವೆ ಅಷ್ಟೇ. ಹಾಗಾಗಿ ಅವರ ಅಂತರಂಗದಿಂದಲೇ ಅವರಿಗೆ ವಿಷಾದ ಹುಟ್ಟಬೇಕು. ಹೌದು, ತಾನು ಮಾಡಿದ್ದು ಸರಿಯಲ್ಲ ಅನ್ನುವ ಭಾವ ಅವರಿಗೆ ಹುಟ್ಟಿದರೆ ಅವರು ನಿಜವಾಗಿ ಒಳ್ಳೆಯ ವ್ಯಕ್ತಿ ಆಗ್ತಾರೆ. ನೀವು ವಾಟ್ಸಪ್ಪಿನಲ್ಲಿಯೋ ಅಥವಾ ಫೇಸ್ಬುಕ್ಕಲ್ಲಿಯೋ ಕಲಾವಿದರ ಪರವಾಗಿ ಬಂದಂತಹ ಕಮೆಂಟ್ಗಳನ್ನು, ಕಲಾವಿದರ ಪರವಾಗಿ ಬಂದಂತಹ ಫೋಟೋಗಳನ್ನು ಗಮನಿಸಿರ್ಬೋದು. ನಾವು ಹೇಳಿ ಹಾಕಿಸಿದ್ದಲ್ಲ ಅದು. ಅದು ಕಲಾಭಿಮಾನಿಗಳಿಗೆ ನಮ್ಮ ಮೇಲಿದ್ದಂತಹ ಪ್ರೀತಿ. ಹಾಗಾಗಿ ಅದೆಲ್ಲವನ್ನು ಗ್ರಹಿಸಿಕೊಂಡು ಕಲೆಯ ಕುರಿತಾದಂತಹ ಅಭಿಮಾನದಿಂದ ಮಾತ್ರ ಅಲ್ಲ, ತಮ್ಮದಾದಂತಹ ಸಾಹಿತ್ಯ, ಬರವಣಿಗೆ, ಪತ್ರಿಕಾ ಧರ್ಮವನ್ನು ತಿಳಿದು ಅವರು ತಾವು ಮಾಡಿದ್ದು ತಪ್ಪಾಯಿತು ಅನ್ನುವಂತಹ ವಿಷಾದವನ್ನು ಖಂಡಿತ ಪ್ರಕಟಿಸಬೇಕು ಅಂತ ನಾನು ಕೂಡ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಹಿರಣ್ಯ ವೆಂಕಟೇಶ್ವರ ಭಟ್. ತಾಳಮದ್ದಳೆಯ ಆಸಕ್ತಿಯಿಂದ ಅರ್ಥಗಾರಿಕೆಗೆ ಬಂದವನು. ಇಷ್ಟದವರೆಗೆ ಎಲ್ಲರೂ ಹೇಳಿದ ಅಭಿಪ್ರಾಯ ನನಗೆ 100ಕ್ಕೆ 100 ಸಹಮತವಾದಂತಹ ಅಭಿಪ್ರಾಯ. ವಿಮರ್ಶೆ ಎನ್ನುವುದು ವಿಷಯನಿಷ್ಠವಾಗಿರಬೇಕೇ ಹೊರತು ವಿಷಯನಿಷ್ಠವಾಗಿರಬೇಕೇ ಹೊರತು ವ್ಯಕ್ತಿನಿಷ್ಠವಾಗಿರಬಾರದು. ಒಬ್ಬರು ಬರೆದಿದ್ದಾರೆ ಎನ್ನುವ ಕಾರಣದಿಂದ ಅವರ ಬರವಣಿಗೆ ಎಲ್ಲ ಒಳ್ಳೆಯದಾಗಿರ್ತದೆ ಎನ್ನುವ ನಿರ್ಣಯಕ್ಕೆ ನಾವು ಬರುವ ಹಾಗೆ ಇಲ್ಲ. ವಿಷಯವನ್ನು ನೋಡಿ ವಿಮರ್ಶೆ ಮಾಡುವುದು ವಿಮರ್ಶೆಯ ಒಂದು ಪರಂಪರೆ. ವ್ಯಕ್ತಿಯನ್ನು ನೋಡಿಕೊಂಡು ವಿಮರ್ಶೆ ಮಾಡುವುದು ವಿಮರ್ಶಾ ಪರಂಪರೆ ಅಲ್ಲ. ಪಾಶ್ಚಾತ್ಯದಿಂದ ತೊಡಗಿ ಪೌರಾತ್ಯದ ತನಕದ ಎಲ್ಲ ಕಲೆ, ಕಾವ್ಯ ವಿಮರ್ಶೆಗಳು ಎಲ್ಲೂ ವ್ಯಕ್ತಿನಿಷ್ಠವಾಗಿ ಇಷ್ಟದ ತನಕ ಬರಲಿಲ್ಲ. ವಸ್ತು ಅಥವಾ ವಿಷಯನಿಷ್ಠವಾಗಿಯೇ ಬಂದಿದೆ. ವೈಯಕ್ತಿಕವಾಗಿ ಕಲಾವಿದರ, ಸಾಹಿತಿಗಳ ಅಥವಾ ರಂಗದಲ್ಲಿ ವಿವಿಧ ಪ್ರದರ್ಶನಗಳನ್ನು ಕೊಡುವವರನ್ನು ಹೀಯಾಳಿಸುವುದು, ಕೀಳು ಶಬ್ದದಿಂದ ಕರೆಯುವುದು, ಇದು ಸಾಮಾಜಿಕವಾದ ಕಲಾವಿದರ, ಕಲಾಭಿಮಾನಿಗಳ ಪರಸ್ಪರ ಸಂಬಂಧಕ್ಕೆ ಮಾರಕವಾದಂತಹ ವಿಷಯ ಎಂಬುದಂತೂ ಖಂಡಿತ ಸ್ಪಷ್ಟ. ಈ ರೀತಿಯ ವೈಯಕ್ತಿಕ ನಿಂದೆಯನ್ನು ನಾನು ಖಂಡಿತ ಖಂಡಿಸ್ತೇನೆ. ನಮಸ್ಕಾರ. ನಮಸ್ಕಾರ. ನಾನು ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆ ಅಂತ. 35 ವರ್ಷಗಳಿಂದ ಯಕ್ಷಗಾನದ ವ್ಯವಸಾಯಿ. 22 ವರ್ಷದಿಂದ ತಾಳಮದ್ದಳೆಯ ಕ್ಷೇತ್ರದಲ್ಲಿಯೂ ದುಡಿದವ. ಶ್ರೀಯುತ ಮಹಾನ್ ಸಂಪಾದಕರಾದ ವಿಶ್ವೇಶ್ವರ ಭಟ್ರು ಕೆಲವು ಮಂದಿಗಳನ್ನು ಉದ್ದೇಶಪೂರ್ವಕವಾಗಿ ಅಣಕಿಸುತ್ತಿರುವ ವಿಚಾರ ಕೇಳಿ ನನಗೂ ಸಹಿಸುವುದಕ್ಕಾಗಲಿಲ್ಲ. ಬಾಯಿ ಬೇರೆ ಬೇರೆಯಾದರೂ ನಮಗೆಲ್ಲರಿಗೂ ತಾಯಿ ಒಬ್ಬಳೇ ಸರಸ್ವತಿ. ಇವತ್ತು ಅವರಿಗೆ ಬಂತು, ನಾಳೆ ನಮಗೂ ಬರಬಹುದು. ತಾಳಮದ್ದಳೆಯಲ್ಲಿ ವಿಸ್ತಾರವಾಗಿ ಅರ್ಥ ಮಾತಾಡುವವರಿಗೆ ಬರೆಯುವುದಕ್ಕಾಗುವುದಿಲ್ಲ ಅಂತ ಒಂದು ವಾಕ್ಯ ಹೇಳಿದ್ರಂತೆ. ಬಹುಶಃ ಅವರಿಗೆ ತಾಳಮದ್ದಳೆಯಲ್ಲಿ ಅರ್ಥ ಹೇಳಲಿಕ್ಕೆ ಆಗದೇ ಇದ್ದದರಿಂದ ಬರೆಯುವುದಾ ಅಂತ ಕಾಣ್ತದೆ. ಇಷ್ಟಕ್ಕೂ ನೇರ ಒಂದು ಪ್ರಶ್ನೆ ಅವರಿಗೆ, ಅವರು ಯಕ್ಷಗಾನದಲ್ಲಿ ಏನು ಅಂತ. ಮತ್ತೊಬ್ಬರನ್ನು ವಿಮರ್ಶೆ ಮಾಡಬೇಕು ಅಂತಾದರೆ
ನಾವು ಏನು ಅಂತ ನಮ್ಮನ್ನು ಮೊದಲಾಗಿ ತಿಳ್ಕೊಳ್ಬೇಕು. ಕಡಲೆ ಹುರಿಯುವಾಗ ಎಳ್ಳು ಕರಟಬಾರದಲ್ಲ. ಪ್ರಪಂಚದಲ್ಲಿ ಒಬ್ಬರನ್ನು ಉದ್ದೇಶಪೂರ್ವಕವಾಗಿ ನಾವು ಏನೋ ಮಾಡುವುದಕ್ಕೆ ಹೋದಾಗ ಇನ್ಯಾರಿಗೂ ನೋವಾಗ್ತದೆ ಎನ್ನುವ ಒಂದು ವಿಷಯ ಸಂಪಾದಕರಿಗೆ ತಿಳಿದಿರಬೇಕಿತ್ತು. ಎಲ್ಲ ಪತ್ರಿಕೆಗಳನ್ನು ನಾವು ಅಭಿಮಾನದಿಂದ ಓದುವವರು, ಆ ವಿಷಯವನ್ನು ರಂಗದಲ್ಲಿಯೂ ಹೇಳುವವರು. ಕೆಲವು ತಾಳಮದ್ದಳೆ ಕ್ಷೇತ್ರಗಳಲ್ಲಿ ಕುಳಿತು ಕೇಳುವ ಪ್ರೇಕ್ಷಕರನ್ನು ಉದ್ದೇಶಿಸಿಯೂ ನಾವು ಕೆಲವು ಸಂಭಾಷಣೆಗಳನ್ನು ವ್ಯತ್ಯಾಸ ಮಾಡಬೇಕಾಗ್ತದೆ. ಯಾಕಂದರೆ ಕೆಲವರಿಗೆ ಕೆಲವು ವಿಷಯಗಳು ಅರ್ಥ ಆಗುವುದಿಲ್ಲ. ಆಗ ಒಂದೇ ಕಥೆಯಲ್ಲಿ ಬರಬಹುದಾದ ಒಂದೇ ಪಾತ್ರಗಳಾದರೂ ವಿಭಿನ್ನ ಶೈಲಿಯಲ್ಲಿ ಹೋಗ್ತದೆ. ಇದನ್ನೆಲ್ಲ ಏನೋ ಒಂದು ಕೀಳು ಅಭಿರುಚಿಯಿಂದ ಕೀಳು ಮಟ್ಟದ ಒಂದು ವಿಮರ್ಶೆಗೆ ಒಳಗಾಗಿಸುವುದು ನಮಗಾರಿಗೂ ಸರಿ ಕಾಣುವುದಿಲ್ಲ. ಆದದ್ದರಿಂದ ತಪ್ಪನ್ನು ತಪ್ಪು ಅಂತ ಒಪ್ಪಿಕೊಳ್ಳುವುದು ಪ್ರಾಜ್ಞತ್ವದ ಲಕ್ಷಣ ಎನ್ನುವ ನೆಲೆಯಲ್ಲಿ ವಿಶ್ವೇಶ್ವರ ಭಟ್ರಿಗೆ ನಮಸ್ಕಾರ ಮಾಡಿ ಇದನ್ನು ಇನ್ನಾದರೂ ಮುಂದುವರಿಸದೇ ಇರಿ, ಮಾಡಿದ್ದು ತಪ್ಪಾಯಿತು ಅಂತ ಹೇಳಿ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಪವನ್ ಕಿರಣಕೆರೆ. ಈ ತಾಳಮದ್ದಳೆ ಕ್ಷೇತ್ರದಲ್ಲಿ ಅತ್ಯಂತ ಎಳೆಯುವ ಅಂಬೆಗಾಲಿಡುವ ಶಿಶು. ತೀರಾ ಇತ್ತೀಚೆಗೆ ಈ ಕ್ಷೇತ್ರಕ್ಕೆ ಪ್ರವೇಶ ಮಾಡಿ ಅರ್ಥ ಹೇಳ್ತಾ ಇರುವವ ನಾನು. ಸಮಸ್ತ ರಂಗಭೂಮಿಯ ಬಗ್ಗೆ ಒಂದು ಆಕ್ಷೇಪಾರ್ಹವಾದಂತಹ ಪದಗಳ ಬಳಕೆ. ಜರ್ನಲಿಸಮ್ ಹ್ಯಾಸ್ ಇಟ್ಸ್ ಓನ್ ಜರ್ಗನ್. ನಾವು ಅದನ್ನು ಆಕ್ಷೇಪಿಸುವುದಕ್ಕಲ್ಲ. ಜರ್ನಲಿಸಮ್ನ ಜರ್ಗನ್ಗಳು ಏನೂ ಇರಬಹುದು, ಆದರೆ ಬಳಸುವ ಭಾಷೆಯ ಕುರಿತಾದ ಪ್ರಜ್ಞೆ ಮತ್ತು ಬಳಸುವ ಭಾಷೆಯ ಕುರಿತ ಪ್ರಬುದ್ಧತೆ ಮತ್ತು ಹಿಡಿತ ಬಳಸುವವರಿಗೆ ಇಲ್ಲದೇ ಇದ್ದರೆ ಅದು ಮಾಡುವ ಪರಿಣಾಮ ತೀರಾ ಅಪಾಯಕಾರಿಯಾಗಿರುತ್ತದೆ. ನಾನು ಉಳಿದವರೆಲ್ಲ ಹಿರಿಯರು ಹೇಳಿದಂತಹ ಅಭಿಪ್ರಾಯಗಳಿಗೆ ಸಹಮತಿಯನ್ನು ಸೂಚಿಸುವುದರ ಜೊತೆಗೆ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲ ಕಲಾವಿದರು ಈ ಕ್ಷೇತ್ರವನ್ನು ನೆಚ್ಚಿಕೊಂಡು ಕಲೆಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದೇವೆ ಎನ್ನುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಆ ಕ್ಷೇತ್ರ ನಮ್ಮನ್ನು ಆಯ್ದುಕೊಂಡಿದೆ ಅನ್ನೋದು ಕೂಡ ಪರಮ ಸತ್ಯ. ಈ ರೀತಿ ಪ್ರಯತ್ನಿಸ್ತಾ ಇರುವ ಅನೇಕ ಅರ್ಥವಾದಿಗಳು, ಈ ರೀತಿ ಕ್ಷೇತ್ರಕ್ಕೆ ಪ್ರವೇಶ ಮಾಡಬೇಕು ಅಂತ ಪ್ರಯತ್ನಿಸ್ತಿರುವ ಅನೇಕ ಯುವ ತಲೆಮಾರಿನ ಹುಡುಗರಿರುವಾಗ ಈ ಹಿರಿಯರು ಇಲ್ಲಿರುವವರೆಲ್ಲರೂ ಕೂಡ ಆದರ್ಶರಾಗಿ, ಅಗ್ರಪಂಕ್ತಿಯರಾಗಿ ಅವರಿಗೊಂದು ಆದರ್ಶ ಆಗಿ ನಿಲ್ಲುತ್ತಾರೆ. ಅಂಥವರ ಕುರಿತಾದ ಅವಹೇಳನಕಾರಿಯಾದಂತಹ ಒಂದಷ್ಟು ವಿಷಯಗಳು, ಆ ಕ್ಷೇತ್ರದ ಕುರಿತಾದ ತೀರಾ ಕಳಪೆಯಾದಂತಹ ವಾಕ್ಯ ಸರಣಿಗಳು ಬಂದಾಗ ಆ ಕ್ಷೇತ್ರವನ್ನು ಪ್ರವೇಶ ಮಾಡಬೇಕು ಅಂತ ಯೋಚಿಸ್ತಾ ಇರುವ ಮನಸ್ಸುಗಳಿಗೆ ಈ ಕ್ಷೇತ್ರವೇ ಒಂದು ಹಂತದಲ್ಲಿ ನಮಗೆ ಆಗಬಾರದ ಕ್ಷೇತ್ರ ಆಗ್ತದೋ ಅಥವಾ ನಮ್ಮಂಥವರು ಪ್ರವೇಶ ಮಾಡಬಾರದ ಕ್ಷೇತ್ರವೋ ಅನ್ನುವಂಥ ಒಂದು ಕೀಳರಿಮೆ ಕ್ಷೇತ್ರದ ಕುರಿತಾಗಿ ಬಂದರೆ ಕ್ಷೇತ್ರಕ್ಕೆ ಬರುವ ಹೊಸ ಪ್ರತಿಭೆಗಳಿಗೆ ಮುಕ್ತತೆ ಹೇಗೆ ಲಭ್ಯ ಆದೀತು, ಈ ಕ್ಷೇತ್ರ ಮುಂದೆ ಕೈದಾಟಿಸುವ ಬಗೆ ಹೇಗೆ? ತೀರಾ ಜನಾಶ್ರಯದಿಂದ ಬೆಳೆದ ಕಲೆ ಆದ್ದರಿಂದ ಆಟ ಆಗಲಿ ಕೂಟ ಆಗಲಿ ಜನ ಇದನ್ನು ಒಪ್ಪಿ ಮಾಡ್ತಾರೆ, ಜನ ಇದನ್ನು ಒಪ್ಪಿ ಕಲಾವಿದರನ್ನು ಕರೀತಾರೆ ಅಂತಾದರೆ ಆ ಕಲಾವಿದರ ಮೇಲೆ ಜನಾಶ್ರಯವನ್ನು ಕೊಡ್ತಾ ಇರುವ ಜನಗಳಿಗೆ ಅದರ ಮೇಲೆ ಪ್ರೀತಿ ಇದೆ ಅಂತ ಅರ್ಥ. ಅದನ್ನು ಸಾಮೂಹಿಕವಾಗಿ ಅನ್ಯರ ಶ್ರದ್ಧೆಯನ್ನು, ಅನ್ಯರ ಗೌರವವನ್ನು, ಅನ್ಯರ ಪ್ರೀತಿಯನ್ನು ನಿರ್ದಾಕ್ಷಿಣ್ಯವಾಗಿ ತೀರಾ ಕೀಳು ಮಟ್ಟದಲ್ಲಿ ಆಕ್ಷೇಪಿಸುವ ಅಧಿಕಾರ ಯಾವ ಕ್ಷೇತ್ರದಲ್ಲಿದ್ದವರಿಗೂ ಇಲ್ಲ. ಅದು ಪತ್ರಿಕೆ ಆಗಿರಬಹುದು, ಮಾಧ್ಯಮ ಆಗಿರಬಹುದು, ವ್ಯಕ್ತಿಗತವಾದ ಭಾಷಣಾದಿಗಳಾಗಿರಬಹುದು. ಹಾಗೆ ಒಂದು ಮಾಧ್ಯಮವನ್ನು ತೀರಾ ನಮ್ಮ ಇಚ್ಛೆಗೆ ಬೇಕಾಗಿ, ವ್ಯಕ್ತಿಗತ ಸಾಧನೆಗೆ ಬೇಕಾಗಿ ಬಳಸಿಕೊಳ್ಳುವುದನ್ನು ತೀರಾ ಕೀಳು ಮಟ್ಟದ ಪದಗಳಲ್ಲಿ ಬಳಸಬೇಕಾಗ್ತದೆ. ಆದರೆ ನಾವು ಪ್ರಜ್ಞಾವಂತರ ಅದರಿಂದ ನೆಲೆಯಲ್ಲಿ ಆಕ್ಷೇಪವನ್ನು ಮಾಡುವುದಿಲ್ಲ. ಎಲ್ಲರ ಮಾತಿಗೆ ಸಹಮತವನ್ನು ವ್ಯಕ್ತಪಡಿಸಿ ನನ್ನ ಕಳಕಳಿಯ ವಿನಂತಿ ಇಷ್ಟೇ, ನನ್ನಂತೆಯೇ ಮುಂದಿನ ತಲೆಮಾರು ಈ ಕ್ಷೇತ್ರವನ್ನು ಪ್ರವೇಶಿಸುವುದಕ್ಕೊಂದು ಪ್ರೋತ್ಸಾಹದಾಯಕವಾಗಿ ಮಾಧ್ಯಮ ವರ್ತಿಸಬೇಕೇ ಹೊರತು ಒಂದು ಕ್ಷೇತ್ರವನ್ನೇ ಸಾಮಾಜಿಕವಾದ ಕಳಂಕ ಅಂತಲೋ, ಒಂದು ಕ್ಷೇತ್ರವೇ ಸಾಮಾಜಿಕವಾಗಿ ಸರಿಯಿಲ್ಲದ ಕ್ಷೇತ್ರ ಎಂಬ ಅಭಿವ್ಯಕ್ತಿ ಬರುವ ಹಾಗೆ ಕ್ಷೇತ್ರದ ಕುರಿತಾದ ತೆಗಳಿಕೆಗಳು ತೀರಾ ಆಕ್ಷೇಪಾರ್ಹವಾದ್ದು. ಅದರಿಂದ ಸಂಬಂಧಿಸಿದಂಥ ಪತ್ರಿಕೆ ಮತ್ತು ಸಂಬಂಧಿಸಿದ ಸಂಪಾದಕರು ಖಂಡಿತವಾಗಿ ಕ್ಷಮೆಯನ್ನು ಸಾರ್ವತ್ರಿಕವಾಗಿ ಯಾಚಿಸಬೇಕು. ಹಿರಿಯರಾದ ವಿದ್ವಾಂಸರೆಲ್ಲ ಹೇಳಿದ ಹಾಗೆ ನಮ್ಮಲ್ಲಿ ಕ್ಷಮೆ ಅಂತಲ್ಲ, ಸರಸ್ವತಿಯಲ್ಲಿ ಕ್ಷಮೆಯನ್ನು ಯಾಚಿಸಬೇಕು. ಅಕ್ಷರ ಸಂತರೆನಿಸಿಕೊಂಡಂತಹ ಸಂಪಾದಕರು, ನೀವು ಪತ್ರಿಕೆಯವರು ಅಕ್ಷರ ದ್ರೋಹವನ್ನು ಯಾವ ಕಾಲಕ್ಕೂ ಮಾಡಬಾರದು, ಇದು ನಮ್ಮ ವಿನಂತಿ. ಇದು ಕೇವಲ ಶಕ್ತಿ ಪ್ರದರ್ಶನಕ್ಕಾಗಿಯೋ ಅಥವಾ ನಾವಿಷ್ಟು ಸಂಖ್ಯೆಯಲ್ಲಿದ್ದೇವೆ ಅಂತ ಹೇಳಿದ್ದಕ್ಕಾಗಿಯೋ ಒಟ್ಟಾದ ಸಂಖ್ಯೆ ಅಲ್ಲ. ಎಲ್ಲರ ಅಂತರಂಗದಿಂದ ಒಪ್ಪಿ ಹೀಗೊಂದು ಆಗಬೇಕು ಅಂತ ಆಶಿಸಿ ಒಟ್ಟಾಗಿದ್ದಾರೆ ಎಂಬುದಕ್ಕಾಗಿ ಮಾತ್ರ ಅವರವರ ಮಾತುಗಳನ್ನು ಕ್ಲಪ್ತವಾಗಿ ತಡಾದರೆ ಕ್ಷಮಿಸಿ, ಅದೆಷ್ಟು ಶೀಘ್ರವಾಗಿ ಮುಗಿಸಲಿಕ್ಕೆ ನೋಡ್ತೇವೆ. ನಮಸ್ತೆ, ನಾನು ದಿನೇಶ್ ಶೆಟ್ಟಿ ಕಾವಳ್ಕಟ್ಟೆ. ಬಂಧುಗಳೇ, ಸಮಾಜವನ್ನು ತಿದ್ದುವುದಕ್ಕಿರುವಂಥ ಪ್ರಮುಖ ಮಾಧ್ಯಮ ಒಂದು ಪತ್ರಿಕಾ ಮಾಧ್ಯಮ, ಇನ್ನೊಂದು ಕಲಾ ಮಾಧ್ಯಮ. ಅಂತಹದ್ದರಲ್ಲಿ ಸಮಾಜವನ್ನು ತಿದ್ದಿ ಉತ್ತಮರನ್ನು ಜಾಗೃತಗೊಳಿಸಬೇಕಾದಂತಹ ಒಬ್ಬ
ಅದರಲ್ಲಿಯೂ ವಿಶ್ವವಾಣಿ ಅಂತ ಒಂದು ಶ್ರೇಷ್ಠ ಪತ್ರಿಕೆಯ ಸಂಪಾದಕರು ವಿಶ್ವೇಶ್ವರ ಭಟ್ಟರು. ಅವರ ಬಗ್ಗೆ ನಮಗೆ ಅಪಾರ ಅಭಿಮಾನ ಇದೆ. ಭಾಳಷ್ಟು ಕಿರಿಯ ಪತ್ರಕರ್ತರನ್ನು ಈ ಸಮಾಜಕ್ಕೆ, ಮಾಧ್ಯಮಕ್ಕೆ ಅವರು ಕೊಟ್ಟವರು. ಅಂತಹವರು ಈ ಸಮಾಜದಲ್ಲಿ ಅದೆಷ್ಟೋ ಮಂದಿ ಪತ್ರಕರ್ತರಂತಹ ಶಿಷ್ಯ ಬಂಧುಗಳನ್ನು ಹೊಂದಿದ ಕೆರೆಕೈಯಂಥವರನ್ನು ಮಾತ್ರವಲ್ಲ, ಜೋಶಿಯಂತಹವರನ್ನು ಅವಹೇಳನಕಾರಿಯಾಗಿ ಬಿಂಬಿಸಿರುವುದು ಕಿರಿಯರಾದ ನಮಗೆ ನೋವು. ಅಂತಹ ವಿದ್ವಾಂಸರ ಬಗ್ಗೆ ಹಾಗೆ ಬರೆದರೆ ಕಿರಿಯರಾದ ನಾವು ಅಲ್ಪ ಸ್ವಲ್ಪ ಕಲಿತವರು ತಾಳಮದ್ದಲೆ ಕ್ಷೇತ್ರದಲ್ಲಿ ಮಾತಾಡುವುದು ಹೇಗೆ ಎನ್ನುವ ಭಯ ಉಂಟಾಗ್ತಾ ಇದೆ. ಆದ್ದರಿಂದ ಯಕ್ಷಗಾನ ಮಾಧ್ಯಮ ಎನ್ನುವುದು ಸಂಸ್ಕಾರ ಸಂಸ್ಕೃತಿಯನ್ನು ಅನಾವರಣಗೊಳಿಸುವುದಕ್ಕಿರುವಂಥ ಒಂದು ಕೇಂದ್ರ ಬಿಂದು. ಅದರ ಬಗ್ಗೆ ನಿಮಗೆ ಗೌರವ ಇರಲಿ. ನಿಮ್ಮಿಂದ ಯಾಕೋ ಏನು ವಿಕ್ರಮಾದಿತ್ಯನಂತಹ ವಿದ್ವಾಂಸನೂ ಕೂಡ ಗ್ರಹನಿಂದೆಯಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಇವತ್ತು ನಿಮಗೂ ಅಂತಹ ಗ್ರಹಗತಿ ಬದಲಾಗಿದೆ ಅಂತ ನನಗೆ ಅನ್ನಿಸ್ತದೆ. ದಯವಿಟ್ಟು ತಮ್ಮ ತಪ್ಪನ್ನು ಒಪ್ಪಿಕೊಂಡು ತಾವು ಈ ಬಗ್ಗೆ ಕ್ಷಮಾಯಾಚನೆ ಮಾಡುವುದು ಉತ್ತಮ ಅಂತ ನಿಮ್ಮ ಮುಂದೆ ಕಿರಿಯನಾಗಿ ನನ್ನ ಕಳಕಳಿಯ ವಿನಮ್ರ ಪ್ರಾರ್ಥನೆ. ಪತ್ರಿಕಾ ಬಂಧುಗಳಿಗೆಲ್ಲ ನಮಸ್ಕಾರ. ನಾನು ಡಾಕ್ಟರ್ ಪ್ರದೀಪ್ ಸಾಮಗ ಅಂಥೇಳಿ. ನಾನು ವೃತ್ತಿಯಲ್ಲಿ ಅಧ್ಯಾಪಕನಾದರೂ ಕೂಡ ಯಕ್ಷಗಾನದಲ್ಲೂ ಮತ್ತು ಪ್ರವೃತ್ತಿಯಲ್ಲಿ ತಾಳಮದ್ದಲೆಯಲ್ಲೂ ಕೂಡ ಭಾಗವಹಿಸ್ತಾ ಇರುವವ. ನಾನು ನನ್ನ ಹಾಗಿನವರು ಯಕ್ಷಗಾನದಿಂದ ಉತ್ಪತ್ತಿ ಬೇಡ ಅಂತ ಹೇಳುವಂಥ ನಾವು ಕೂಡ ಇಲ್ಲಿಗೆ ಬರುವುದಕ್ಕೆ ಕಾರಣ ಯಕ್ಷಗಾನ ಸಾಧಿಸಿದಂಥ ಔನ್ನತ್ಯ. ಈಗ ಉತ್ತರ ಕರ್ನಾಟಕದಲ್ಲಿ ಜಾನಪದ ಗೀತೆಗಳ ಹೆಸರಿನಲ್ಲಿ ಅಶ್ಲೀಲ ಸಾಹಿತ್ಯವನ್ನೇ ಪ್ರಚಾರ ಮಾಡ್ತಾ ಇದ್ದಾರೆ. ಅದನ್ನು ಶುದ್ಧೀಕರಿಸಬೇಕು ಅಂತೇಳಿ ಒಂದು ಅಭಿಯಾನ ಆರಂಭ ಆಗಿದೆ. ಯಕ್ಷಗಾನದಲ್ಲಿ ಹಾಗಿದ್ದೇನೂ ಬೇಕಾಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಜಾನಪದೀಯವಾಗಿದ್ದರೂ ಕೂಡ ಶಾಸ್ತ್ರೀಯ ಚೌಕಟ್ಟಿನಲ್ಲಿ ಇವಾಲ್ವ್ ಆಗ್ತಾ ಬಂದಿರುವಂಥ ಕಲೆ ಇದು. ಹಾಗಾಗಿ ಹೋಗ್ತಾ ಹೋಗ್ತಾ ಗಾಂಭೀರ್ಯವನ್ನು ಮೈಗೂಡಿಸಿಕೊಂಡಂಥ ಕಲೆಯಾದ ಕಾರಣ ವಿದ್ಯಾವಂತರ ಅನೇಕರು ಕೂಡ ಇದಕ್ಕೆ ಆಕರ್ಷಿತರಾಗಿ ಬರ್ತಾ ಇದ್ದಾರೆ. ಕೇವಲ ಕಲಾವಿದರಾಗಿ ಅಲ್ಲ, ಇಲ್ಲಿಗೆ ಬರುವಂಥ ಪ್ರೇಕ್ಷಕರು ಕೂಡ ಕತೆ ಗೊತ್ತಿದ್ದೇ ಬರುವವರು. ಅವರು ಇಲ್ಲಿಗೆ ಬರುವುದೇ ಕತೆ ಹೇಗೆ ಪ್ರಸ್ತುತಿ ಆಗ್ತದೆ ಅಂತ. ತಾಳಮದ್ದಲೆಯ ಕ್ಷೇತ್ರವೇ ವಿಮರ್ಶೆಯ ಕ್ಷೇತ್ರ. ಹಾಗಾಗಿ ತಾಳಮದ್ದಲೆಯ ಯಾವ ಕಲಾವಿದರು ನಾವು ವಿಮರ್ಶೆಗೆ ಅತೀತ ಅಂತ ಯಾವತ್ತೂ ಹೇಳಿಕೊಂಡವರೇ ಅಲ್ಲ. ಯಾಕೆಂದರೆ ತಾಳಮದ್ದಲೆಯಲ್ಲಿ ಮಾಡುವುದೇ ಪಾತ್ರ ವಿಮರ್ಶೆ, ಪಾತ್ರೆಯ ಒಳತೋಟಿ, ಆಮೇಲೆ ಪ್ರಸಂಗದ ವಿಮರ್ಶೆ. ಇದು ಕುಳಿತಂಥ ಪ್ರೇಕ್ಷಕನಿಗೂ ಗೊತ್ತಿರ್ತದೆ. ನಾವು ಹೇಳಿದಂಥ ಮಾತು ಒಂದು ತಪ್ಪಾಯಿತು ಅಂತಾದರೆ ನಾವು ಕೆಳಗಿಳಿದು ಬಂದ ಕೂಡಲೇ ಪ್ರೇಕ್ಷಕ ಮುಖದ ಮೇಲೆ ಹೇಳುತ್ತಾನೆ. ನಾವು ಅಂಥದ್ದನ್ನು ಕೇಳಿದವರು ಕೂಡ. ಯಾಕೆಂದರೆ ಕುಳಿತು ಮಾತಾಡುವಂಥ ಕಲಾವಿದರಿಗಿಂತ ಹೆಚ್ಚನ್ನು ತಿಳಿದಂಥ ಪ್ರೇಕ್ಷಕರೇ ಎದುರು ಕೂತಿರ್ತಾರೆ. ಇದು ಅಡಿಗೆ ಬಲ್ಲವರು ಮಾತ್ರ ಅನಿಸಿಕೆ ಹೇಳಬೇಕು ಅಂತಿಲ್ಲ. ಊಟ ಮಾಡಿದ ಯಾರೂ ಅನಿಸಿಕೆ ಹೇಳಲಿಕ್ಕೆ ಆಗ್ತದೆ. ಆದರೆ ಅದು ಅನಿಸಿಕೆ ಮಾತ್ರ, ಅದು ವಿಮರ್ಶೆ ಅಲ್ಲ. ವಿಮರ್ಶೆ ಮಾಡಬೇಕಾದ್ರೆ ಅಡಿಗೆ ಗೊತ್ತಿದ್ದವನೇ ಮಾಡಬೇಕು. ವಿಮರ್ಶೆ ಅಂತ ಮಾಡುವವನಿಗೆ ಅವನ ಅಥಾರಿಟಿ ಏನು, ಅವನ ಎಕ್ಸ್ಪರ್ಟೈಸ್ ಏನು, ಆ ಕಲೆಯ ಬಗ್ಗೆ ಮಾತಾಡುವುದರಲ್ಲಿ ಅವನ ಅರ್ಹತೆ ಏನು, ಅವನಿಗೆ ಅದರ ಸಂವಿಧಾನ ಎಷ್ಟು ಗೊತ್ತಿದೆ, ಇದೆಲ್ಲ ಬೇಕಾಗ್ತದೆ. ಇದು ಉಗುರಿನಲ್ಲಾಗುವುದಕ್ಕೆ ಕೊಡಲಿ ತಗೊಂಡ ಹಾಗೆ, ತುಳಸಿ ಹುಣ್ಣು ಮಾಡಿಕೊಂಡ ಹಾಗೆ ವಿಶ್ವವಾಣಿಯ ಸಂಪಾದಕರು ಮಾಡಿಕೊಂಡಿರುವಂಥ ಕೃತ್ಯ ಅಷ್ಟೇ. ಇದು ವಿಮರ್ಶೆಯೂ ಅಲ್ಲ. ಹಾಸ್ಯ ಎನ್ನುವ ಹೆಸರಿನಲ್ಲಿ ಅಪಹಾಸ್ಯವನ್ನು, ಕುಹಕವನ್ನು, ಅಣಕವನ್ನು ಮಾಡುವುದಕ್ಕೆ ಹೋಗಿ ತನ್ನ ಒಂದು ತಪ್ಪನ್ನು ಸರಿ ಮಾಡುವುದಕ್ಕೆ ಮತ್ತು ನೂರಾರು ತಪ್ಪನ್ನು ಮಾಡುವುದಕ್ಕೆ ಮುಂದುವರಿತಾ ಇರುವಂಥ ಒಂದು ಪ್ರಕ್ರಿಯೆಯನ್ನು ಕಾಣುತ್ತಾ ಇದ್ದೇವೆ. ಇದು ಇಲ್ಲಿಗೆ ನಿಲ್ಲಿಸುವುದು ಒಬ್ಬ ವಿಶ್ವವಾಣಿ ಅಂತ ಸಮಗ್ರ ಕರ್ನಾಟಕದಲ್ಲಿ ಹೋಗುವಂಥ ಒಂದು ಈ ಪತ್ರಿಕೆಯ ಸಂಪಾದಕರಾಗಿ ಅವರಿಗೆ ಅದು ಶೋಭೆ. ಅವರಿಗೆ ಇವತ್ತಿನ ತನಕ ಅವರು ಪಡೆದಿರುವಂಥ ಬಿರುದು ಬಾವಲಿಗಳಿಗೂ ಅದು ಶೋಭೆ. ಯಾಕೆ ಅಂತ ಹೇಳಿದ್ರೆ ಯಾವುದೇ ವಿಮರ್ಶೆ ಮಾಡಬೇಕು ಅಂತಂದರೆ ತಾನು ಅದರಲ್ಲಿ ಏನು ಅಂತೇಳಿ ಗೊತ್ತಿರಬೇಕಾಗುತ್ತದೆ. ಅದನ್ನು ಮಾಡದೇ ಮಾಡುವಂಥದ್ದನ್ನು ವಿಮರ್ಶೆ ಅಲ್ಲ, ಅದು ಕೇವಲ ಅನಿಸಿಕೆ ಅಂತ ಹೇಳ್ಬೋದು. ಅನಿಸಿಕೆ ಯಾರೂ ಹೇಳ್ಬೋದು, ಆದರೆ ಇವರು ಹೇಳಬಾರ್ದು. ಯಾಕೆ ಹೇಳಬಾರ್ದು ಅಂತ ಹೇಳಿದರೆ ಯಕ್ಷಗಾನ ವಲಯದಲ್ಲಿ ಅವರು ಮಾಡಿರುವಂಥ ಈ ಲೇಖನದಿಂದ ಯಾವ ಡ್ಯಾಮೇಜ್ ಕೂಡ ಆಗಲಿಲ್ಲ. ಯಾಕಂದರೆ ಎಲ್ರಿಗೂ ಕೂಡ ಯಕ್ಷಗಾನ ಅಂದರೆ ಏನು ಅಂತ ಗೊತ್ತುಂಟು, ತಾಳಮದ್ದಲೆ ಕಲಾವಿದರು ಹೇಗೆ ಅಂತ ಗೊತ್ತುಂಟು. ಯಕ್ಷಗಾನ ತಾಳಮದ್ದಲೆ ಗೊತ್ತಿಲ್ಲದೆ ಇರುವಂಥ ಈ ವ್ಯಾಪ್ತಿಗೆ ಹೊರತಾಗಿರುವಂಥ ಜಾಗದವರು ಅದನ್ನು ನೋಡಿದಾಗ ಅವರಿಗೆ ತಾಳಮದ್ದಲೆಯ ಬಗ್ಗೆ, ಯಕ್ಷಗಾನದ ಬಗ್ಗೆ ಯಾವ ಅಭಿಪ್ರಾಯವನ್ನು ಇವರು ಮೂಡಿಸ್ತಾ ಇದ್ದಾರೆ. ಇದು ಜವಾಬ್ದಾರಿಯುತ ಸಂಪಾದಕನಾಗಿ ಅವರು ಅರ್ಥ ಮಾಡಿಕೊಳ್ಳುವುದು ಅವರಿಗೆ ಒಳ್ಳೆಯದು. ಅದಿಲ್ಲವಾದರೆ ಬೇಕಾಗಿರುವಂಥ ಆಪ್ಷನ್ಸ್ ಏನಿದೆ ಅಂತ ಹೇಳುವುದನ್ನು ನಾವು ಕೂಡ ಆಲೋಚಿಸಬೇಕಾಗುತ್ತದೆ. ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಶೆಟ್ಟಿ, ಕನ್ನಡಿಗಟ್ಟೆ. ನಾನು ಕಳೆದ 20 ವರ್ಷಗಳಿಂದ ಯಕ್ಷಗಾನ ಕಲಾವಿದ. ಇತ್ತೀಚೆಗಷ್ಟೇ ಅರ್ಥಧಾರಿಯಾಗಿ ಕಾಣಿಸಿಕೊಂಡವ. ಹಿರಿಯ ಸಂಪಾದಕರಾದಂಥ ವಿಶ್ವೇಶ್ವರ ಭಟ್ರು ವಿಶ್ವವಾಣಿಯಲ್ಲಿ ಬರೆದಂಥ ಮೊನ್ನೆಯಿಂದ ಕೆಲವು ಸಮಯದಿಂದ ಬರುತ್ತಾ ಇರುವಂಥ ಆಕ್ಷೇಪಾರ್ಹವಾದಂಥ ಕೆಲವೊಂದು ಶಬ್ದಗಳು ಅಥವಾ ಅವರ ಹಾಸ್ಯದ ಅಂಕಣದಲ್ಲಿ ಬರುತ್ತಿರುವಂಥ ವಿಮರ್ಶೆ ಎನ್ನುವುದಾಗಿ ಹೇಳುವುದಾಗಿ ಹೇಳಿಕೊಂಡು ಮಾಡುತ್ತಿರುವಂಥ
ಹಿರಿಯ ಕಲಾವಿದರ ಬಗ್ಗೆ, ಕಲೆಯ ಬಗ್ಗೆ ಆಗುತ್ತಿರುವಂಥ ಅಪಸವ್ಯಗಳು. ಲೇಖನಿ ಎನ್ನುವುದು ಸಮಾಜದ ಕೊಳೆಯನ್ನು ತಿದ್ದುವುದಕ್ಕೆ ಒಂದು ಆಯುಧವಾಗುವುದು ಅಂತ ನಮಗೆಲ್ಲ ಗೊತ್ತಿರುವಂಥದ್ದೇ. ಸಮಾಜದ ಕೊಳೆಯನ್ನು ತೋರಿಸಬೇಕೇ ಹೊರತು ತನ್ನ ಕೊಳೆಯನ್ನು ಅಂತ ಲೋಕಕ್ಕೆ ಕಾಣುವ ಹಾಗಾಗಬಾರ್ದು. ಇದು ಅವರು ಬರೆಯುವಂಥ ಒಂದೊಂದು ಶಬ್ದದಲ್ಲಿ ಅವರ ಮನಸ್ಸಿನಲ್ಲಿರುವ ಕೊಳೆಯೆಲ್ಲ ಹೊರಗೆ ಬರುವುದಲ್ಲದೆ ಸಮಾಜದ ಕೊಳೆ ಹೊರಗೆ ಬರುವುದಲ್ಲ ಅಂತ ನನಗೆ ಕಾಣುವುದು. ಪತ್ರಿಕೆ ಇರಲಿ, ಕಲೆ ಇರಲಿ, ಎಲ್ಲವೂ ಸರಸ್ವತಿಯ ಒಂದೊಂದು ಅಂಗಗಳು. ಆ ಅಂಗದಲ್ಲಿರುವಂಥ ಏನಾದರೂ ಲೋಪದೋಷಗಳು ನಮ್ಮಲ್ಲಿ ಆಗಿದ್ದರೆ ಅದನ್ನು ಹೇಳಬೇಕೇ ಹೊರತು ಆ ಅಂಗವನ್ನೇ ಕಡಿಯುವಂಥ ಕೆಲಸ ಮಾಡಿದರೆ ತಾಯಿಗೆ ಅಪಮಾನ ಮಾಡಿದ ಹಾಗೆ. ನಾವೆಲ್ಲ ಸರಸ್ವತಿಯನ್ನು ತಾಯಿ ಅಂತ ಭಾವಿಸಿದವರು. ನಾವು ಅನ್ನ ತಿನ್ನುವಂಥ ಬಟ್ಟಲಿದು ಈ ಕಲೆ. ಈ ಅನ್ನಕ್ಕೆ ಕಲ್ಲು ಹಾಕಲಿಕ್ಕೆ ಹೋಗುತ್ತಾರೆ ಎಂದಿದ್ರೆ ಒಬ್ಬನ ಅನ್ನ ತೆಗೆದು ಯಾರು ಊಟ ಮಾಡಿದರೂ ಕೂಡ ಆ ಅನ್ನದಲ್ಲಿ ಬೆವರಿನಿಂದ ಮಾಡಿದಂಥ ಅನ್ನ ಅಂತ ಕಾಣುವುದಿಲ್ಲ, ಮತ್ತೊಬ್ಬರ ಕಣ್ಣೀರಿನಿಂದ ಮಾಡಿದ ಅನ್ನ ಅಂತಲೇ ಕಾಣುವುದು. ತಾಳಮದ್ದಲೆ ಕ್ಷೇತ್ರದ ಬಗ್ಗೆ, ಹಿರಿಯರ ಬಗ್ಗೆ ಅಥವಾ ಮಾಧ್ಯಮದ ಬಗ್ಗೆ ಅವರು ಹೇಳುವಲ್ಲಿ ಮೂಲ ಕಾರಣ ಏನು ಅಂತ ಕೇಳಿದರೆ ಮೇಲಿಂದ ಮೇಲೆ ನೋಡುವಾಗ ನಮಗೆ ಅವರ ಮಾತುಗಳನ್ನು ನೋಡುವಾಗ ಕಾಣುವುದು ಅವರ ವೈಯಕ್ತಿಕವಾದಂಥ ಯಾವುದೋ ಪೂರ್ವಾಗ್ರಹವನ್ನು ಇರಿಸಿಕೊಂಡು ಅದನ್ನು ಈಡೇರಿಸುವುದಕ್ಕೆ ಬೇಕಾಗಿ ಕಲೆಯನ್ನು ಮಾಧ್ಯಮವಾಗಿ ಇರಿಸಿಕೊಂಡು ವಾಚಾಮಗೋಚರವಾಗಿ ಅವರ ಮನಸ್ಸಿಗೆ ಬಂದದ್ದನ್ನೆಲ್ಲ ಹೇಳುವುದಕ್ಕೆ ತೊಡಗಿದ್ದಾರೆ. ಹಾಗೆ ಹೇಳುವುದು ವಿಮರ್ಶೆ ಅಲ್ಲಲ್ಲ. ಯಾವನೋ ಒಬ್ಬನ ವೈಯಕ್ತಿಕವಾದಂಥ ದ್ವೇಷವನ್ನು ತೀರಿಸಿಕೊಳ್ಳುವುದಕ್ಕೆ ವಿಮರ್ಶೆ ಎನ್ನುವುದಾಗಿ ಇಲ್ಲಿಯೂ ಹೇಳುವುದಿಲ್ಲ. ಕಲಾ ಮಾಧ್ಯಮದ ಬಗ್ಗೆ ನಿಜವಾದ ಗೌರವ ಇದ್ದವ ಹೌದಾದರೆ, ಕಲೆಯ ಬಗ್ಗೆ ಅಪಸವ್ಯವನ್ನು ಹೇಳುವ ಹೌದಾದರೆ ವೈಯಕ್ತಿಕವಾದ ವಿಷಯಗಳನ್ನು ಎಳೆದು ತಂದು ಹೇಳಬೇಕಾದಂಥ ಅನಿವಾರ್ಯತೆ ಏನು? ಹಾಗಾದರೆ ಅವರಿಗೇನೋ ಪೂರ್ವಾಗ್ರಹ ಉಂಟು. ಹಾಗಾಗಿ ಯಾರನ್ನು ಉದ್ದೇಶಿಸಿ ಮಾತಾಡುವುದಕ್ಕೆ ಹೋಗಿ ಹೊರಟಂಥ ಅವರು ಮಾಡಿದಂಥ ಕಾರ್ಯವನ್ನು ತಪ್ಪು ಅಂತ ಹಿರಿಯ ಅರ್ಥಧಾರಿಗಳು ಹೇಳಿದಾಗ ಅವರನ್ನು ನೋಟವಾಗಿ ಇಟ್ಟುಕೊಂಡು ಅವರ ಬಗ್ಗೆಯೂ ಕೆಲವೊಂದು ಸಣ್ಣ ಮಾತುಗಳನ್ನು, ಸಡಿಲ ಮಾತುಗಳನ್ನು ಹೇಳಿದ್ದಾರೆ ಅಂದರೆ ಅರ್ಥ ಎಂಥದ್ದು? ನಮಗೆಲ್ಲ ಹೇಳ್ತಾರೆ ಮಾತಾಡುವವರೆಲ್ಲ ಪ್ರಾಚಾರ್ಯರಲ್ಲ ಅಂತ. ಹೇಳಲಿಕ್ಕೆ ನಮಗೆ ಹೇಳ್ಬೋದಲ್ಲ, ಮಾತಾಡುವವರೆಲ್ಲ ವ್ಯಾಸ ವಾಲ್ಮೀಕಿಗಳಲ್ಲ, ಬರೆಯುವವರೆಲ್ಲ ವಾಲ್ಮೀಕಿಗಳಲ್ಲ, ವ್ಯಾಸರಲ್ಲ ಅಂತ ಹೇಳಲಿಕ್ಕಾಗ್ತದೆ. ಅಲ್ಲ ಅಂತ ಗೊತ್ತಿದ್ದೇ, ನಾವು ತುಂಬ ಗೊತ್ತಿದ್ದವರಲ್ಲ ಅಂತ ಗೊತ್ತಿದ್ದೇ ಮಾತಾಡೋದು. ನಮಗಿಂತ ಹೆಚ್ಚು ಗೊತ್ತಿದ್ದವರು ಮುಂದೆ ಇದ್ದಾರೆ ಎನ್ನುವುದಾಗಿ ತಿಳಿದೇ ಮಾತಾಡುವವರು ನಾವು. ನಮ್ಮ ವೃತ್ತಿ ಇದು, ನಮ್ಮ ಅನ್ನ ಇದು. ಇದ್ದಂಥ ದೋಷಗಳನ್ನು ಹೇಳುವಲ್ಲಿ, ವಿಮರ್ಶೆಯನ್ನು ಹೇಳುವಲ್ಲಿ ಯಾವ ಆಕ್ಷೇಪವೂ ಇಲ್ಲ. ಆದರೆ ವಿಮರ್ಶೆಯನ್ನು ಮಾಡುವಲ್ಲಿ ಆರೋಗ್ಯಕರ ಮನಸ್ಥಿತಿ ಇರಬೇಕು. ಅದನ್ನು ಬಿಟ್ಟು ಯಾವುದೋ ವೈಯಕ್ತಿಕವಾದಂಥ ಆಗ್ರಹವನ್ನು ಇಟ್ಟುಕೊಂಡು ಆಕ್ಷೇಪ ಮಾಡುವಂಥ ಈ ಸ್ವಭಾವವನ್ನು ಬಿಟ್ಟು ಇಲ್ಲಿವರೆಗೆ ನಡೆದಂಥ ಅಪಸವ್ಯಗಳೇನುಂಟೋ ಆ ತಪ್ಪನ್ನು ಒಪ್ಪಿಕೊಂಡ್ರೆ ದೊಡ್ಡವರಾಗುವುದು. ಆ ತಪ್ಪನ್ನು ಇನ್ನೂ ಮುಂದುವರಿಸಿದರೆ ಸಣ್ಣತನ ಏನು ಅಂತ ಗೊತ್ತಾಗ್ತದೆ. ಹಾಗಾಗಿ ಸಣ್ಣವರಾಗದೆ ಇಲ್ಲಿವರೆಗೆ ಎಷ್ಟೆಲ್ಲ ಮಂದಿ ಒಪ್ಪಿಕೊಂಡಿದ್ದಾರೋ ಅವರ ಮನಸ್ಸಿನಲ್ಲೇ ಒಪ್ಪಿಕೊಂಡದ್ದು ತಪ್ಪು ಅಂತ ಆಗುವ ಹಾಗೆ ಮಾಡಬೇಡಿ, ಕ್ಷಮೆ ಕೇಳಿ. ಮಾತಾಡುವವರು ಮಾತಾಡಿದ ಮೇಲೆ ಈ ಹಂತದಲ್ಲಿ ಮುಗಿಸುವ ಮಾತಾಗಿ ಎರಡು ಮಾತುಗಳಷ್ಟೇ. ತಾಳಮದ್ದಲೆ ಅರ್ಥಧಾರಿಗಳು ಇಷ್ಟೇ ಮಂದಿ ಅಲ್ಲ, ಸಾವಿರಾರು ಮಂದಿ ಇದ್ದಾರೆ. ನಮಗೆ ರೆಪ್ರೆಸೆಂಟೇಷನನ್ನು ಯಾರು ಕೊಟ್ಟದ್ದೂ ಅಲ್ಲ, ನಾವು ಹೊಂದಿದ್ದೂ ಅಲ್ಲ. ಇದು ಸ್ಪಷ್ಟೀಕರಣಕ್ಕಾಗಿ ನಾನು ಹೇಳ್ತಾ ಇರೋದು. ಈಗ ಅಷ್ಟು ಮಂದಿಯನ್ನು ನಾವು ಪ್ರತಿನಿಧಿಸ್ತೇವೆ ಅಂತ ಹೇಳುವ ಹಾಗೂ ಇಲ್ಲ. ಹಾಗೆ ಅಂತ ಅಷ್ಟು ಮಂದಿಗಳಲ್ಲಿ ನಾವು ಇದ್ದೇವೆ. ನಾವು ಸ್ವಪ್ರಜ್ಞೆಯಿಂದ ಸಮಾನ ಮನಸ್ಕರಾಗಿ ಒಟ್ಟು ಸೇರಿ ನಿಮ್ಮ ಮುಂದೆ ಕಾಣಿಸಿದ್ದೇವೆ ಅಂತ ಬಿಟ್ಟರೆ, ತಾಳಮದ್ದಲಿನ ಕಲಾವಿದರು ಅಂದರೆ ನಾವಿಷ್ಟೇ ಮಂದಿ ಎಂಬ ಭ್ರಮೆಯಾಗಲಿ ಧೋರಣೆಯಾಗಲಿ ನಮ್ಮದಲ್ಲ. ಇದೊಂದು ಇದು ಎಲ್ಲಿ ಅತಿರೇಕಕ್ಕೆ ಹೋಗ್ತಾ ಉಂಟು ಅಂತ ಪ್ರಾಕ್ಟಿಕಲ್ ಸೆನ್ಸಲ್ಲಿ ಇವತ್ತಿನ ತನಕ ಟಿಲ್ ಡೇಟ್ ಇವತ್ತಿನ ಪ್ರಭಾಕರ್ ಜೋಶಿಯವರನ್ನು ಪ್ರಾಜ್ಞರು ಅಂತ ಹೇಳ್ತಾ ತಿಕ್ಕಲು ಹೊಂದಿದ್ದಾರೆ. ಇವತ್ತಿನ ಪೇಪರಲ್ಲಿ ಗಮನಿಸಬಹುದು, ನಿಮಗೆ ಗೊತ್ತುಂಟು. ಪತ್ರಿಕಾಗೋಷ್ಠಿ ಆಗುತ್ತಾ ಉಂಟು ಅಂತ ಅವರಿಗೆ ಸಂಪಾದಕರಿಗೆ ಗೊತ್ತಾಗಿದೆ. ಇಲ್ಲಿಂದ ಇಂಟಿಮೇಷನ್ ಹೋದ ಕೂಡಲೇ ಪತ್ರಿಕಾಗೋಷ್ಠಿ. ಸ್ಕಾಚೇ ಇವರಿಗೆ ನಶೆ ಏರಿಸಿದರೆ ಅಂತ. ಸ್ಕಾಚ್ ಕುಡ್ದದ್ದವರು, ನಶೆ ನಮಗೆ ಹೇಳುದಾ? ಈಗ ನಶೆ ಏರಿಸಲಿಕ್ಕೆ ಅವರು ಕುಡಿಸ್ತಾ ಇರೋದಾ? ಮಾತಾಡಲಿಕ್ಕೆ ಬರ್ತದೆ, ನಮಗೂ ಮಾತಾಡಲಿಕ್ಕೆ ಬರ್ತದೆ, ಬಟ್ ಬಿಲೋ ಬೆಲ್ಟ್ ಹೊಡೆಯುವುದು ನಮಗೆ ಉದ್ದೇಶ ಅಲ್ಲ. ಎಲ್ಲಿವರೆಗೆ ಹೊಲಸಾಗಿದೆ ಅಂದರೆ, ತನ್ನ ಮೈಯನ್ನು ತಾನೇ ನೆಕ್ತಾ ಇರುವ ನಾಯಿಯ ಚಿತ್ರ ಹಾಕಿ ತುಂಬ ಬೇಸರದಿಂದ ಹೇಳುದು, ಸಂಭ್ರಮಿಸ್ತಾ ಹೇಳುವುದಲ್ಲ ನಾನು, ಅದನ್ನು ಫೇಸ್ಬುಕ್ಕಲ್ಲಿ ಹಾಕಿ ವಿಶ್ವೇಶ್ವರ ಭಟ್ರನ್ನು ಅದರಿಂದ ಟಿಂಗಲ್ ಮಾಡ್ತಾ ಇದ್ದಾರೆ. ಕ್ವಶನ್ ಆನ್ಸರ್ ಅವರೇ ಮಾಡ್ತಾ ಇದ್ದಾರೆ. ಕ್ವಶನು ಅವರದ್ದೇ, ನಾಯಿ ಆನ್ಸರು ಅವರದ್ದೇ ಎಂಬುದರಿಂದ ತನ್ನ ಮೈಯನ್ನೇ ಇದು ನಾನು ಹೆಸರು ಹೇಳ್ಬೋದು. ಅವರು ಪಬ್ಲಿಕ್ ಆಗಿ ಹಾಕಿದ್ದಾರೆ. ಅನಂತ್ ಕಾಮತ್ ಅಂತ IT ಇಂಜಿನಿಯರ್ ಬೆಂಗಳೂರಿನವರು ಹಾಕಿದ್ದು. ಇದು ಯಾಕಿದು ಆಗಬಾರದು ಎಂಬ ಕಾರಣದಿಂದ ನಾವು ಹೇಳ್ತಾ ಇರುವುದು. ಈಗ ನಮ್ಮ ವೃತ್ತಿಗೆ ನಾವು
ಹೀನವಾದ ಕಮೆಂಟನ್ನು ಹೇಗೆ ಸಹಿಸುವುದಿಲ್ಲೋ ಅವರು ಸಂಪಾದಕರಾಗಿ 40 ವರ್ಷದಿಂದ ಗಳಿಸಿದ ಗೌರವ ಪ್ರತಿಷ್ಠೆ ಇದರ ಬಗ್ಗೆ ನಮಗೂ ಅರಿವು ಉಂಟು. ನಾವು ಅವರ ಆದರಣೀಯವಾದ ಲೇಖನಗಳನ್ನು ಮಾನಿಸಿದವರು, ಓದಿದವರು, ಸಂಭ್ರಮಿಸಿದವರು, 4 ಮಂದಿಯ ಜೊತೆಯಲ್ಲಿ ಹಂಚಿಕೊಂಡವರು. ಗೌರವಾರ್ಹರಾದವರು ಇಷ್ಟು ನೀಚವಾಗಿ ಯಾಕೆ ಮಾಡ್ತಾರೆ ನೋಡಿ. ಇನ್ನೊಂದು ಮೂಡುಬಿದ್ರೆಯಲ್ಲಿ ರಾಘವೇಂದ್ರ ಭಂಡಾರ್ಕರ್ ಅಂತ ಈ ನೆಲದ ಗುಣದು ಪತ್ರಿಕಾ ಏಜೆಂಟ್ರ ಬಳಿಗೆ ಹೋಗಿ ನೀವು ಈ ಪತ್ರಿಕೆ ತರಿಸಬಾರದು ಅಂತ ಇನ್ಸಿಸ್ಟ್ ಮಾಡಿದ್ದಾರೆ. ನಮ್ಮ ಮಣ್ಣಿನ ನೆಲವನ್ನು ಕಲಾವಿದರನ್ನು ಅವಮಾನಿಸಿದಂಥ ಈ ವಿಶ್ವವಾಣಿ ನೀವು ನಿಲ್ಲಿಸಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಬಹುಶಃ ಅದನ್ನು ಕೇಳಿದ್ದಾರೆ ಕೂಡ. ಅವರ ಪತ್ರಿಕೆ ಅಷ್ಟು ಮಾರಾಟ ಸಂಖ್ಯೆ ಕಡಿಮೆ ಆಯಿತು ನಮ್ಮಿಂದಾಗಿ ಇಂಥ ಸಂಭ್ರಮಿಸುವ ವಿಷಯ ಅಲ್ಲ. ನಮ್ಮಲ್ಲಿ ಒಬ್ಬ ಈ ಕಮೆಂಟಿನಿಂದ ಅರ್ಥ ಹೇಳದ ಹಾಗಾದರೆ ಎಷ್ಟು ನೋಯ್ತೇವೋ ಅವರ ಪೇಪರ್ ಪ್ರಸಾರ ಆಗದಿದ್ದರೂ ನಮ್ಗೆ ಅಷ್ಟೇ ನೋವಾಗ್ತದೆ. ಇದು ಅವರಲ್ಲೂ ಜಾಗೃತ ಆಗಲಿ. ನಮ್ಮದು ಮಾತ್ರ ವೃತ್ತಿ. ಈಗ ಪತ್ರಕರ್ತರ ವೃತ್ತಿ ಶ್ರೇಷ್ಠವೇ, ಸಮಾಜವನ್ನು ತಿದ್ದುವ ಕೆಲಸವೇ, ಕಲಾವಿದರು ಕನಿಷ್ಠರು ಎಂಬ ಧೋರಣೆ ಯಾಕೆ? ಅವ್ರು ಮಾಡ್ತಾ ಇರೋದಕ್ಕೊಂದು ಗೌರವಾರ್ಹತೆ ಇಲ್ಲ ಎಂಬಂಥ ಒಂದು ನಗಣ್ಯ ತಿರಸ್ಕಾರದ ಭಾವ ಯಾಕೆ? ವ್ಯಕ್ತಿಗತವಾಗಿ ಅವರಿಗೆ ಆಕ್ಷೇಪ ಉಂಟೋ? ರಂಗಭಟ್ಟನ ಬಗ್ಗೆ, ಜೋಶಿಯವರ ಬಗ್ಗೆ, ಉಮಾಕಾಂತ ಭಟ್ರು ಮಾಡಲಿ. ವ್ಯಕ್ತಿಗತವಾಗಿ ನಾವು ವಿಮರ್ಶಾತೀತರಲ್ಲ. ಪತ್ರಿಕೆಯವರಿಗೆ ಅವರ ರೇಂಜಿನೊಳಗೆ ನಮ್ಮ ಸುದ್ದಿಗಳು ಬರ್ತದೆ ಅಂತ ಆದರೆ ವ್ಯಕ್ತಿನಿಷ್ಠವಾಗಿ ಹಾಕಲಿ, ನನಗೂ ಅದಕ್ಕೂ ಆಕ್ಷೇಪ ಇಲ್ಲ. ಅವನನ್ನು ಕಲಾವಿದ ಅಂತ ಟ್ಯಾಗ್ ಮಾಡಬೇಡಿ. ಕಲಾವಿದಾಗಿ ನಾವು ತಪ್ಪು ಮಾಡಲಿಲ್ಲಲ್ಲ. ಇಂಡಿವಿಜುವಲ್ ಆಗಿ ತಪ್ಪು ಮಾಡಿದರೆ ನನ್ನ ಮೇಲೆ ಅಟ್ಯಾಕ್ ಮಾಡಬೇಕು. ಇಂಡಿವಿಜುವಲ್ ಆಗಿ ನಾನು ಫಾಲ್ಟ್ ಮಾಡಿದರೆ, ಅಪರಾಧ ಮಾಡಿದರೆ ಅದನ್ನು ಹೇಳಿ. ನಾನು ಕಲಾವಿದ ಆಗಿದ್ದಕ್ಕೂ ನಾನು ಮಾಡಿದ ಅಪರಾಧಕ್ಕೆ ಏನು ಸಂಬಂಧ? ಭಾರತೀಯ ಪರಂಪರೆಯಲ್ಲಿ ವಾಕ್ಯಾರ್ಥಗಳ ಶಾಸ್ತ್ರಜ್ಞರಾದವರ ವಾಕ್ಯಾರ್ಥ ಸಭೆಗಳಲ್ಲಿ ಹೆಮ್ಮೆಯಿಂದ ನಾವು ಹೇಳಬಹುದಾದ ಭಾಗವಿಶ್ವೇಶ್ವರ ಉಮಾಕಾಂತ ಭಟ್ಟದ್ದು. ಅವರ ಕನ್ನಡವನ್ನು ಕನ್ನಡಕ್ಕೆ ತರ್ಜಮೆ ಮಾಡಬೇಕಂತೆ. ಎಂಥದ್ದು ಇದರ ಅರ್ಥ? ಸಾಹಿತ್ಯ ಸಮ್ಮೇಳನದ, ಯಕ್ಷಗಾನ ಸಮ್ಮೇಳನದ ಸರ್ವಾಧ್ಯಕ್ಷರು, ಪ್ರಥಮಾಧ್ಯಕ್ಷರು ಎಂಬುದು ಮಾತ್ರ ಅಲ್ಲ, ನಮ್ಮದು ಗೊತ್ತುಂಟು ನಮ್ಮ ಊರಿನ ಜೋಶಿಯವರ ಹಿರಿಮೆ ಎಷ್ಟು, ಗರಿಮೆ ಎಷ್ಟು ಅಂತ. ಅವರ ಕಾಂಟ್ರಿಬ್ಯೂಷನ್ ಎಷ್ಟು, ಅವರು ಬರೆದ ಪುಸ್ತಕಗಳೆಷ್ಟು, ಅವರು ಬರೆದ ಡಾಕ್ಟ್ರೇಟ್, ಇದೇ ಫೀಲ್ಡಲ್ಲಿ ಡಾಕ್ಟ್ರೇಟ್ ಪಡೆದವರು ಕೃಷ್ಣ ಸಂಧಾನ ಪ್ರಸಂಗ ಪ್ರಯೋಗದ ಬಗ್ಗೆ. ಈಗ ನಾನು ನಿಮ್ಮಲ್ಲಿ ಕೇಳೋದು ಒಂದು ವೃತ್ತಿ ಧರ್ಮವಾಗಿ ಅತ್ಯಂತ ಹಿರಿಯಾಗಿ ಆದರಣೀಯಾದ ಪತ್ರಕರ್ತನನ್ನು ಯಾರಾದರೂ ಹೀನಾಯವಾಗಿ ಕಂಡ್ರೆ, ಈಗ ನಾನು ಕೇಳಿ ತಿಳಿದ ಹಾಗೆ ಒಬ್ಬ ಪತ್ರಕರ್ತ ಇನ್ನೊಬ್ಬ ಪತ್ರಕರ್ತನನ್ನು ಬಿಟ್ಟು ಕೊಡಬಾರದು ಅಂತ ಒಂದು ವೃತ್ತಿ ಧರ್ಮದ ಎಥಿಕ್ಸನ್ನು ನೀವು ಹೇಗೆ ಪಾಲಿಸ್ತೀರೋ ತಾಳಮದ್ದಲೆಯಲ್ಲಿ ಹಾಗೇ ಇರಬೇಕಾದ್ದಲ್ವ? ಈಗ ಆ ವೃತ್ತಿ ಧರ್ಮವನ್ನು ನಾವು ಬಿಡಬೇಕು ಅಂತ ನೀವು ನಿರೀಕ್ಷಿಸಲಿಕ್ಕೆ ಆಗ್ತದ? ಜೋಶಿ ಅಂತವರಿಗೆ, ಉಮಾಕಾಂತ ಭಟ್ರಂಥವರಿಗೆ, ಅಶೋಕ್ ಭಟ್ರಂಥವರಿಗೆ, ಇನ್ನು ಯಾರಿಗೆ ಏನು ಹೇಳಿದರೂ ಕೂಡ ಸಹಿಸಿಕೊಂಡು ಸುಮ್ಮನಿರ್ಲಿಕ್ಕೆ ಆಗ್ತದ? ಆದ್ದರಿಂದ ಅದು ತಪ್ಪು ಎಂಬುದರಿಂದ ಕ್ಷಮೆ ಕೇಳಬೇಕು ಅಂತ ಹೇಳಿದ್ದು. ಅದರ್ವೈಸ್ ಇಲ್ಲಿ ತನಕ ನಾವು ಕೊಟ್ಟ ವಾರ್ನಿಂಗ್ ಆಗಲಿ, ನಾವು ಹೇಳಿದ್ದಾಗಲಿ ಅವರು ಗಣಿಸಿದ ಹಾಗಿಲ್ಲ. ನಾವು ಇದಕ್ಕೆ ಸ್ಟೇ ತರುವುದನ್ನು, ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರು ಅವರವರ ಕ್ಷೇತ್ರದಿಂದ ಡಿಫಮೇಷನ್ ಕೇಸ್ ಫೈಲ್ ಮಾಡುವುದನ್ನು ನಾವು ಕಾನೂನು ಸಮಾಲೋಚನೆ ಮಾಡ್ತಾ ಇದ್ದೇವೆ, ಅದನ್ನು ಮಾಡ್ತೇವೆ ಎಂಬುದು ಖಚಿತವೇ. ನಿಮಗೆ ಬೇಕು ಅಂತಾದರೆ ಇದನ್ನು ವಾರ್ನಿಂಗ್ ಆಗಿ ತಗೊಳ್ಬೋದು, ಅಥವಾ ನಮ್ಮ ಅದು ವಾರ್ನಿಂಗ್ ಅಲ್ಲ. ಮಾತಾಡ್ತಾ ಇರುವಾಗ ಆಕ್ರೋಶದಿಂದ ಟೋನ್ ಬದಲಾಗಿರ್ಬೋದು, ಬಿಟ್ಟರೆ ಇದು ನಿಮ್ಮನ್ನು ವಾರ್ನ್ ಮಾಡಲಿಕ್ಕೆ ಅಂತ ನಾವು ಹೇಳ್ತಾ ಇಲ್ಲ. ಇದು ಆಗಬಾರದು ಎಂಬುದರಿಂದ ನಾನು ಹೇಳ್ತಾ, ಅದಕ್ಕೆ ಮುಂದೆ ಆಗದಿರಲಿ ಎಂಬ ಹಾರೈಕೆಯಿಂದ ನಾನು ಹೇಳ್ತಾ ಇರೋದು. ನಾವು ಕೇಸ್ ಫೈಲ್ ಮಾಡೋದು ಅಲ್ಲ. ಪತ್ರಿಕೆ ಮತ್ತು ಕಲಾವಿದರ ಸಂಬಂಧ ಊರ್ಜಿತವಾಗಿರಲಿ. ನನ್ನಲ್ಲೂ ಉಂಟು, ಈಗ ನಿಮಗೆಲ್ಲ ಗೊತ್ತಿದ್ದದ್ದೇ. ನಾವು ಸಂಗ್ರಹ ಮಾಡೋದೇ ಅಲ್ಲ. ಈಗ ಅವರ ಎದುರಿನಲ್ಲಿ ವ್ಯಕ್ತಿನಿಷ್ಠವಾಗಿ ಅವರು ವೃತ್ತಿಯಲ್ಲಿ ಮಾಡಿದಂತಹ ಕೃತ್ಯದಿಂದ ಅವರ ಮೇಲೆ ಫೈಲ್ ಆದ ಕೇಸುಗಳು, ಅವರ ಮೇಲೆ ಬಂದ ಅಪವಾದಗಳು, ಅವರ ಮೇಲೆ ಬಂದ ವಿಮರ್ಶೆಗಳು, ಇದನ್ನು ನಾನು ಹೇಳ್ತಾ ಹೋದರೆ ಈಗ ಪತ್ರಕರ್ತನ ಧರ್ಮವನ್ನು ಮೀರಿ ಪತ್ರವನ್ನು, ಲೇಖನವನ್ನು ಬಳಸಬಹುದು ಅಂತಾದರೆ ಜಸ್ಟ್ ಊಹೆ ಮಾಡಿ. ಕಲಾವಿದನ ಧರ್ಮವನ್ನು ಮೀರಿ ರಂಗವನ್ನು ಕಲಾವಿದ ಬಳಸಲಿಕ್ಕೆ ತೊಡಗಿದರೆ ನಾಳೆ ವಿಶ್ವೇಶ್ವರ ಭಟ್ರ ಬಗ್ಗೆ ಒಬ್ಬೊಬ್ಬ ಕಲಾವಿದ ಒಂದೊಂದು ಹೇಳಲಿಕ್ಕೆ ತೊಡಗುತ್ತಾನೆ, ಅದು ವಿಡಿಯೋ ಕ್ಲಿಪ್ ಆಗಿ ವೈರಲ್ ಆಗ್ತದೆ. ಇದು ಬೇಕಾ? ಕಲಾವಿದನನ್ನು ತೇಜೋವಧೆ ಮಾಡಲಿಕ್ಕೆ ಪತ್ರಿಕೆ ಬಳಸುವುದು, ನಾವು ರಂಗವನ್ನು, ವಿಶ್ವೇಶ್ವರ ಭಟ್ರನ್ನು, ವಿಶ್ವವಾಣಿಯನ್ನು ತೇಜೋವಧೆ ಮಾಡಲಿಕ್ಕೆ ಅಸಾಧ್ಯ ಏನೂ ಅಲ್ಲ. ಅದು ಸರಿ ಅಂತಲ್ಲ, ಬಟ್ ಅದು ಪಾಸಿಬಲ್ ಈ ರಂಗದಲ್ಲಿ. ಇದು ವಾರ್ನಿಂಗ್ ಅಲ್ಲ, ಇದು ಆಗ್ತದೆ. ನನ್ನ ಒಬ್ಬನ ಕಂಟ್ರೋಲಲ್ಲಿ ಇದಿಲ್ಲ ಈ ಫೀಲ್ಡ್. ಕಲಾವಿದನಾದವನಿಗೆ, ನಮಗೆ ಆದರ್ಶವಾದಂತಹ ಒಂದು ಅಭಿಮಾನಾಸ್ಪದವಾದಂಥ ಕಲಾವಿದನಿಗೆ ಹೀಗೆ ಹೇಳಿದ್ದಕ್ಕೆ ನಾನು ಪ್ರತಿಕ್ರಿಯಿಸಬೇಕು ಅಂತ ಈ ರಂಗವನ್ನು ಆಯ್ಕೆ ಮಾಡಿಕೊಳ್ತಾನೆ, ಅಲ್ಲಿ ಹೇಳ್ತಾನೆ. ಅದು ನಾಳೆ ಯಾರೋ ಯೂಟ್ಯೂಬಲ್ಲಿ ಅಥವಾ ವೈರಲ್ ಮಾಡ್ತಾರೆ.
ಬರಬೇಕಾ? ಆದ್ದರಿಂದ ನಾನು ಹೇಳಿದ್ದೆ ಅದನ್ನು ಇಲ್ಲಿಗೆ ಮುಗಿಸುವುದಕ್ಕಾಗಿ ಒಂದು ಸೌಹೃದ ಸಂಬಂಧ. ಇದನ್ನು ಈಗ ಅಭಿಮಾನಕ್ಕೆ ಪೆಟ್ಟಾಗಿದೆ, ಆ ಕಾರಣದಿಂದ ಸಮಷ್ಟಿಯಿಂದ ಎಲ್ಲರಿಗೂ ಗೊತ್ತಾಗುವ ಹಾಗೆ ಇದನ್ನು ಇಲ್ಲಿ ಮುಗಿಸ್ತೇವೆ ಅಂತ ಒಂದು ಕ್ಷಮೆ ಕೇಳಿ, ನಾವು ಇದನ್ನು ಮುಂದುವರಿಸುವುದಕ್ಕೆ ಬಯಸುವುದಿಲ್ಲ. ಆ ಒಳ್ಳೆಯ ಬೆಳವಣಿಗೆಗೆ ಈ ಪತ್ರಿಕಾಗೋಷ್ಠಿ ಕಾರಣವಾಗಲಿ ಅಂತ ನಿಮ್ಮನ್ನಿಟ್ಟುಕೊಂಡು ಅವರಲ್ಲಿ ನಾವು ವಿನಂತಿ ಮಾಡ್ತಾ ಇರೋದು. ನಿಮಗೇನಾದರೂ ಕೇಳಿಕಿದ್ರೆ ಗಡು ಅಂತೇನಿಲ್ಲ ಸರ್, ಯಾಕೆಂದರೆ ಅವರು ಎಷ್ಟರ ತನಕ ಎಲ್ಲಿಯ ತನಕ ಮುಂದುವರಿಸಬೇಕು ಅಂತ ಇಟ್ಟಿದ್ದಾರೆ ಅವರಿಗೆ ಗೊತ್ತು. ಶೀಘ್ರವಾಗಿ ಇದನ್ನು ಇವತ್ತಿನಿಂದ ಮುಗಿಸುವುದು ಅಂದರೆ ನಾಳೆ ನಾಡದಲ್ಲಿ ಹಾಕ್ಬೋದು. ಯಾಕೆಂದರೆ ಅವರು ತುಂಬ ಗಡು ತಗೊಳ್ಳುವವರಲ್ಲ. ಯಾಕೆಂದರೆ ಇವತ್ತು ಹೇಳಿದ್ದಕ್ಕೆ ನಾಳೆನದಲ್ಲಿ ಅವರ ರಿಪ್ಲೈ ಬಂದಿದೆ. ತುಂಬ ಅವರಿಗೆ ಗಡು ಬೇಕಾಗಿಲ್ಲ. ಹಾಂ ಹಾಂ ಹೌದು, ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರು ಹಾಕುವ ಅಂತ ಹೇಳ್ತೇವೆ. ಸಮಷ್ಟಿಯಿಂದಲೂ ತೇಜೋವಧಿಗೆ ಸ್ಟೇ ತಂದು ಹಾಕುವ ಅಂತ ಆಲೋಚನೆ ಮಾಡ್ತಾ ಇದ್ದೇವೆ. ಸರ್, ಈಗ ಇದು ಆರಂಭ ಇಲ್ಲಿಂದ ಆಯ್ತು ಅಂತ ಈಗ ಪ್ರಭಾಕರ್ ಜೋಶಿ ಅವರ ಒಬ್ಬ ವ್ಯಕ್ತಿ ಬಗ್ಗೆ ವೈಯಕ್ತಿಕವಾಗಿ ಟೀಕೆ ಮಾಡಬೇಕಾದ್ರೆ ಏನಾದ್ರೂ ಕಾರಣ ಏನಾದ್ರೂ ಇತ್ತ ಅಥವಾ ದಿಢೀರಾಗಿ ನಮಗೆ ಗೊತ್ತಿದ್ದಾಗಿಲ್ಲ, ಇದ್ರೆ ಅವರು ಸ್ಪಷ್ಟಪಡಿಸಬೇಕಾದ್ದು. ಬುದ್ಧಿವಂತಿಕೆ ಇದ್ದು ಪ್ರಯೋಜನ ಇಲ್ಲದವರು ಯಾರು ಅಂತ ಹೇಳಿದರೆ ಅವರಿಗೆ ಪ್ರಭಾಕರ್ ಜೋಶಿ ಅನ್ನುತ್ತಾ ಇದ್ದಾರೆ ಅಂತ ನನಗೆ ತುಂಬ ಬೇಸರದಿಂದ ಹೇಳೋದು. ನೀವು ಭೂಷಣ ಅಲ್ಲದವರು ಯಾರಿದ್ದಾರೆ ಅಂತ. ಅದಕ್ಕೆ ಪ್ರಭಾಕರ್ ಜೋಶಿ ಅವರು ನನಗೆ ಈ ಕ್ವಶನ್ ಆನ್ಸರನ್ನು ರಿಪೀಟ್ ಮಾಡೋದೇ ನನಗೆ ಇಷ್ಟ ಇಲ್ಲದ ವಿಷಯ ಇನ್ ಪ್ರಾಕ್ಟಿಕಲ್. ಅದಕ್ಕೆ ಕೇಳಿದ್ರಿಂದ ಅನಿವಾರ್ಯವಾಗಿ ಸಾಂದರ್ಭಿಕವಾಗಿ ಹೇಳಬೇಕಾಯ್ತು. ಬಿಟ್ಟರೆ ಅಲ್ಲಿಂದ ತೊಡಗಿದ್ದು ಇದು ಇನ್ನು ವ್ಯಾಕ್ಯೂಮಿಂದ ತೊಡಗಿದೆ. ಅದಕ್ಕೆ ಕಾರಣ ಆದ ಘಟನೆ ನನಗೆ ಗೊತ್ತಿಲ್ಲ. ಏನು ಹಿನ್ನೆಲೆ ಉಂಟು, ಅವರ ಮೇಲೆ ಏನು ಆಗ್ರಹ ಉಂಟು ಅವರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಎಷ್ಟು ಬೇಕು ಅಷ್ಟು ಖಂಡಿಸಿಲ್ಲ ಅಥವಾ ಅದಕ್ಕೆ ಪ್ರತಿರೋಧ ತೋರದೇ ಇರೋದು ಈ ಮುಂದಿನ ಬೆಳವಣಿಗೆ ಕಾರಣ ಅಂತ ನಿಮ್ಗೆ ಅನ್ಸುತ್ತೆ? ನಿಜವಾಗಿ ಹೇಳಬೇಕಾದ್ರೆ ಸರ್, ಅದರಲ್ಲಿ ತಾಳಮದ್ದಲೆ ಎಂಬ ಕ್ಷೇತ್ರದ ಉಲ್ಲೇಖ ಇಲ್ಲದಿದ್ದ ಕಾರಣ ತಾಳಮದ್ದಲೆ ಖಂಡಿಸಲಿಲ್ಲ. ನೋಡಿ, ಅವರಿಗೆ ತಾಳಮದ್ದಲೆಯಲ್ಲಿ ಇಂಪಾರ್ಟೆಂಟ್. ಅವರಿಗೆ ತಾಳಮದ್ದಲೆ ಮಾತ್ರ ಕ್ಷೇತ್ರ ಅಲ್ಲ. ಅದರ ಸೂಕ್ಷ್ಮ ನೀವು ಗಮನಿಸ್ತೀರಿ ಅಂತ ಭಾವಿಸ್ತೇನೆ. ನಾವು ಈಗ ನಾನು ಖಂಡಿಸಿದಾಗ ಅದು ಗಿವ್ ಆ್ಯಂಡ್ ಟೇಕ್ ಆಗಿ ಮುಂದುವರಿತಾ ಹೋಗ್ತದ ಅಥವಾ ಏನು ಹಿನ್ನೆಲೆ ಅಂತ ನಮಗೂ ಗೊತ್ತಿಲ್ಲ. ಈಗ ನಾವು ಒಟ್ಟಾಗಿ ಸಮಾಲೋಚನೆ ಮಾಡುವಾಗ ಒಂದು ನಿರ್ದಿಷ್ಟ ಅವಧಿ ಹೋಗ್ತದೆ. ಆದರೂ ಖಂಡಿಸಿದ್ದಾರೆ ಅವರು. ಮತ್ತೆ ತಿಳಿದ ಮೇಲೆ ಪ್ರಭಾಕರ ಜೋಶಿ ಅಂತ ಬಂತು. ಅವರಿಗೆ ವಾಟ್ಸಪ್ಪಿನಲ್ಲಿ ನೀವು ಹೇಳುವ ಪ್ರಭಾಕರ ಜೋಶಿಯವರು ಡಾಕ್ಟರ್ ಎಂ ಪ್ರಭಾಕರ ಜೋಶಿಯವರು ಅಂತ ಕೇಳಿದೆ, ವಾಟ್ಸಪ್ನಲ್ಲಿ ಉಂಟು. ಆವಾಗ ಅವರು ಹೌದು ಅಂತ ಹೇಳಿದರು. ಹೇಳಿದ ಮೇಲೆ ಪ್ರಭಾಕರ ಜೋಶಿಯರ ಯೋಗ್ಯತೆಯನ್ನು ಬಳಸಿ ಇದು ಪತ್ರಿಕಾ ಧರ್ಮ ಅಲ್ಲ, ಸಮಾಜದಲ್ಲಿ ಜಾಗೃತತೆಯನ್ನುಂಟು ಮಾಡುವಂತಹದ್ದು ಅಂತ ಹೇಳಿ ಅತ್ಯಂತ ಗೌರವವಾಗಿ ಶಬ್ದ ಪ್ರಯೋಗ ಗಮನಿಸಿ ಒಂದು ಲೇಖನವನ್ನು ಉಮಾಕಾಂತ ಭಟ್ರು ಮತ್ತು ನಾವು ಯಾವುದೇ ಹಗುರವಲ್ಲದ ಅವರಿಗೆ, ಇದು ನಮಗೆ ಜೋಶಿಯವರಿಗೆ ತುಂಬ ಗೌರವ ಉಂಟು, ಅವರ ಕೊಡುಗೆ ಬಹಳ ದೊಡ್ಡ ಉಂಟು. ನೀವು ಇದೇ ಪ್ರಭಾಕರ್ ಜೋಶಿ ಅಂತ ದೃಢೀಕರಿಸಿ ಆ ಕಾರಣದಿಂದ ಅನೇಕರು ಆ ವಾಟ್ಸಪ್ಪಿನಲ್ಲಿ ಅವರಿಗೆ ಬರುದ್ರು. ಅದು ಅವರ ಭಾಷೆಯಲ್ಲೇ ಬರುದ್ರು, ನಾನು ಯಾವ ಭಾಷೆ ಅಂತ ಹೇಳೋದಿಲ್ಲ, ಬರುದ್ರು. ಆಮೇಲೆ ನಾವು ಯಾವುದೇ ಪ್ರತಿಕ್ರಿಯೆ ಮಾಡಲಿಲ್ಲ. ನಾನು ಮತ್ತು ಉಮಾಕಾಂತ ಭಟ್ರು ಅಥವಾ ತಾಳಮದ್ದಲೆ ಕಲಾವಿದರು ಅದನ್ನು ಅವರಿಗೆ ಬೈಯುವುದನ್ನೆಲ್ಲ ಮಾಡಲಿಲ್ಲ ಎನ್ನುವುದು ತಾಳಮದ್ದಲೆ ಕಲಾವಿದರ ಮೇಲೆ ಆಕ್ಷೇಪ ಅಲ್ಲ, ಇದು ಅವರಿಗೆ ತಿಳಿಯಿತು. ಆದರೆ ಅನ್ಯ ವ್ಯಕ್ತಿ ಪ್ರಭಾಕರ್ ಜೋಶಿಯದು ಶಿಷ್ಯ ಕೋಟಿ, ಅವರು ಪ್ರಾಧ್ಯಾಪಕರು ಕೋಟಿ, ಅವರು ಅವರಿಗೆ ಇದು ಮಾಡಿದರು. ಆಮೇಲೆ ಅವರು ತಾಳಮದ್ದಲೆ ಎನ್ನುವುದು ಐಟಮ್ ಡ್ಯಾನ್ಸ್ ಸಾಂಗ್ ಅಲ್ಲಿಗೆ ಬಂತದು. ಪ್ರತಿಕ್ರಿಯೆ ಹೆಚ್ಚಾಗ್ತಾ ಹೋದ ಹಾಗೆ ಇದು ತಾಳಮದ್ದಲೆಯಲ್ಲಿ ಐಟಮ್ ಸಾಂಗ್ ಡ್ಯಾನ್ಸರ್ಗಳನ್ನು ಧಿಕ್ಕರಿಸುವ ಕಾಲ ಅಂತ ಆಯಿತಾ. ಈಗ ತಾಳಮದ್ದಲೆಯಲ್ಲಿ ಎಷ್ಟು ವ್ಯಕ್ತಿಗಳಿದ್ದಾರೆ ಅಷ್ಟು ಶೈಲಿ ಉಂಟು. ಅಶೋಕ ಭಟ್ರು ಆಗಲ್ಲ, ನಾನು ಮಾತಾಡೋದು, ನನ್ನಾಗಲ್ಲ, ಉಮಾಕಾಂತ ಭಟ್ರು ಮಾತಾಡೋದು. ಯಾರೋ ಮಾತಾಡುವ ಶೈಲಿಯನ್ನು ಪಾಯಿಂಟ್ಔಟ್ ಮಾಡಿ ಪ್ರಭಾಕರ್ ಜೋಶಿ ಅವರಿಗೆ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಎಂಬುದರಿಂದ ಅಂಥವರನ್ನು ಬ್ರ್ಯಾಂಡ್ ಮಾಡಲಿಕ್ಕೆ ಶುರು ಮಾಡಿದರು. ಆ ಲೇಖನದ್ದು ಉದ್ದೇಶ ಅದೇ. ಈಗ ಅವರು ಅದರಲ್ಲಿ ತುಂಬ ಜನ ಆ ಲೇಖನದಲ್ಲಿ ತುಂಬ ಹಿರಿಯ ಕಲಾವಿದರ ಹೆಸರು ಹಾಕಿದರು. ದೇರಾಜ ಸೀತಾರಾಮಯ್ಯನಂಥ ಪ್ರಾತಸ್ಮರಣೀಯರಾದ ಕೀರ್ತಿಶೇಷ ಅರ್ಥಧಾರಿಗಳ ಹೆಸರನ್ನು ಬಿಟ್ಟದ್ದು
ಅವರಿಗೆ ಸಮರ್ಥನೀಯ ಅಂತ ಕಂಡು, ನಾನು ಹಾಗೆ ಹೇಳೋದಿದ್ರೆ ಒಂದು ಇಡೀ ಬುಕ್ಲೆಟ್ ಮಾಡ್ಬೋದು, ಅಷ್ಟು ಕಲಾವಿದರಿದ್ದಾರೆ ಅಂದರು. ನನಗೆ ಸರಿ, ಅದನ್ನು ನಾನು ಒಪ್ಪುವ. ಹಾಕಿದ ಕಲಾವಿದರು ಪೊಳಲಿ ಶಂಕರನಾರಾಯಣ ಶಾಸ್ತ್ರಿಗಳನ್ನು ಆಯಿತು, ಇವರು ಹೇಳುವಾಗ ಹೆಸರೇ ಬದಲಿಸ್ತಾರೆ, ರಾಮಕೃಷ್ಣ ಅಂತ. ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಮೊದಲೇ ಅವರನ್ನು ಅರ್ಥಧಾರಿ ಅಂತ ಹೇಳಿದರು. ಇದಂದರೆ ವಿಶ್ವೇಶ್ವರ ಭಟ್ರಿಗೆ ಪ್ರವೇಶ ಇಲ್ಲದ ಕ್ಷೇತ್ರ, ಅಂದರೆ ಪ್ರವೇಶ ಅಂದರೆ ನಾನು ಅರ್ಥಧಾರಿಯಾಗಿ ಅಲ್ಲ ಅಂತ ಹೇಳಿದ್ದಲ್ಲ, ಅವರು ಹೆಚ್ಚು ಅಬ್ಸರ್ವ್ ಮಾಡದ ಕ್ಷೇತ್ರಕ್ಕೆ ಪತ್ರಿಕಾ ಮಾಧ್ಯಮದಲ್ಲಿದ್ದ ಮಿತ್ರರಿಂದ ಅರೆಬರೆ ಮಾಹಿತಿಯನ್ನು ಅವಸರವಸರವಾಗಿ ಹೊಂದಿ ಹೇಗಾದರೂ ಇದನ್ನು ಡಿಫೆಂಡ್ ಮಾಡಬೇಕು ಎಂಬ ತರಾತುರಿಯ ಪ್ರಯತ್ನವಾಗಿ ಆ ಲೇಖನ ಕಂಡಿದೆ ಬಿಟ್ಟರೆ ಅದರಲ್ಲಿ ಸತ್ವ ಇದ್ದ ಹಾಗೋ ವಿಮರ್ಶೆ ಎಂಬ ಹಾಗೋ ಅದಿರಲಿಲ್ಲ ಎಂಬುದು ವಾಸ್ತವ. ಕ್ಷೇತ್ರದಲ್ಲಿ ಇಲ್ಲದ ಹೆಸರುಗಳು ಬಂದಿದೆ. ಅಭಿಯಾನದ ರೀತಿ ಮಾಡ್ತಾ ಇದ್ದಾರೆ. ಹೌದು ಹೌದು, ಅದೊಂದು ಅಭಿಯಾನ ಮಾಡ್ತಾ ಇದ್ದಾರೆ. ಈಗ ನಾವು ಪ್ರತಿಭಟಿಸಲಿಕ್ಕೆ ಅದೇ ಕಾರಣ ಸರ್. ಇದು ಒಂದು ಒನ್ ಟೈಮ್ ಇವೆಂಟ್ ಆದ್ರೆ, ಒಂದು ರೆಸ್ಪಾನ್ಸ್ ಆದ್ರೆ ಅದನ್ನು ನೆಗ್ಲೆಕ್ಟ್ ಮಾಡಬಹುದು. ಅದೊಂದು ಅಭಿಯಾನ ಮಾಡಿ ಕಂಟಿನ್ಯೂಸ್ ಲೇಖನ ಬರೆಸಿ ಆಗ್ರಹ ಇದ್ದವರನ್ನು ಒಟ್ಟು ಮಾಡಿ ಇವತ್ತಿನವರೆಗೆ ಮುಂದುವರಿಸ್ತಾರೆ ಅಂತ ನೀವು ನೋಡಿ, ಅದರ ವಿವರಣೆ ಕೊಡಬೇಕಾಗಿ. ಇದು ನಿಮ್ಗೆ ಆಶ್ಚರ್ಯ ತರುತ್ತಾ? ವಿಶ್ವೇಶ್ವರ ಭಟ್ರ ಈ ಏನ್ ಮಾಡ್ತಾ ಇದ್ದಾರೆ ಅದು ಆಶ್ಚರ್ಯ ತರ, ಯಾಕಂದ್ರೆ ಅವರ ಇತಿಹಾಸವನ್ನು ನೀವು ನೋಡಿದಾಗ ನಿಮ್ಗದು ಅಲ್ಲ, ಆ ಮಾತನ್ನು ನಾವು ಹೇಳುವುದಕ್ಕಿಂತ ನೀವು ಹೇಳುವುದು ಹೆಚ್ಚು ಔಚಿತ್ಯಪೂರ್ಣ ಅಲ್ಲ. ಹೇಳಿದೆ ನಾನು, ಅದು ನಾವು ನೀವು ಹೇಳಿದ್ರೆ ಹೆಚ್ಚು ಔಚಿತ್ಯಪೂರ್ಣ. ಅದು ಆಶ್ಚರ್ಯ ಅನ್ಸೋದಿಲ್ಲ, ಆದರೆ ಆಶ್ಚರ್ಯ ಪಡಬೇಕಾಗಿದೆ. ಆಶ್ಚರ್ಯ ಯಾಕೆ ಅಂತಂದರೆ, ಈಗ ನೋಡಿ, ಈಗ ನಿಮಗೆ ಅವರ ಅಂತರಂಗ ಎಲ್ಲ ಗೊತ್ತಿರ್ತದೆ. ಈಗ ನೀವು ಅದನ್ನು ಅಧಿಕೃತವಾಗಿ ಬಳಸೋ ಹಾಗಿಲ್ಲ. ಹಾಗೆ ಅವರ ಬಗ್ಗೆ ವೈಯಕ್ತಿಕವಾದ ಮಾಹಿತಿಗಳು ನಮಗೆ ತುಂಬ ಗೊತ್ತಿದೆ, ಆದರೆ ಅದನ್ನು ನಾವು ಒಂದು ವೇದಿಕೆಯ ಮೇಲೆ ಬಳಸೋ ಹಾಗಿಲ್ಲ. ನಾವು ಅದನ್ನು ಮತ್ತೆ ರಿಪೀಟ್ ಮಾಡಬಾರ್ದಲ್ಲ ಸರ್ ಅದು. ಆದ್ದರಿಂದಲೇ ನಾನು ಅದನ್ನು ಒಂದು ಒಗಟಾಗಿ ಹೇಳಿದ್ದು. ನಾವು ಎಲ್ಲರಿಗೂ ಇಕ್ಕಟ್ಟಾಗುವ ಸಂದರ್ಭ ಇದು. ಅವರ ವ್ಯಕ್ತಿಗತವಾದ ಅರ್ಹತೆ ನಮಗೆ ಗೊತ್ತಿದ್ದು ಅವರನ್ನು ನಾವು ಗೌರವಿಸಬೇಕು. ಒಬ್ಬ ಗೌರವ ಯೋಗ್ಯನಾದ ವ್ಯಕ್ತಿ ಅಂತ ಗೊತ್ತಿದ್ದು ಅವರನ್ನು ಅವರು ಹಗರ ಮಾಡ್ತಾ ಇರೋದನ್ನು ನಾವು ಸಾಮಾಜಿಕ ವಸ್ತು ಅಂತ ಸ್ವೀಕಾರ ಮಾಡಬೇಕಾದ್ದು. And in the same light, as a head of this assembly, ಅದನ್ನು ಎಕ್ಸ್ಟೆಂಡ್ ಮಾಡದೆ ನಾವು ಯಾವುದಕ್ಕೆ ಹೊರಟಿದ್ದೇವೆ ಅದನ್ನು ಮಾಡಬೇಕು. ವಿಷಯ ಇವರು ಹೇಳಿದ ವ್ಯಕ್ತಿ ನಿಂದೇನು, ತಾಳಮದ್ದಲ ಅರ್ಥಧಾರಿಗಳ ವ್ಯಕ್ತಿ ನಿಂದೇನು ನಿಲ್ಲಿಸಿ ಮಾಡಿದ ತಪ್ಪಾಯ್ತು ಅಂತ ಆ ಬಗ್ಗೆ ಅಧಿಕೃತವಾಗಿ ಅವರ ಪತ್ರಿಕೆಯಲ್ಲಿ ಸಾರ್ವಜನಿಕ ಪ್ರಕಟ ಆಗಿದೆ. ಅವರ ನಿರ್ಬಂಧಗಳು ನನಗೆ ಗೊತ್ತಿಲ್ಲ, ನನಗೆ ಅವರ ಪತ್ರಿಕೆ ಆಗಬೇಕು ಅಂತಲೂ ಆಗ್ರಹದಿಂದ ಹೇಳುವುದಲ್ಲ. ಇಷ್ಟನ್ನು ಪ್ರಕಟಿಸಿದ ಅವರ ಪತ್ರಿಕೆಯಲ್ಲಿ ಆದ್ದರಿಂದ ಅದರಲ್ಲಿ ಆದರೆ ಹೆಚ್ಚು ಔಚಿತ್ಯಪೂರ್ಣ ಅಂತ. ಸಾರ್ವಜನಿಕವಾಗಿ ಅರ್ಥಧಾರಿಗಳ ತೇಜೋವಧೆ ಮಾಡುವ ಹೀನ ಪ್ರವೃತ್ತಿ ತಿಳಿಸಿ ಕಲೆಯ ಬೆಳವಣಿಗೆಗೆ ಪೂರಕವಾಗುವ ವಿಮರ್ಶೆಯನ್ನು ಮುಂದುವರಿಸಿದ್ರು ನಾವು ಸ್ವಾಗತ ಮಾಡ್ತೀವಿ. ಬಟ್ ಭ್ರಷ್ಟಾಚಾರ ಉಂಟಾಗ ನಾವು ಕ್ಷಮೆ ಬೇಕು. ಒಂದು ಸಾರಿ ಬೇರೆ ಪತ್ರಿಕೆಗಳು ಹಾಕಬೇಕು ಎಂಬುದಕ್ಕಿಂತ ಈಗ ಗೊತ್ತಿಲ್ಲ ನಿಮಗೆ ವೃತ್ತಿಯಲ್ಲಿ ಹೇಗೆ ನಿಮ್ಮ ಹೇಗೆ ಗೊತ್ತಿಲ್ಲ. ಅದೊಂದು ನ್ಯೂಸ್ ಆಯಿತು ಅಂತ ಆದರೆ ಅದೊಂದು ನ್ಯೂಸ್ ಆಗಿ ಕ್ಯಾರಿ ಮಾಡಲಿಕ್ಕೆ ನಿಮ್ಗೆ ಪರ್ಮಿಷನ್ ಉಂಟಾ ಗೊತ್ತಿಲ್ಲ. ಸಂಪಾದಕರ ಪ್ರತಿಕ್ರಿಯೆಯಾಗಿ ನಿಮ್ಗೆ ಆಗಲಿಕ್ಕಿಲ್ಲ, ನನಗೆ ಅರ್ಥ ಆಗಿದೆ. ಬಟ್ ಸಂಪಾದಕರೇ ಒಂದು ಸುದ್ದಿ ಕೇಂದ್ರವಾದಾಗ ಹಾಕಬಹುದು ಅಂತ ನೀವು ನೋಡಿ. ಒಂದು ಇನ್ನು ಅವರ ವಿಶ್ವವಾಣಿ ಈ ಪೇಪರ್ ಆಗಿ ಉಂಟು, ಪೇಪರ್ ಆಗುಂಟು. ಬೇಡ, ಯೂಟ್ಯೂಬ್ ಸಮೂಹ ಮಾಧ್ಯಮಕ್ಕೂ ಈಗ ಶಕ್ತಿ ಇರುವ ಕಾರಣ, ಆ ಕಾರಣದಿಂದ ಈಗ ನಾವು ಹೇಳಿದ್ದು ನಾಳೆ ಈಗ ಪೇಪರ್ಗಳು ನೀವು ಎಲ್ಲರೂ ಕವರ್ ಮಾಡ್ತೀರಿ ಅಂತ ನಾವು ಭಾವಿಸ್ತೇವೆ. ಮಾಧ್ಯಮದಲ್ಲೂ ಬರ್ತದೆ, ಹೇಗೋ ಹಾಗೆ ಅವರು ಪ್ರಕಟ ಮಾಡಿದರೆ ಸಾಕು. ಈಗ ಎಲ್ಲ ಪತ್ರಕಾರರು ಸಂಘಟಿತರಾಗಿದ್ದೇವೆ. ನಿಮ್ಮ ಪತ್ರಕಾರರ ಸಂಘ ಇದೆ, ಸಂಘದಿಂದ ಒತ್ತಡ ಬಂತರಬಹುದು, ನಾವು ಅದನ್ನು ರಿಕ್ವೆಸ್ಟ್ ಮಾಡ್ಬೋದು ನಿಮ್ಮ ಹತ್ರ. ಸಾಧ್ಯ ಈಗ ಜಿಲ್ಲಾ ಮಟ್ಟದ ಪತ್ರಕಾರರ ಸಂಘ ಇದೆ, ರಾಜ್ಯ ಮಟ್ಟದ ಪತ್ರಕಾರ. ನಾವು ಇದನ್ನು ಸಜೆಸ್ಟಿವ್ ಆಗಿ ಮಾತ್ರ, ಡೈರೆಕ್ಟಿವ್ ಆಗಿ ಹೇಳ್ತಾ ಇಲ್ಲ. ಅಲ್ಲ, ನಾವು ಅದನ್ನು ಒತ್ತಾಯಿಸ್ತಾ ಇಲ್ಲ. ಆದರೆ ಇದು ಒಂದು ಕ್ರಮ ಇದೆ ಅಂತ, ಒಂದು ದಾರಿ ಇದೆ. ನ್ಯಾಷನಲ್ ಲೆವೆಲಲ್ಲಿ
ನಾವು ಯಾವ ಪ್ರಕ್ರಿಯೆಯನ್ನು ಅವಲಂಬಿಸಬೇಕು ಅಂತ ನಾವು ಏನಾದರೂ ನೀವು ಕೆಲವರ ಹೆಸರನ್ನೆಲ್ಲ ಅವರು ಉಲ್ಲೇಖಿಸಿ ಲೇವಡಿ ಮಾಡಿದ್ದಾರೆ, ಅವರು ಮಾನನಷ್ಟ ಮೊಕದ್ದಮೆ ಅಂತ ಹಾಗೆ ಅವರೀಗ ವ್ಯಕ್ತಿಗತವಾಗಿ ಮಾಡುವುದನ್ನು ಒಂದು ಸ್ಟೇ ತರಲಿಕ್ಕೆ ಏನಾಗ್ತದೆ ಅಂತ ನೋಡ್ತೇವೆ. ಮತ್ತೆ ಇಂಡಿವಿಜುವಲ್ ಆಗಿ ಯಾರ ಹೆಸರು ಹಾಕಿದ್ದಾರೋ ಅವರವರೇ ಅವರವರ ಕ್ಷೇತ್ರದಿಂದ ನಾವು ಡಿಫಾಮೇಷನ್ಗೆ ಫೈಲ್ ಮಾಡೋದನ್ನು ಯೋಚನೆ ಮಾಡ್ತೇವೆ. ತಾಳಮದ್ದಲೆ ಕಲಾವಿದರ ಸಮಾವೇಶ ಉಂಟು, ಕಲಾರಂಗದ ಅನೇಕ ಸಂದರ್ಭದಲ್ಲಿ ಮಾಡಿ ಇದೆ. ಆದರೆ ಇಂಥ ಒಂದು ಕಾರಣಕ್ಕೆ ಇದು ಪ್ರಥಮ. ಐ ಹೋಪ್ ಇದು ಕೊನೆಯದು ಆಗ್ತದೆ ಅಂತ ಮಾನ್ಯ ಯಾವ ಪತ್ರಿಕೆಯೂ ಮಾಡಿ ಒಂದು ಹೆಮ್ಮೆ ಪಡುವ ವಿಷಯ. ಮತ್ತೆ ಇದು ಇತಿಹಾಸದಲ್ಲಿ ದಾಖಲಾಗಬೇಕು, ಪ್ರಥಮ ಮತ್ತು ಕೊನೆ. ಅದು ಸನ್ಮಾನ್ಯ ನಿಮ್ಮ ಕೈಯಲ್ಲಿದೆ ಸ್ವಾಮಿ. ನಾನು ಕೋರ್ಟಿಗೆ ಹೋಗುವ ಸನ್ನಿವೇಶ ಬರುವುದಿಲ್ಲ ಅಂತ ನನಗೆ ನಿಮ್ಮ ಹತ್ರ ವಿಶ್ವಾಸ ಉಂಟು. ಎಲ್ಲರಿಗೂ ನಮಸ್ಕಾರ. ಬಹಳ ಗಂಭೀರವಾಗಿ ಆಕ್ರೋಶಪೂರ್ಣವಾಗಿ ಪ್ರತಿಭಟಿಸಬಹುದಾದ ಸಂದರ್ಭದಲ್ಲಿಯೂ ಎಲ್ಲ ಹಿರಿಯ ಕಲಾವಿದರು ಬಹಳ ಸಂಯಮದಿಂದ ಮಾತನಾಡಿದ್ದಾರೆ. ಎಲ್ಲ ಕಲಾವಿದ ಬಂಧುಗಳಿಗೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಹೇಳಿದೆ. ಹಾಗೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಬಹಳ ತಾಳ್ಮೆಯಿಂದ ಕೇಳಿದ್ದೀರಿ, ನಿಮಗೂ ಕೃತಜ್ಞತೆಗಳು.